ನಮಸ್ಕಾರ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಪ್ರಸ್ತುತಿ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ರೈಸಿಂಗ್ ಕರ್ನಾಟಕ, powered by Reliance Industries Limited, state partner Government of Karnataka, health partner Apollo Hospitals, education partner BLD, supporting partner ವಾರ್ತಾ ಇಲಾಖೆ, supporting partner ನಂದಿನಿ ಗುಡ್ ಲಕ್. ನಿರೂಪಣೆಯಲ್ಲಿ ನಾನು ನವಿತಾ ಜೈನ್, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಮೊದಲಿಗೆ ನಾವೆಲ್ಲರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿದ್ದೇವೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯ ಇದರ ನಿರ್ಮಾಣದ ಹಿಂದೆ ಅನೇಕರ ಶ್ರಮ ಇದೆ. ಕರ್ನಾಟಕ ಏಕೀಕರಣಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಅನೇಕ ಮಹನೀಯರು ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಏಕೀಕರಣದಲ್ಲಿ ಆಲೂರು ವೆಂಕಟರಾಯರ ಹೆಸರನ್ನ ಕೂಡ ನಾವು ಮರೆಯೋ ಹಾಗಿಲ್ಲ. ಅದೇ ರೀತಿಯಾಗಿ ಕರ್ನಾಟಕದ ಏಕೀಕರಣ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಅವರ ಶ್ರಮವನ್ನ ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕರ್ನಾಟಕ ರಾಜ್ಯವು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಕಲೆ, ಸಂಸ್ಕೃತಿ, ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ ಮತ್ತು ಸೇವಾ ವಲಯಗಳಲ್ಲಿ ಗಣನೀಯ ಪ್ರಗತಿಯನ್ನ ಸಾಧಿಸ್ತಾ ಬರ್ತಾ ಇದೆ. ಆರ್ಥಿಕ ವಲಯದಲ್ಲಿ ಉತ್ತುಂಗಕ್ಕೆ ಏರ್ತಾ ಇರುವಂತದ್ದು ಕರ್ನಾಟಕ ಉದ್ಯಮಿಗಳ ಸ್ವರ್ಗ ಆಗಿದೆ. ಐಟಿ-ಬಿಟಿ ಹಬ್ ಆಗಿರುವಂತಹ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ನಮ್ಮ ಕಾರ್ಯಕ್ರಮಕ್ಕೆ ಮಾನ್ಯ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಗಮನ ಆಗಿದೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನ್ಯೂಸ್ 18 ನೆಟ್ವರ್ಕ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇಶದ ಅತಿ ದೊಡ್ಡ ಸುದ್ದಿ ಜಾಲ. ಈ ನೆಟ್ವರ್ಕ್ನ ಹೆಮ್ಮೆಯ ಕೊಡುಗೆ ನಿಮ್ಮ ನ್ಯೂಸ್ 18 ಕನ್ನಡ. ದೇಶದ ಅಭಿವೃದ್ಧಿಯಲ್ಲಿ ಕರ್ನಾಟಕದ ಕೊಡುಗೆ ತುಂಬಾನೇ ದೊಡ್ಡದು. ದೇಶದ ಆರ್ಥಿಕತೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕರ್ನಾಟಕ ಮುಂದೆ ಇದೆ. ಇದಕ್ಕೆ ಆಡಳಿತ ವರ್ಗದವರಿಂದ ಹಿಡಿದು ಪ್ರತಿಯೊಬ್ಬರ ಕೊಡುಗೆಯೂ ಅಪಾರ. ಭವಿಷ್ಯದ ಕರ್ನಾಟಕ ಹೇಗಿರಬೇಕು, ಸದೃಢ ಕರ್ನಾಟಕದ ನಿರ್ಮಾಣ ಹೇಗೆ, ಸುರಕ್ಷಿತ ಕರ್ನಾಟಕ ಕೈಗೊಳ್ಳಬೇಕಾದಂತ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಕರ್ನಾಟಕ ಸರ್ಕಾರ, ಭಾಷಾ ನೀತಿ ಬಗ್ಗೆ ಸರ್ಕಾರದ ಚಿಂತನೆ ಏನು, ಈ ಎಲ್ಲಾ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಮೃದ್ಧ ಕರ್ನಾಟಕ ಹೇಗಿದೆ, ಸುರಕ್ಷಿತ ಕರ್ನಾಟಕ ಹೇಗಿರಬೇಕು, ಆಗಿದ್ದೇನು, ಇದರ ಕುರಿತು ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ವಿವಿಧ ಕ್ಷೇತ್ರದ ಗಣ್ಯರು ಹೀಗೆ ಎಲ್ಲರ ಸಮಕ್ಷಮದಲ್ಲಿ ಚಿಂತನ ಮಂಥನ ಮಾಡೋದೇ ಈ ಕಾರ್ಯಕ್ರಮದ ಉದ್ದೇಶ. ಇದು ರೈಸಿಂಗ್ ಕರ್ನಾಟಕ 2025. ಈ ಕಾರ್ಯಕ್ರಮದ ಕುರಿತಾದಂತಹ ಒಂದು ಕಿರುಚಿತ್ರ ನಿಮ್ಮ ಮುಂದೆ. ಎಲ್ಲರನ್ನು ಒಳಗೊಂಡ ಎಲ್ಲರೊಳಗೊಂದಾಗುವ ಅಭಿವೃದ್ಧಿಯ ವ್ಯಾಖ್ಯಾನ, ಕಟ್ಟ ಕಡೆಯ ವ್ಯಕ್ತಿಯ ಹಕ್ಕನ್ನು ಎತ್ತಿ ಹಿಡಿಯುವ ಸಾಂವಿಧಾನಿಕ ಸಂವೇದನೆ, ಇದು ಇಂದಿನ ಕರ್ನಾಟಕ. ಸಮೃದ್ಧ ಕರ್ನಾಟಕ, ಮಾದರಿ ಕರ್ನಾಟಕ. ಜಿಎಸ್ಡಿಪಿಯಲ್ಲಿ 30 ಲಕ್ಷ ಕೋಟಿ ಗಡಿ ಮೀರಿರುವ ಕರ್ನಾಟಕ ದೇಶದ 2ನೇ ಅತಿದೊಡ್ಡ ಜಿಎಸ್ಟಿ ಸಂಗ್ರಹಿಸುವ ರಾಜ್ಯ. ಆರ್ಥಿಕ ಮಹತ್ವಾಕಾಂಕ್ಷೆಯನ್ನ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಮುನ್ನಡೆಸುತ್ತಿದೆ ರಾಜ್ಯ ಸರ್ಕಾರ. ಇದರ ಫಲವಾಗಿಯೇ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ, ಅನ್ನಭಾಗ್ಯ ಮತ್ತು ಯುವ ನಿಧಿಯಂತಹ ಮಹತ್ವದ ಕಲ್ಯಾಣ ಯೋಜನೆಗಳು ಕೋಟ್ಯಾಂತರ ಜನರಿಗೆ ನೇರವಾಗಿ ತಲುಪುತ್ತಿವೆ. ಒಡಂಬಡಿಕೆಯಾಗಿರುವ 10.27 ಲಕ್ಷ ಕೋಟಿ ಹೂಡಿಕೆಯಲ್ಲಿ 75% ಬೆಂಗಳೂರಿನಾಚೆ ಕೊಂಡೊಯ್ಯುತ್ತಿರುವುದು ಬಿಯಾಂಡ್ ಬೆಂಗಳೂರಿನ ದೂರದೃಷ್ಟಿಗೆ ಹಿಡಿದಿರುವ ಕನ್ನಡಿ. ಕಲಬುರಗಿ, ನಂದಿಬೆಟ್ಟ, ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಸಭೆ ಮಾಡುತ್ತಿರುವುದು ಸಾಂಕೇತಿಕ ಸಂಪ್ರದಾಯವಲ್ಲ, ಬದಲಿಗೆ ಸಮಗ್ರ ಮತ್ತು ಸಮತೋಲಿತ ಕರ್ನಾಟಕದ ಪ್ರತಿಫಲನವಾಗಿದೆ. ಬೆಂಗಳೂರಿಗೆ ಬಿಸಿನೆಸ್ ಕಾರಿಡಾರ್, ಕ್ವೀನ್ ಸಿಟಿ, 2ನೇ ಏರ್ಪೋರ್ಟ್ನಂತಹ ಬಹು ಆಯಾಮದ ಬೆಳವಣಿಗೆಯ ಮುನ್ನೋಟವಿದೆ. ಇದರ ಜೊತೆಗೆ ಉದ್ಯೋಗದಲ್ಲಿರುವ ಮಹಿಳೆಯರ ಋತುಚಕ್ರದ ರಜೆಯಂತಹ ಅತಿ ಸೂಕ್ಷ್ಮ ಕಾಳಜಿಯೂ ಇಲ್ಲಿ ಎದ್ದು ಕಾಣುತ್ತದೆ. ನಾಮಫಲಕದಲ್ಲಿ ಕನ್ನಡ ಕಡ್ಡಾಯ ಮಾಡಿರುವುದು ಕರ್ನಾಟಕದ ಸಾಂಸ್ಕೃತಿಕ ನೀತಿ, ಭಾಷಾ ಪ್ರೀತಿ ಮತ್ತು ನಾಗರಿಕರ ಗುರುತನ್ನ ಎತ್ತಿ ಹಿಡಿದಿದೆ. ಹೀಗಾಗಿ ಕರ್ನಾಟಕ ಮಾದರಿ ಎಂದರೆ ಅದು ಭರವಸೆಯಲ್ಲ, ಬದಲಿಗೆ ಸಮೃದ್ಧ ಕರ್ನಾಟಕದ ಸಂಕಲ್ಪ ಮತ್ತು ಸಾಕಾರದ ಮಾರ್ಗ. ಹೀಗೆ ಸಮೃದ್ಧತೆಯತ್ತ ದೃಢ ಹೆಜ್ಜೆ ಇಡುತ್ತಿರುವ ಕರ್ನಾಟಕದ ಸದ್ಯದ ಸವಾಲುಗಳು ಮತ್ತು ಭವಿಷ್ಯದ ಅವಕಾಶಗಳನ್ನೊಮ್ಮೆ ಅವಲೋಕಿಸುವ ವಿಶೇಷ ಸಂವಾದವೇ ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ರೈಸಿಂಗ್ ಕರ್ನಾಟಕ.
2025ರ ಉದ್ದೇಶ ಏನು ಅನ್ನೋದನ್ನ ನಾವು ನೋಡಿದ್ವಿ. ಇದೀಗ ನಾವು ಕಾರ್ಯಕ್ರಮದ ಮುಖ್ಯ ಘಟ್ಟದಲ್ಲಿದ್ದೇವೆ. ರೈಸಿಂಗ್ ಕರ್ನಾಟಕದ ಉದ್ಘಾಟನೆಯ ಸಮಾರಂಭದಲ್ಲಿ ನಾವಿದ್ದೇವೆ. ಭವಿಷ್ಯದ ಕರ್ನಾಟಕದ ಜ್ಯೋತಿಯನ್ನ ಬೆಳಗಲಿಕ್ಕೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ ಹಸಿವು ಮುಕ್ತ ರಾಜ್ಯದ ಕನಸು ಕಂಡಂತ ಅನ್ನರಾಮಿಯ ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ಹರಿಕಾರ, ದಾಖಲೆಯ ಬಜೆಟ್ ಅನ್ನ ಮಂಡಿಸಿರುವಂತ ಆರ್ಥಿಕ ತಜ್ಞ, ರಾಜ್ಯದ ಜನಪ್ರಿಯ ಅಹಿಂದ ನಾಯಕ, ಜನಮಾನಸದಲ್ಲಿ ತಮ್ಮದೇ ಯೋಜನೆ ಕೊಡುಗೆಗಳಿಂದ ಚಾಪನ್ನ ಮೂಡಿಸಿರುವಂತ ಮಾಸ್ ಲೀಡರ್, ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತ ಜಿದಾನ್ ಪಟೇಲ್ ಅವರು ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಹಾಗೆ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಆಗಿರುವಂತ ಹರಿಪ್ರಸಾದ್, ಗೃಹ ಸಚಿವರು ಕೂಡ ಆಗಮಿಸಿದ್ದಾರೆ. ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ಚಾಲನೆ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ ಡಿಪಿ ಸತೀಶ್, ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್ನ ವಿವೇಕ್ ನಾರಾಯಣ್ ಸರ್, ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಸರ್ ವೇದಿಕೆಯಲ್ಲಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ದೀಪವನ್ನ ಬೆಳಗಿಸುವುದರ ಮೂಲಕ ರೈಸಿಂಗ್ ಕರ್ನಾಟಕ 2025 ಸಮೃದ್ಧ ಕರ್ನಾಟಕಕ್ಕೆ ನಾವೆಲ್ಲರೂ ಜೊತೆಯಾಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಂಡಿಯನ್ ಲ್ಯಾಂಗ್ವೇಜ್ ನ ಹೆಡ್ ಆಫ್ ಮಾರ್ಕೆಟಿಂಗ್ ಆಗಿರುವಂತಹ ಪಂಕಜ್ ಸೋನಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದೇ ರೀತಿಯಾಗಿ ಗೃಹ ಸಚಿವರಿಗೆ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಿದ್ದಾರೆ. ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ ನ್ಯೂಸ್ 18 ಕನ್ನಡದ ರೈಸಿಂಗ್ ಕರ್ನಾಟಕದ ಮೊದಲ ಸಂವಾದವನ್ನ ಆರಂಭ ಮಾಡ್ತಾ ಇದ್ದೇವೆ. ಭಾರತದಲ್ಲಿ ಮುಂಚೂಣಿಯಲ್ಲಿರೋದು ಕರ್ನಾಟಕ. ಅದು GST ಇಂದ ಹಿಡಿದು ವಿಜ್ಞಾನ ತಂತ್ರಜ್ಞಾನದವರೆಗೆ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ. ಕರ್ನಾಟಕ ಮಾದರಿಯನ್ನ ತೋರಿಸಿದಂತಹ ಮುಖ್ಯಮಂತ್ರಿಗಳು ಇದೀಗ ಸಮೃದ್ಧ ಕರ್ನಾಟಕದ ಬಗ್ಗೆ ಚಿತ್ತವನ್ನ ನೆಟ್ಟು ಆ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ನಮ್ಮ ಮೊದಲ ಸಂವಾದ ಆರಂಭ ಮಾಡ್ತಾ ಇದ್ದೇವೆ. ಮುಖ್ಯಮಂತ್ರಿಗಳ ಚಿಂತನೆಯಲ್ಲಿ ಸಮೃದ್ಧ ಕರ್ನಾಟಕದ ಕಲ್ಪನೆ, ಯೋಜನೆಗಳ ಬಗ್ಗೆ, ಅವರ ಕನಸಿನ ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳೋಣ. ಸಂವಾದವನ್ನ ನಡೆಸೋದಕ್ಕೆ ನ್ಯೂಸ್ 18 ಕನ್ನಡದ ಸಂಪಾದಕರಾಗಿರುವ ಹರಿಪ್ರಸಾದ್ ನಿಮ್ಮ ಮುಂದೆ. ರೈಸಿಂಗ್ ಕರ್ನಾಟಕ 2025 ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿನೇ ಕರ್ನಾಟಕದ ವಿಚಾರಗಳ ಸುತ್ತಲೂ, ಕರ್ನಾಟಕದ ಆಡಳಿತದ ಸುತ್ತಲೂ, ಕರ್ನಾಟಕದ ದೂರದೃಷ್ಟಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀಯುತ ಸಿದ್ದರಾಮಯ್ಯನವರ ಜೊತೆಗೆ ಮಾತನ್ನ ಆರಂಭಿಸ್ತಾ ಇದ್ದೀನಿ. ಕನ್ನಡ ರಾಜ್ಯೋತ್ಸವ ಅನ್ನುವಂಥದ್ದು ನಮ್ಮ ರಾಜ್ಯ ಏಕೀಕರಣದ ಸಂದರ್ಭದಿಂದ ಹಿಡಿದು ಕಳೆದ 70 ವರ್ಷಗಳ ಅವಧಿಯ ಒಳಗೆ ಕರ್ನಾಟಕದ ಅಭಿವೃದ್ಧಿಗೆ ಎಲ್ಲ ಸರ್ಕಾರಗಳು ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾವೆ. ಸಿದ್ದರಾಮಯ್ಯನವರನ್ನ ವಿಶೇಷವಾಗಿ ಪ್ರೀತಿಯಿಂದ ಕನ್ನಡ ರಾಮಯ್ಯ ಅಂತ ಕೂಡ ಕರಿತೀವಿ. ಕಾರಣ ಕನ್ನಡದ ಬಗೆಗಿನ ಅವರ ಪ್ರೀತಿ, ಅವರ ಒಲವು ಇವೆಲ್ಲವೂ ಕೂಡ ಜನಜನಿತವಾಗಿರುವಂಥದ್ದು ಮತ್ತು ಅದರ ಬದ್ಧತೆಯೂ ಕೂಡ, ಕೇವಲ ಒಲವು ಮಾತ್ರ ಅಲ್ಲ, ಅದರ ಜೊತೆಗಿರುವಂತಹ ಬದ್ಧತೆಯೂ ಕೂಡ. ಮಾನ್ಯ ಮುಖ್ಯಮಂತ್ರಿಯವರ ಜೊತೆಗೆ ಸಮೃದ್ಧ ಕರ್ನಾಟಕದ ವಿಚಾರದ ಬಗ್ಗೆ ಮಾತನ್ನು ಆರಂಭಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಳೆದ 70 ವರ್ಷಗಳಿಂದ ಸಾಗಿ ಬಂದಿರತಕ್ಕಂತಹ ಕರ್ನಾಟಕ, ಯಾಕಂದರೆ ಏಕೀಕರಣದ ಸಂದರ್ಭದಲ್ಲಿ ಕನ್ನಡ ಭಾಷಿಕರೆಲ್ಲರೂ ಕೂಡ ಒಂದು ರಾಜ್ಯದ ಒಳಗಡೆ, ಒಂದು ಗಡಿರೇಖೆಯ ಒಳಗಡೆ ನಾವು ಏಕೀಕರಣಗೊಂಡಾಗ ಕನ್ನಡಿಗರ ಒಟ್ಟು ಅಭಿವೃದ್ಧಿಯ ಕನಸಿನೊಂದಿಗೆ ಏಕೀಕರಣ ಆಯಿತು. ಕಳೆದ 70 ವರ್ಷಗಳಲ್ಲಿ ತಾವು ಕೂಡ 7.5 ವರ್ಷಗಳ ಆಳ್ವಿಕೆಯನ್ನು ನಡೆಸಿದ್ದೀರಿ. ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಹಣಕಾಸು ಸಚಿವರಾಗಿ ರಾಜ್ಯವನ್ನು ಆಳ್ವಿಕೆ ನಡೆಸಿದಿರಿ. ಕರ್ನಾಟಕ ಸಮೃದ್ಧ ಕರ್ನಾಟಕ ಆಗುವ ನಿಟ್ಟಿನಲ್ಲಿ ಈ ಪ್ರಯಾಣವನ್ನು ತಾವು ಹೇಗೆ ವ್ಯಾಖ್ಯಾನಿಸ್ತೀರಿ, ಹೇಗೆ ನೋಡ್ತೀರಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 79 ವರ್ಷಗಳಾಗಿದ್ದಾವೆ. ಏಕೀಕರಣ ಆಗಿ 70 ವರ್ಷಗಳು, ಇದು 70ನೇ ಏಕೀಕರಣ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಇಡೀ ದೇಶ
ಬ್ರಿಟಿಷ್ನವರ ಆಡಳಿತದ ಅವಧಿಯಲ್ಲಿ ಕರ್ನಾಟಕ ಅನೇಕ ರಾಜ್ಯಗಳಲ್ಲಿ ಸೇರೋಗಿತ್ತು. ಈಗ ಮುಂಬೈ ಭಾಗದ ಮುಂಬೈ ಕರ್ನಾಟಕ ಅಂತ ಕರಿತೀವಿ ನಾವು. ಹೌದು. ಬಿಜಾಪುರ ಮತ್ತು ಬೆಳಗಾವಿ, ಉತ್ತರ ಕನ್ನಡ, ಕಾರವಾರ, ಧಾರವಾಡ ಇಷ್ಟು ಜಿಲ್ಲೆಗಳು ಮುಂಬೈನಲ್ಲಿ ಸೇರೋಗಿತ್ತು, ಮುಂಬೈ ಸಂಸ್ಥಾನದಲ್ಲಿ ಸೇರೋಗಿತ್ತು. ಅದಕ್ಕೆ ನಾವು ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಈಗಲೂ ಕೂಡ ಉತ್ತರ ಕರ್ನಾಟಕ ಅಂತ ಕರೆದರೂ ಮುಂಬೈ ಕರ್ನಾಟಕ ಅಂತ ಕರಿತೀವಿ. ಆಮೇಲೆ ಬೀದರ್, ಕಲಬುರ್ಗಿ, ಗುಲ್ಬರ್ಗ, ಹೌದು, ಗುಲ್ಬರ್ಗ, ಬಳ್ಳಾರಿ ಬಳ್ಳಾರಿ ಸೇರಿರಲಿಲ್ಲ, ರಾಯಚೂರು, ರಾಯಚೂರು, ಕೊಪ್ಪಳ, ಹೌದು, ಈ ಎಲ್ಲ ಜಿಲ್ಲೆಗಳು ಕೂಡ ನಿಜಾಮರ ಕಾಲದಲ್ಲಿ, ನಿಜಾಮರ ಆಡಳಿತದಲ್ಲಿ ಸೇರೋಗಿದ್ದವು. ಅದಕ್ಕೆ ಅವುಗಳನ್ನು ಗುಲ್ಬರ್ಗ ವಿಭಾಗ ಅಂತ ಕರಿತೀವಿ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ, ಆಗ ಉಡುಪಿ ಆಗಿರಲಿಲ್ಲ. ಹೌದು. ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಬಳ್ಳಾರಿ ತಮಿಳುನಾಡಿನಲ್ಲಿ ಸೇರೋಗಿತ್ತು, ಚೆನ್ನೈನಲ್ಲಿ, ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಸೇರ್ಕೊಂಡಿತ್ತು. ಸೊ ಹೀಗೆ ಕರ್ನಾಟಕ ಹರಿದು ಹಂಚೋಗಿತ್ತು ಬ್ರಿಟಿಷ್ನವ್ರ ಕಾಲದಲ್ಲಿ. ಆಮೇಲೆ ಇದಕ್ಕೋಸ್ಕರ ಏಕೀಕರಣ, ಭಾಷಾವಾರು ಪ್ರಾಂತ್ಯ ಆಗಬೇಕು ಅಂತೇಳಿ ಭಾಳ ಜನ ಹೋರಾಟ ಮಾಡಿದ್ರು. ಭಾಳ ಜನ ಹುತಾತ್ಮರು ಕೂಡ ಆಗಿದ್ದಾರೆ, ಹೋರಾಟವನ್ನು ಕೂಡ ಮಾಡಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ಭಾಷಾವಾರು ಪ್ರಾಂತ್ಯ ಆದಮೇಲೆ, ಏಕೀಕರಣ ಆದಮೇಲೆ ವಿಶಾಲ ಕರ್ನಾಟಕ, ಇವತ್ತು ಕಾಣ್ತಾ ಇರ್ತಕ್ಕಂಥ ವಿಶಾಲ ಕರ್ನಾಟಕ ಇದೆಯಲ್ಲ, ಅನೇಕ ಜನ ಅವರ ಹೋರಾಟದ ಫಲದಿಂದ ಇವತ್ತು ವಿಶಾಲ ಕರ್ನಾಟಕವನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಏಕೀಕರಣ ಆಗೋದಕ್ಕಿಂತ ಮುಂಚಿತವಾಗಿ, ಆಮೇಲೆ ಏಕೀಕರಣ ಆದಮೇಲೆ ಕರ್ನಾಟಕ. ಹೌದು. ನಮಗೆ ಮೈಸೂರು, ಮಂಡ್ಯ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು, ಚಿತ್ರದುರ್ಗ ಇವೆಲ್ಲ ಕೂಡ ಮೈಸೂರು ಸಂಸ್ಥಾನದಲ್ಲಿ ಸೇರ್ಕೊಂಡಿದ್ದು. ಮೈಸೂರು ಅರಸರು ಇದನ್ನು, ಈ ಭಾಗವನ್ನು ಆಳ್ತಾ ಇದ್ದರು. ಸೊ ಆಮೇಲೆ ಏಕೀಕರಣ ಆದಮೇಲೆ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ದ ನಾವು. ಭಾಳ ವರ್ಷಗಳ ಕಾಲ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದು. ದೇವರಾಜ ಅರಸರು ಮುಖ್ಯಮಂತ್ರಿ ಆಗಿರುವಾಗ 1973 ಇಸ್ವಿನಲ್ಲಿ ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಕರ್ನಾಟಕ ಅಂಥೇಳಿ ನಾಮಕರಣ ಆಯಿತು. ಆ ನಾಮಕರಣ ಆದಮೇಲೆ ನಾವು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂಥೇಳಿ ಕರೀತಾ ಇದ್ದೀವಿ. ಈಗ ಕರ್ನಾಟಕ ರಾಜ್ಯ. ಸೊ ಅದರಿಂದ ನಾನು ಒಂದು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಲಿಕ್ಕೆ ಯಾರ್ಯಾರು ಕಾರಣಕರ್ತರಿದ್ದರು ಅವನ್ನೆಲ್ಲ ಸ್ಮರಿಸ್ಕೊತೀನಿ. ಮತ್ತು ಭಾಷಾವಾರು ಪ್ರಾಂತ್ಯ ಮಾಡ್ತಕ್ಕಂಥ ಇದು ನೆಹರು ಕಾಲದಲ್ಲಾದದ್ದು, ಅವರನ್ನು ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಅಲ್ಲಿಂದ ಈಚೆಗೆ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದಂತೆ ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಅನೇಕ ಜನ ಪ್ರಯತ್ನ ಮಾಡಿದ್ದಾರೆ. ಈ 70 ವರ್ಷಗಳಲ್ಲಿ ಅನೇಕ ಜನ ಪ್ರಯತ್ನಗಳನ್ನು ಮಾಡಿದ್ದಾರೆ. ಈಗಲೂ ಕೂಡ ಪ್ರಯತ್ನಗಳು ನಡೀತಲೇ ಇದೆ.
ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದ್ಬಿಟ್ಟಿದ್ದಾವೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಇನ್ನೂ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇನ್ನೂ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು ಭಾಳ ಇದೆ. ಏಕೀಕರಣ ಆದಮೇಲೆ ಈ ಸಮೃದ್ಧಿ ಆಗ್ತಕ್ಕಂಥ ಕರ್ನಾಟಕವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಿಜ. ಮುಖ್ಯಮಂತ್ರಿ, ತಮ್ಮ ಜೊತೆಗೆ ತಮ್ಮ ಸರ್ಕಾರದ ಬಗೆಗಿನ ಬೇರೆ ಪ್ರಶ್ನೆಗಳನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ತಮ್ಮ ಹತ್ರ ಮೊದಲು ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಥದ್ದು ಮತ್ತು ಈ ಯೋಚನೆಯನ್ನು ಮಾಡಿದ ಕಾರಣಕ್ಕಾಗಿ ವಿಶೇಷವಾಗಿ ಹೆಣ್ಣು ಮಕ್ಕಳ ಪರವಾಗಿ ಋತುಚಕ್ರ ರಜೆಯನ್ನು ಕರ್ನಾಟಕ ಸರ್ಕಾರ ಋತುಚಕ್ರ ರಜೆಯನ್ನು ಹೆಣ್ಣುಮಕ್ಕಳಿಗೆ ಕೊಡಬೇಕು, ತಿಂಗಳಿಗೆ 1 ದಿವಸದ ಸಂಬಳ ಸಹಿತವಾಗಿರ್ತಕ್ಕಂತಹ ರಜೆಯನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿದ್ರಿ. ಏನಿದೆ ಈ ಯೋಚನೆ ಯಾಕೆ ಬಂತು? ಸರ್ಕಾರದ ಮಟ್ಟದಲ್ಲಿ ಏನು ಚರ್ಚೆ ಆಯಿತು? ಇದು ಹೊಸ ಯೋಚನೆ ಏನಲ್ಲ, ಬಹಳ ವರ್ಷಗಳಿಂದ ಇದು ಈ ಬೇಡಿಕೆ ಇದ್ದೇ ಇತ್ತು. ಈ ಬೇಡಿಕೆ ಮಾಡಬೇಕು ಅಂತೇಳಿ ಭಾಳ ಜನ ಮಹಿಳಾ ಸಂಘಟನೆಗಳು ಮತ್ತು ಸರ್ಕಾರದಲ್ಲಿ ಸಾರ್ವಜನಿಕರು ಇದನ್ನು ಕೇಳ್ತಾ ಇದ್ದರು. ಸೊ ಇದು ಯೋಗ್ಯವಾದಂಥ ಬೇಡಿಕೆ ಅಂತೇಳಿ ಈ ಬೇಡಿಕೆಯನ್ನು ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಒಂದು ದಿನ ಈ ಋತುಚಕ್ರ ಅವರಿಗೆ ವೇತನ ಸಹಿತವಾದಂಥ ರಜೆಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ಕೈಗೊಂಡಿದೆ. ಬಹುಶಃ ನನ್ನ ಪ್ರಕಾರ ಇದು ಹಳೆಯ ಡಿಮ್ಯಾಂಡು ಮತ್ತು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನವೂ ಕೂಡ ಯೋಗ್ಯವಾದಂಥ ತೀರ್ಮಾನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗ ತಮ್ಮ ಸರ್ಕಾರದ ವಿಚಾರಗಳಿಗೆ ಬಂದಾಗ ಬಹಳ ಮುಖ್ಯವಾಗಿ ಚರ್ಚೆಯಲ್ಲಿರುವಂಥದ್ದು ಯಾವತ್ತೂ ಕೂಡ ಗ್ಯಾರಂಟಿ ಯೋಜನೆಗಳೇ. ಗ್ಯಾರಂಟಿ ಯೋಜನೆಗಳು, 5 ಗ್ಯಾರಂಟಿ ಯೋಜನೆಗಳನ್ನು, ಇದು ಕಳೆದ 2 ವರ್ಷಗಳ ಅವಧಿಯಲ್ಲಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಕಾರ್ಯರೂಪಿಸುವಂತಹ ವಿಚಾರಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡಿದ್ವಿ. ಆದರೆ ಈಗ 2.5 ವರ್ಷಗಳ, ಯಾಕಂದರೆ ಬಹುತೇಕ ಎಲ್ಲ ಗ್ಯಾರಂಟಿಗಳು, ಯುವ ನಿಧಿಯನ್ನು ಹೊರತುಪಡಿಸಿ ಉಳಿದ ಎಲ್ಲ ಗ್ಯಾರಂಟಿಗಳು ಜಾರಿಯಾಗಿಯೇ ಈಗಾಗಲೇ 2 ವರ್ಷ ಕಳೆದಿದೆ. ಎಲ್ಲವೂ ಕೂಡ ಜಾರಿಗೊಳಿಸಿನೇ 2 ವರ್ಷ ಕಳೆದಿದೆ. ಈ 2 ವರ್ಷದ ಅವಧಿಯಲ್ಲಿ ನೀವು ಯಾವ ಉದ್ದೇಶದಿಂದ ಜನರಿಗೆ ಅವರ ಒಂದು ಆರ್ಥಿಕತೆ ಸುಧಾರಿಸಬೇಕು, ಸಾಮಾಜಿಕ ಸ್ಥಿತಿಗತಿಯಲ್ಲಿ ಅವರ ಜೀವನದಲ್ಲಿ ಸುಧಾರಣೆ ಕಾಣಬೇಕು ಅನ್ನೋ ಉದ್ದೇಶದಿಂದ ಜಾರಿಗೊಳಿಸಿದ್ರಿ, ಅದು ನಿಮಗೆ ಪ್ರತಿಫಲಿಸ್ತಾ ಇದೆಯಾ? ಅದು ಕಾಣ್ತಾ ಇದೆಯಾ? ಅದು ತಮ್ಮ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಿದೆ ಅಂತೇಳಿ ತಾವು ಅದನ್ನು ಅಂದಾಜಿಸ್ತೀರಿ? ಈಗ ಬಹುಶಃ ನಿಮ್ಮ ಅರಿವಿಗೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಈ ಗ್ಯಾರಂಟಿ ಯೋಜನೆಗಳನ್ನು ವಿರೋಧಗಳ ನಡುವೆ ನಾವು ಘೋಷಣೆ ಮಾಡೋದು. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20, 2023. ಅದಕ್ಕಿಂತ ಮುಂಚಿತವಾಗಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಕಾರಣ ಯಾಕಪ್ಪ ಅಂತಂದರೆ, ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ. ಅಸಮಾನತೆಯನ್ನು ಹೋಗಲಾಡಿಸ್ತೇನೆ. ಆರ್ಥಿಕವಾದಂಥ ಅಸಮಾನತೆ ಇದೆ, ಸಾಮಾಜಿಕವಾದಂಥ ಅಸಮಾನತೆ ಇದೆ, ರಾಜಕೀಯವಾದಂಥ ಅಸಮಾನತೆ ಇದೆ, ಆಮೇಲೆ ಶೈಕ್ಷಣಿಕವಾದಂಥ ಅಸಮಾನತೆ ಇದೆ, ಮತ್ತು ಲಿಂಗ ಭೇದ ಇದೆ. ಇದನ್ನು ಹೋಗಲಾಡಿಸ್ದೇನೆ ನಾವು ಸಮಾಜ ನಿರ್ಮಾಣ ಮಾಡೋದಾಗಲಿ, ಎಲ್ಲರನ್ನೂ ಮುಖ್ಯವಾಹಿನಿಗೆ ಕರ್ಕೊಬರೋದಾಗಲಿ ಸಾಧ್ಯ ಇಲ್ಲ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅಂತಂದರೆ, ನಿಮಗೆ ಇತಿಹಾಸ ತಿಳ್ಕೋಬೇಕಾಗತ್ತೆ ನಾವು. 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಒಂದು ದಿನ ಈ ನಮ್ಮ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಭಾಷಣ ಮಾಡಿದ್ದಾರೆ. 1949ರಲ್ಲಿ 1949 ನವೆಂಬರ್ 25. ಹೌದು, ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ಆಗುತ್ತೆ. ಆದರೆ ಅವರು ಏನಂತ ಹೇಳಿದ್ದಾರೆ ಅಂತಂದರೆ, ನಾವು ರಾಜಕೀಯ ಸ್ವಾತಂತ್ರ್ಯ ಬಂದಿದೆ,
ಈ ರಾಜಕೀಯ ಸೌಧ ಗಟ್ಟಿಯಾಗಿ ಉಳಿಬೇಕಾದ್ರೆ ನಾವು ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು, ಎಲ್ರಿಗೂ ಸಿಕ್ಕಬೇಕು. ಅದು ಸಿಕ್ಕದೆ ಹೋದರೆ ಯಾರು ಅಸಮಾನತೆಯಿಂದ ನರಳ್ತಾರೆ ಆ ಜನನೇ ಸ್ವಾತಂತ್ರ್ಯದ ಸೌಧವನ್ನು ಧ್ವಂಸ ಮಾಡಿಬಿಡ್ತಾರೆ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಅಸಮಾನತೆಯನ್ನು ಎಲ್ಲಿವರೆಗೆ ತೆಗೆಯೋಕ್ಕಾಗಲ್ಲ ಅಲ್ಲಿವರೆಗೆ ನಾವು ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ನಾನು ಹಿಂದೆ 2013ರಿಂದ 2018ರವರೆಗೆ ಇದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದು ಈ ಅಸಮಾನತೆಯನ್ನು ತೊಲಗಿಸ್ಲಿಕ್ಕೋಸ್ಕರನೇ. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರ, ಶೂಭಾಗ್ಯ, ಇಂಥ ಅನೇಕ ಕೃಷಿ ಭಾಗ್ಯ, ಇಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೆ. ಈ ಸಾರಿ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ನಾವು ಘೋಷಣೆ ಮಾಡಿದ್ದು ಡಾಕ್ಟರ್ ಪರಮೇಶ್ವರ್ ಇಲ್ಲೇ ಕೂತಿದ್ದಾರೆ. ಇವರೇ ಎಂಥದ್ದು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಪ್ರಣಾಳಿಕೆಯಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದು ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಆಮೇಲೆ ಅದಕ್ಕೆ ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ವಿರೋಧ ಮಾಡಿದರು. ನಿಮಗೆ ರಾಜಸ್ಥಾನದಲ್ಲಿ ಪ್ರೈಮ್ ಮಿನಿಸ್ಟರೇ ವಿರೋಧ ಮಾಡಿದರು. ಇದನ್ನು ಈ ಜಾರಿ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ, ಆರ್ಥಿಕವಾಗಿ ಕಷ್ಟ ಆಗ್ತದೆ. ಈಗ ನಾವು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು ಬಂತು. ಈ ನವೆಂಬರ್ 20ನೇ ತಾರೀಕಿಗೆ 2.5 ವರ್ಷ. ನಾವು ಅಧಿಕಾರಕ್ಕೆ ಬಂದ ತಕ್ಷಣವೇ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ನಲ್ಲೇ ತೀರ್ಮಾನ ಮಾಡೋದು ಈ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡೋದು. ಅದಕ್ಕೆ ಜೂನ್ 11ನೇ ತಾರೀಕು, ಮೇ 20ಕ್ಕೆ ಅಧಿಕಾರಕ್ಕೆ ಬಂದು ಜೂನ್ 11ನೇ ತಾರೀಕಿಗೆ ಈ ಶಕ್ತಿ ಯೋಜನೆ ಇದೆಯಲ್ಲ ಇದನ್ನು ಜಾರಿ ಕೊಟ್ಟು ಎಷ್ಟು ದಿನ ಆಯಿತು? 20 ದಿನನೂ ಆಗಿಲ್ಲ. ಹೌದು, 20 ದಿನನೂ ಆಗಿಲ್ಲ. ಜೂನ್ 11ನೇ ತಾರೀಕು ಜಾರಿಗೆ ಕೊಟ್ಟು ಅವತ್ತಿಂದ ಇವತ್ತಿನವರೆಗೆ ಸುಮಾರು 500 ಕೋಟಿಗೂ ಹೆಚ್ಚು ಮಹಿಳೆಯರು 500 ಕೋಟಿಗೂ ಹೆಚ್ಚು ಮಹಿಳೆಯರು ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ದಾರೆ. ಅದರಿಂದ ಏನಾಗಿದೆ ಗೊತ್ತಾ? ನಿಮಗೆ ತಿಳಿಸ್ಲಿಕ್ಕೆ ಇಲ್ಲಿ ಸಾರ್ವಜನಿಕರಿಗೂ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕ ಇವತ್ತು ಪರ್ ಕ್ಯಾಪಿಟಾ ಇನ್ಕಮ್ನಲ್ಲಿ ನಂಬರ್ 1 ಇನ್ ದಿ ಕಂಟ್ರಿ, ನಂಬರ್ 1 ಇನ್ ದಿ ಕಂಟ್ರಿ. ಜೊತೆಗೆ ಈ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳು ಪಾಲ್ಗೊಳ್ಳುವಿಕೆ ಜಾಸ್ತಿ ಆಗ್ತದೆ. ಎಂಪ್ಲಾಯ್ಮೆಂಟುನಲ್ಲಿ ಈಗ ಸಿಕ್ಕಿರ್ತಕ್ಕಂಥದ್ದು 23% ಬೆಂಗಳೂರಿನಲ್ಲಿ ಸಿಕ್ಕಿದೆ, 23%. ಹುಬ್ಳಿ ಧಾರವಾಡದಲ್ಲಿ 21% ಸಿಕ್ಕಿದೆ. ಸೊ ಇದರಿಂದ ನಾವು ಶಕ್ತಿ ಯೋಜನೆಯಿಂದ ಭಾಳಷ್ಟು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಷ್ಟೇ ಅಲ್ಲ, ಮತ್ತು ಹೆಣ್ಮಕ್ಳು ಭಾಗವಹಿಸಿಕೆ ಜಾಸ್ತಿ ಆಗಿದೆ, ಅವರ ಉದ್ಯೋಗದ ಪರ್ಸೆಂಟೇಜು ಜಾಸ್ತಿ ಆಗಿದೆ, ಪರ್ ಕ್ಯಾಪಿಟಾ ಇನ್ಕಮು ಜಾಸ್ತಿ ಆಗಿದೆ. ಇದು ನಾನು ಹೇಳೋದಲ್ಲ, ಅಧ್ಯಯನ ಮಾಡಿರ್ತಕ್ಕಂಥವ್ರು ಹೇಳಿರ್ತಕ್ಕಂಥದ್ದು. ಈಗ ನಾನೇ ಹೇಳ್ಕೊಂಡ್ರೆ ನಂಬದೇ ಇರ್ಬೋದು, ಸರ್ಕಾರ ಇರೋದ್ರಿಂದ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಬಟ್
ಬೇರೆಯವರು ಇಂಡಿಪೆಂಡೆಂಟಾಗಿ ಇದ್ರ ಬಗ್ಗೆ ಇದರ ಪರಿಣಾಮ ಏನಾಗಿದೆ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಹೇಳಿರ್ತಕ್ಕಂಥದ್ದು, ಅವರ ವರದಿ ಪ್ರಕಾರ ಕರ್ನಾಟಕದಲ್ಲಿ ಮಹಿಳೆಯರು, ನೀವು ಯಾರನ್ನಾರು ಮಹಿಳೆಯರು ಕೇಳಿ, ಈಗ ಚಿದಾನಂದ ಪಟೇಲ್ ರಾಜಕೀಯವಾಗಿ ಕೇಳ್ತಾನೆ, ಇದು ಈ ಪ್ರಶ್ನೆ ಕೇಳೋದಿಲ್ಲ ಅನ್ನೋ ಕಾಣಿಸುತ್ತೆ. ಐ ಡೋಂಟ್ ನೋ, ಪ್ರಶ್ನೆ ಕೇಳಿ. ಶಕ್ತಿ ಯೋಜನೆಯಿಂದ ಮಹಿಳಾ ಸಬಲೀಕರಣ ಜಾಸ್ತಿ ಆಗಿದೆಯಾ ಇಲ್ವಾ ಅಂತ ಕೇಳಿ. ಸಬಲೀಕರಣದಿಂದ ಜಾಸ್ತಿ ಆಗಿದೆ. ಅನೇಕ ಪತ್ರಿಕೆಗಳಲ್ಲೆಲ್ಲ ಬಂದಿದೆ, ವರದಿಗಳೆಲ್ಲ ಬಂದಿದ್ದಾವೆ, ಅಧ್ಯಯನ ಮಾಡಿರ್ತಕ್ಕಂಥ ವರದಿಗಳೆಲ್ಲ ಬಂದಿದ್ದಾವೆ. ಅವೆಲ್ಲವೂ ಕೂಡ ಇದು ಅಧ್ಯಯನ ವರದಿನೇ. ಈಗ ಪರ್ ಕ್ಯಾಪಿಟ ಇನ್ಕಮ್ ನಾನು ಹೇಳಿರೋದಲ್ಲ, ಕೇಂದ್ರ ಸರ್ಕಾರ ಹೇಳಿರೋದು. ಹೌದು, ಕೇಂದ್ರ ಸರ್ಕಾರದ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಹೇಳಿರ್ತಕ್ಕಂಥದ್ದು. ಅವ್ರು ಹೇಳಿದ್ದು ಪರ್ ಕ್ಯಾಪಿಟ ಇನ್ಕಮ್, ತಲಾ ಆದಾಯ, ಕರ್ನಾಟಕ ನಂಬರ್ 1 ಇನ್ ದಿ ಕಂಟ್ರಿ. ಸುಮ್ಮನೆ ಹೇಳೋಕ್ಕಾಗತ್ತಾ? ಶಕ್ತಿ ಯೋಜನೆಯಿಂದ ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಕಾರ್ಯಕ್ರಮ ಮಾಡಿದ್ದೀವಿ. ಗೃಹಲಕ್ಷ್ಮಿ ಅದನ್ನು ಟೀಕೆ ಮಾಡಿದ್ರು. ಗೃಹಲಕ್ಷ್ಮಿ ಈಗ ಹೆಣ್ಮಕ್ಳಿಗೆ 2,000 ರೂಪಾಯಿ ತಿಂಗಳಿಗೆ ಮನೆ ಯಜಮಾನಿಗೆ ಕೊಡ್ತಕ್ಕಂಥದ್ದು, ಅದು ವ್ಯರ್ಥ ಆಗ್ತದೆ ಅಂತೇಳಿ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡಬೇಕಲ್ವ ಮನುಷ್ಯನಿಗೆ? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗದೆ ಹೋದರೆ ಅವರು ಹೊರಗಡೆನೇ ಹೋಗೋಕ್ಕಾಗಲ್ಲ. ಮತ್ತು ಬೇರೆ ಬಾಬುಗಳಿಗೆ ಖರ್ಚು ಮಾಡೋಕ್ಕೆ ಹಣನೇ ಇರೋದಿಲ್ಲ ಅವ್ರ ಹತ್ರ. ಅದಕ್ಕೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಕ್ಕೋಸ್ಕರ ನಾವು 2,000 ರೂಪಾಯಿಯನ್ನು ಮಹಿಳೆಯರಿಗೆ, ಮಹಿಳಾ ಮನೆ ಯಜಮಾನಿಗೆ 1,24,00,000 1,24,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿನಂತೆ ಕೊಡ್ತೀವಿ. ಯಾರು ಟೀಕೆ ಮಾಡ್ತಾ ಇದ್ರು ಅವರೇ ಕಾಪಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಯಾರು ಟೀಕೆ ಮಾಡಿದ್ರು 2,000 ರೂಪಾಯಿ ಕೊಡೋದು ಸರಿ ಇಲ್ಲ ಅಂತೇಳಿ ಅವರು ಅದನ್ನು ಕಾಪಿ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿದ್ದಾರೆ. ಈಗ ಡೆಲ್ಲಿನಲ್ಲಿ, ಮಧ್ಯಪ್ರದೇಶ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಎಲ್ಲ ಕಡೆ ಮಾಡಿದ್ದಾರೆ. ಈಗ ಇತ್ತೀಚೆಗೆ ಬಿಹಾರ್ನಲ್ಲಿ 10,000 ಅಂದರೆ ಒನ್ ಟೈಮ್ ಕೊಡೋದು. ಹೌದು, ಪ್ರತಿ ತಿಂಗಳು ಕೊಡಲ್ಲ, ಒನ್ ಟೈಮ್ ಕೊಡೋದು. 10,000 ರೂಪಾಯಿ ಅಂತ ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕೆ? ಟೀಕೆ ಮಾಡಿದವ್ರೆ ಇದು ಕೊಡ್ತಾ ಇರೋದು. ಸೊ ಅದರಿಂದ ನನ್ನ ಪ್ರಕಾರ ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆ ಇವೆರಡೂ ಕೂಡ ಮಹಿಳೆಯರಿಗೆ ಲಿಂಗ ಭೇದ ಇದೆಯಲ್ಲ, ಆ ಜೆಂಡರ್ ಇನ್ಇಕ್ವಾಲಿಟಿ ಇದೆಯಲ್ಲ, ಇದನ್ನೂ ಕೂಡ ಹೋಗಲಾಡಿಸ್ಲಿಕ್ಕೆ ಅನುಕೂಲ ಆಗ್ತದೆ. ಜೊತೆಗೆ ಅವ್ರನ್ನ ಬಲವರ್ಧನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಬಲವರ್ಧನೆ ಮಾಡಲಿಕ್ಕೂ ಕೂಡ ಅನುಕೂಲ ಆಗ್ತದೆ. ಈಗ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ನೀವು ಆವಾಗಲೇ ಪ್ರಸ್ತಾಪ ಮಾಡಿದ್ರಿ, ಟೀಕೆ ಕೂಡ ಬಂತು. ಇದೆಲ್ಲದರ ಹೊರತಾಗಿಯೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರಿ. ರಾಜ್ಯ ಸರ್ಕಾರದ ಬಗೆಗಿನ ಚರ್ಚೆಯ ಸಂದರ್ಭದಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿರುವಂತಹ ಸರ್ಕಾರ, ಗ್ಯಾರಂಟಿ ಸರ್ಕಾರ, ಈ ರೀತಿಯಾದಂತಹ ವಿಚಾರಗಳಲ್ಲಿ ಹೊಗಳಿಕೆಯೂ ಬರುತ್ತೆ, ತೆಗಳಿಕೆಯೂ ಬರುತ್ತೆ, ಎರಡೂ ಕೂಡ. ಆದರೆ ಹೂಡಿಕೆಯನ್ನು ಆಕರ್ಷಣೆ ಮಾಡೋದರಲ್ಲಿ, ಬಂಡವಾಳ ಹೂಡಿಕೆ ಆಕರ್ಷಣೆ ಮಾಡೋದರಲ್ಲಿ ಸರ್ಕಾರ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿದೆ? ತಾವು 2013ರಿಂದ 2018 ಅವಧಿಯಲ್ಲಿ ಸರ್ಕಾರವನ್ನು ನಡೆಸಿದಂಥ ಸಂದರ್ಭದಲ್ಲಿ 2018ರ ರಿಪೋರ್ಟ್ ಪ್ರಕಾರವೂ ಕೂಡ ಕರ್ನಾಟಕ ದೇಶದಲ್ಲಿ ಹೂಡಿಕೆಯಲ್ಲಿ, ಬಂಡವಾಳ ಆಕರ್ಷಣೆಯಲ್ಲಿ ನಂಬರ್ 1 ರಾಜ್ಯ ಆಗಿದ್ದಿತ್ತು. ಈಗ ಬಂಡವಾಳ ಆಕರ್ಷಣೆ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾ ಇದೆ ಅಂತೇಳಿ ಒಪ್ಪಂದಗಳಾಗಿದ್ದಾವೆ,
ಅನುಷ್ಠಾನ ವಿಚಾರಗಳು. ಈಗ ಫಾರಿನ್ ಇನ್ವೆಸ್ಟ್ಮೆಂಟ್, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಡು ಯು ನೋ ವಿಚ್ ಕಂಟ್ರಿ, ವಿಚ್ ಈಸ್ ದಿ ಸ್ಟೇಟ್ ವಿಚ್ ಈಸ್ ನಂಬರ್ 1 ಇನ್ ದಿ ಕಂಟ್ರಿ? ಕರ್ನಾಟಕ ಈಸ್ ನಂಬರ್ 1. ಕರ್ನಾಟಕ ನಂಬರ್ 1. ವಿದೇಶಿ ಬಂಡವಾಳ ಹೂಡಿಕೆ ಇದೆಯಲ್ಲ, ಆ ವಿದೇಶಿ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕ ನಂಬರ್ 1 ಈವನ್ ಟುಡೇ. ಮಹಾರಾಷ್ಟ್ರ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದಿದ್ದೀವಿ. ನಾವು ಆರ್ಥಿಕವಾಗಿ ತೊಂದರೆ ಆಗಿದ್ದರೆ, ನಮ್ಮ ದೇಶಕ್ಕೆ ಕಾನೂನು ಸುವ್ಯವಸ್ಥೆ ಚೆನ್ನಾಗಿಲ್ಲದೆ ಹೋದರೆ ವಿದೇಶಿ ಬಂಡವಾಳ ಬರ್ತಿತ್ತಾ? ಕಾನೂನು ಸುವ್ಯವಸ್ಥೆ ಚೆನ್ನಾಗಿರ್ತದೆ, ಮತ್ತು ಒಳ್ಳೆ ವಾತಾವರಣ ಇದ್ದರೆ ಬೆಳವಣಿಗೆ, ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿದ್ದರೆ, ಆಮೇಲೆ ಬಂಡವಾಳ ಹೂಡಿಕೆಗೆ ಪೂರಕವಾಗಿದ್ದರೆ ಮಾತ್ರ ಬಂಡವಾಳ ಬರಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲದಿದ್ದರೆ ಬರಲ್ಲ. ಆಮೇಲೆ ನಾವು ಈ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋದು. ಎಷ್ಟು ಬಂಡವಾಳ ಬಂದಿರೋದು? MOU ಆಗಿರೋದು ಸುಮಾರು 10 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. 10.7 ಲಕ್ಷ ಕೋಟಿ. ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. 10 ಲಕ್ಷ ಕೋಟಿ ಸುಮ್ಮನೆ ಬರ್ತದ? ಕೈಗಾರಿಕೋದ್ಯಮಿಗಳು ದಡ್ರ? ಅವರು ಇಲ್ಲಿ ಬಂಡವಾಳ ಹೂಡ್ತೀವಿ ಕರ್ನಾಟಕದಲ್ಲಿ ಅಂತ ಹೇಳ್ಬೇಕಾದ್ರೆ ಸುಮ್ಮನೆ ಹೂಡಕ್ಕೆ ಬರ್ತಾರ? ಅದರಿಂದ ಏನಾಗ್ತದೆ? ಉದ್ಯೋಗ ಸೃಷ್ಟಿ ಆಗ್ತದೆ. ಆಮೇಲೆ ದೇಶದಲ್ಲಿ ಇನ್ಫ್ಲೇಷನ್ ಇದೆಯಲ್ಲ, ಎಷ್ಟಿದೆ? 7% ಇದೆ. ನಮ್ಮಲ್ಲಿ ಎಷ್ಟಿದೆ? 2.5. 2.5. ದೇಶದಲ್ಲಿ 7%. ಸೊ ಹೆಂಗೆ ಸಾಧ್ಯ ಆಗ್ತದೆ? ಬಂಡವಾಳ ಬರಬೇಕಾದ್ರೆ, ನಮ್ಮ ರಾಜ್ಯಕ್ಕೆ ಹರಿದು ಬರಬೇಕಾದ್ರೆ ಒಳ್ಳೆ ವಾತಾವರಣ ಇರಬೇಕು, ಕಾನೂನು ಸುವ್ಯವಸ್ಥೆ ಇರಬೇಕು, ಮತ್ತು ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಇದೆ, ಶಕ್ತಿ ಇದೆಯಲ್ಲ, ಅವು ಇಷ್ಟು ನಮ್ಮಲ್ಲಿದೆ. ಬೋತ್ ಅನ್ಸ್ಕಿಲ್ಡ್ ಆ್ಯಂಡ್ ಸ್ಕಿಲ್ಡ್ ಲೇಬರ್ ಸಿಗ್ತದೆ. ಸೊ ಹಾಗಾಗಿ ಕರ್ನಾಟಕ ಆರ್ಥಿಕವಾಗಿ ಕೂಡ ಬೆಳವಣಿಗೆ ಆಗ್ತಾ ಇದೆ, ಕೈಗಾರಿಕೀಕರಣನೂ ಕೂಡ ನಡೀತಾ ಇದೆ, ಜೊತೆಗೆ ಮೂಲಭೂತ ಸೌಕರ್ಯಗಳು ಕೂಡ ನಡೀತಾ ಇದೆ. ಯಾವ ಮೂಲಭೂತ ಸೌಕರ್ಯ ಕಡಿಮೆ ಆಗಿದೆ? ನೀರಾವರಿ ಕಡಿಮೆ ಆಗಿದೆಯಾ? ಇಂಡಸ್ಟ್ರಿಗಳು ಬರೋದು ಕಡಿಮೆ ಆಗಿದೆಯಾ? ರಸ್ತೆಗಳು, PWD ರಸ್ತೆಗಳು ಕಡಿಮೆ ಆಗಿದೆಯಾ? ಇನ್ನೊಂದು ಇಲ್ಲಿ ಹೇಳಲೇಬೇಕು, ಸುಮಾರು 2,14,000 ಕೋಟಿ ದುಡ್ಡಿಲ್ದೇನೆ ಮಂಜೂರು ಮಾಡಿಬಿಟ್ರು ಹಿಂದಿನ ಸರ್ಕಾರ. 2,14,000 ಕೋಟಿ ದುಡ್ಡೇ ಇಲ್ಲ. ಮಂಜೂರು ಮಾಡಿ ಟೆಂಡರ್ ಕರೆದುಬಿಟ್ಟು ಕೆಲಸನೂ ಕೊಟ್ಬಿಟ್ರು. ನಂಬರ್ 1. ನಂಬರ್ 2, 1,70,000 ಕೋಟಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರು ಟೆಂಡರ್ ಅದು ಇಷ್ಟು ಹಣಕ್ಕೆ MLAಗಳಿಗೆ, ಅವ್ರಿಗೆ ಬೇಕಾದವ್ರಿಗೆ ಎಲ್ಲ ಕೊಟ್ಬಿಟ್ರು. ಸೊ ಹಂಗಾಗಿ ಇವತ್ತು ಕರ್ನಾಟಕದ ಮೇಲೆ ಹೊರೆಯಾಗಿದ್ದರೆ ಹಿಂದಿನ ಸರ್ಕಾರ ಕಾರಣ.
ಅವರು ಒಪ್ಕೊಳ್ಳೋಕೆ ತಯಾರಾಗಿಲ್ಲ. ಯಾಕಂತಂದರೆ ಇಲ್ಲಿ ನಮ್ಮಲ್ಲಿ BJP ಪರವಾಗಿರೋರು ಹೇಳ್ತಾರೆ ಏನಂತಂದರೆ, ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ರೆವಿನ್ಯೂ ಸರ್ಪ್ಲಸ್ ಇತ್ತು, ಈಗ ರೆವಿನ್ಯೂ ಡಿಫಿಸಿಟ್ ಆಗಿಬಿಟ್ಟದೆ. ಕೊನೆಯಲ್ಲಿ ಏನಾಯಿತು ಅಂತಂದರೆ 18,000 ಕೋಟಿ GST ಪರಿಹಾರ ಕೊಡಬೇಕಾಗಿತ್ತಲ್ಲ, ಅದು 18,000 ಕೋಟಿ ಬಂದ್ಬಿಡ್ತು. 18,000 ಕೋಟಿನಲ್ಲಿ 3,000 ಕೋಟಿ ವಾಪಸ್ ತಗೊಂಡ್ರು. ಇದು ಬಂದಾಗ ರೆವಿನ್ಯೂ ಸರ್ಪ್ಲಸ್ ಅನ್ನೋ ಥರ ಕಾಣಿಸ್ತಿತ್ತು. ಬಟ್ ಪೆಂಡಿಂಗ್ ಬಿಲ್ಸ್ ಇದವಲ್ಲ, ಅವು ಮೌಂಟ್ ಆಗಿಬಿಡ್ತು. ಇದು ನೀವು ಏನು ಇವತ್ತು ಸಮೃದ್ಧ ಕರ್ನಾಟಕ ಅಂತ ಕರೀತೀರಲ್ಲ, ಅದು ಸಮೃದ್ಧ ಕರ್ನಾಟಕ ಆಗಲಿಲ್ಲ. ಹಿಂಗೆ ಈಗ ಆಗೋಯ್ತು. ಇದಕ್ಕೋಸ್ಕರ ಇಷ್ಟೆಲ್ಲ ಆದರೂ ಕೂಡ 52,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ. ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥ ಹಣ 1,00,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಆರ್ಥಿಕವಾಗಿ ದಿವಾಳಿಯಾಗಿದ್ದರೆ ಮಾಡೋಕ್ಕಾಯ್ತಿತ್ತ? ಪ್ರತಿ ಕುಟುಂಬಕ್ಕೆ 4,000ರಿಂದ 5,000 ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ವರ್ಷದಲ್ಲಿ 5,000ದಿಂದ 50,000ದಿಂದ 60,000 ಕೋಟಿ 60,000 ಕೋಟಿ ರೂಪಾಯಿಗಳನ್ನು ಇವರು ಕೊಡ್ತಾ ಇದ್ದೀವಿ. ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಕೊಡ್ತಾ ಇದ್ದೀವಿ. 52,000 ಕೋಟಿ ವರ್ಷಕ್ಕೆ. ಸರ್, ಮುಂದುವರೆದು ತಾವು ಅಧಿಕಾರ ವಿಕೇಂದ್ರೀಕರಣದ ಪ್ರಬಲ ಪ್ರತಿಪಾದಕರು. ಗ್ರಾಮೀಣ ಭಾಗಗಳ ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ಇರಬೇಕು ಅನ್ನುವಂಥ ವಿಚಾರ. ಕಾಂಗ್ರೆಸ್ಸೇ ಸಂವಿಧಾನದ ತಿದ್ದುಪಡಿಯ ಮೂಲಕವಾಗಿ ಕೂಡ ದೇಶದಲ್ಲಿ 3 ಹಂತದ ಅಡ್ಮಿನಿಸ್ಟ್ರೇಷನ್ ಇರಬೇಕು ಅನ್ನುವಂಥದ್ದನ್ನು ಜಾರಿಗೆ ತಂದಿರುವಂಥದ್ದು, ಪಂಚಾಯತ್ ರಾಜ್ ತಂದಿರುವಂಥದ್ದು, ಸ್ಥಳೀಯ ಸಂಸ್ಥೆಗಳನ್ನು ಮಾಡಿರೋದು. ಆದರೆ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಹಿಂದಿನ ಸರ್ಕಾರದ ಅವಧಿಯಲ್ಲೇ ಚುನಾವಣೆ ನಡೆಸಿಲ್ಲ. ಆಲ್ಮೋಸ್ಟ್ 5 ವರ್ಷಗಳಾಗ್ತಾ ಬಂತು. ಯಾವಾಗ ಈ ಚುನಾವಣೆಗಳು ನಡೀತವೆ, ಇದಕ್ಕೆ ಬೇಕಂತಹ ವ್ಯವಸ್ಥೆಯನ್ನು ಕರ್ನಾಟಕ ಸರ್ಕಾರದ ಕಡೆಯಿಂದ ಆಗತ್ತೆ? ನಾವು ಯಾವಾಗಲೂ ಕೂಡ ಅಧಿಕಾರ ವಿಕೇಂದ್ರೀಕರಣದ ಪರವಾಗಿರ್ತಕ್ಕಂಥವ್ರು. 72-73 ಅಮೆಂಡ್ಮೆಂಟನ್ನು ನಾವೇ ತಂದವರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರುವಾಗ 73rd ಅಮೆಂಡ್ಮೆಂಟನ್ನು ತಗೊಬಂದರು. ಆ ಮೂಲಕ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ ಇವೆಲ್ಲ ಕೊಡ್ತಕ್ಕಂಥ ಕೆಲಸ ಆಯಿತು. ಎಲೆಕ್ಷನ್ ಆಗಬೇಕು. ಅಧಿಕಾರ ವಿಕೇಂದ್ರೀಕರಣದಲ್ಲಿ ಬದ್ಧತೆ ಇರ್ತಕ್ಕಂಥವ್ರು, ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಎಲೆಕ್ಷನ್ ಆಗಬೇಕು. BJP ಅವ್ರ ಕಾಲದಲ್ಲಿ ಎಲೆಕ್ಷನ್ ನಡೀಲಿಲ್ಲ. ಅದು ಕೋರ್ಟ್ನಲ್ಲೆಲ್ಲ ಇತ್ತು. ಆಮೇಲೆ ಈಗ ಕೋರ್ಟ್ನಲ್ಲಿ ಆಸ್ ಫಾರ್ ಆಸ್ ಬೆಂಗಳೂರು ಕಾರ್ಪೊರೇಷನ್ ಇಸ್ ಕನ್ಸರ್ನ್ಡ್, ಈಗ ಫೆಬ್ರವರಿ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ವಿ ಆರ್ ಅಟ್ ಇಟ್, ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ತಾಲೂಕು ಬೋರ್ಡು, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಕೂಡ ಮಾಡಬೇಕು ಅಂತ ಇದ್ದೇವೆ. ಅದನ್ನು ಕೂಡ ಮಾಡ್ತೀವಿ. ಸೊ ನಾವು ಯಾವತ್ತೂ ಕೂಡ ಅಧಿಕಾರ ಹಂಚಿಕೆ ಮಾಡ್ತಕ್ಕಂಥ, ಅಧಿಕಾರ ವಿಕೇಂದ್ರೀಕರಣ ಮಾಡ್ತಕ್ಕಂಥ ಇದರಲ್ಲಿ ನಂಬಿಕೆಯನ್ನು ಕಳ್ಕೊಂಡಿಲ್ಲ. ನಾವು ಅದರ ಪರವಾಗಿಯೇ ಇದ್ದೀವಿ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯದಲ್ಲಿ ಮಾಡಿಸ್ತಾ ಇದ್ದೀರಿ. ಇದಕ್ಕೂ ಕೂಡ ಸಹಜವಾಗಿಯೇ ಇದಕ್ಕೂ ಒಂದಷ್ಟು ವಿರೋಧಗಳು ಇದ್ವು. ಆದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು 2ನೇ ಬಾರಿ ಈಗ ಮಾಡಲೇಬೇಕು ಮತ್ತು ಅದನ್ನು ಮುಗಿಸ್ಬೇಕು. ಡೇಟಾ ಸಂಗ್ರಹವನ್ನು ಬೇಗನೆ ಮಾಡಿ ಮುಗಿಸಿ ನಂತರ ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೂಡ ಸಬ್ಮಿಟ್ ಆಗಬೇಕು. ಕಳೆದ ಬಾರಿ ನಡೀತು, ಎಲ್ಲವೂ ಕೂಡ ಸಮೀಕ್ಷೆ ಆಯಿತು.
10 ವರ್ಷಗಳ ನಂತರ ನೀವು ಅದನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ನಾನಾ ಕಾರಣಗಳಿದ್ದಾವೆ ಅದರಲ್ಲಿ. ಆದರೆ ಈಗಿನ ವರದಿ, ಈಗ ಇನ್ನೇನು ಸಮೀಕ್ಷೆ ನಡೀತಾ ಇದೆ, ಈ ವರದಿ ಈ ಸರ್ಕಾರದ ಅವಧಿಯಲ್ಲಿನೇ ಅದು ಸಬ್ಮಿಟ್ ಆದ ತಕ್ಷಣಕ್ಕೇ ಅದು ಕ್ಯಾಬಿನೆಟ್ನ ಮುಂದೆ ಮಂಡನೆ ಆಗುತ್ತಾ? ಈಗ ನೋಡಿ, ನಮ್ಮ ದೇಶದಲ್ಲಿ ಜಾತಿ ಗಣತಿ ಆಗಿಲ್ಲ, ನಂಬರ್ 1. ಆಮೇಲೆ ಸಾಮಾಜಿಕ ಶೈಕ್ಷಣಿಕ ವರದಿ ಸರ್ವೆ ಆಗಿಲ್ಲ. ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆಗದೇನೆ ನಾವು ಸಮಾನತೆಯನ್ನು ಮಾಡೋದು ಭಾಳ ಕಷ್ಟ ಆಗ್ತದೆ. ಈಗ ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಇದು ಬರೀ ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಮಾಡ್ತಕ್ಕಂಥ ಸರ್ವೆ ಅಂತಕ್ಕಂಥ ಭಾವನೆ ಇದೆ. ಇಟ್ ಈಸ್ ನಾಟ್ ಕರೆಕ್ಟ್. ಇದು ಕರ್ನಾಟಕದಲ್ಲಿರ್ತಕ್ಕಂಥ 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. 7 ಕೋಟಿ ಜನರಿಗೆ ಮಾಡ್ತಕ್ಕಂಥ ಸರ್ವೆ. ಈ ಸರ್ವೆ ಮುಖಾಂತರ ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗಬೇಕಲ್ಲ. ನಾವು ಈಗ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಬೇಕು. ಅಮೇರಿಕಾದಲ್ಲಿಂಥ ದೇಶಗಳಲ್ಲೇ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡ್ತಾರೆ. ನಾವು ಸಮಾನತೆ ಬರಬೇಕು ಅಂತಂದರೆ ಬರೀ ಭಾಷಣ ಹೊಡೆದ್ರೆ ಬಂದ್ಬಿಡ್ತದೆ ಸಮಾನತೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು? 79 ವರ್ಷ ಆಯಿತು. ಸಮಾನತೆ ಬಂದಿದೆಯಾ? ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಎಷ್ಟು ವರ್ಷ ಆಯಿತು? 75 ವರ್ಷ ಆಯಿತು. ಬಂದಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಹೋಗಿಲ್ಲ. ಸೊ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೆಲವರು ಈ BJPಯವರು ಈ ಶೈಕ್ಷಣಿಕ ಮತ್ತು ಸಾಮಾಜಿಕ ಸರ್ವೇನೇ ಬೇಡ ಅಂತ ಹೇಳ್ತಾರೆ. 1935ನೇ ಇಸ್ವಿನಲ್ಲಿ 1935ನೇ ಇಸ್ವಿ ಜಾತಿ ಗಣತಿ ಆಗಿದ್ದದು ಅದೇ ಕೊನೆ. ಆಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಮಾಡಲೇ ಇಲ್ಲ. ಜಾತಿ ಗಣತಿ ಬಿಟ್ಬಿಟ್ರು. ಸೆನ್ಸಸ್ ಮಾಡ್ತಾಯಿದ್ರು, ಗಣತಿ ಮಾಡ್ತಾಯಿದ್ರು, ಜನಸಂಖ್ಯೆ ಗಣತಿ ಮಾಡ್ತಾಯಿದ್ರು. ಆದರೆ ಜಾತಿ ಗಣತಿ ಮಾಡಲಿ. ಈಗ ನಾವು ಹೇಳ್ತಾ ಇದ್ದೋ, ರಾಹುಲ್ ಗಾಂಧಿಯವರು ಹೇಳ್ತಾ ಇದ್ರು, ಪದೇ ಪದೇ ಒತ್ತಾಯ ಮಾಡ್ತಾಯಿದ್ರು, ಜಾತಿ ಗಣತಿ ಆಗಲೇಬೇಕು, ಜಾತಿ ಗಣತಿ ಆಗಲೇಬೇಕು ಅಂತ. ಈಗ ಒಪ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ. ನಿಂತೋಗಿರೋದು ಯಾವಾಗ? 1935 ಲಾಸ್ಟ್ ಜಾತಿ ಗಣತಿ ನಡೆದಿದ್ದದು. ಈಗ ಮತ್ತೆ ಮಾಡ್ತಾ ಇದ್ದಾರೆ. ಬಹುಶಃ ನವೆಂಬರ್ನಿಂದ ಶುರುವಾಗ್ಬೋದು, ಜಾತಿ ಗಣತಿ ಶುರುವಾಗ್ತದೆ. ಯಾಕೆ ಮಾಡ್ತಾ ಇದ್ದಾರೆ? ಅದು ಕೂಡ ಸೋಷಿಯೋ ಎಜುಕೇಷನಲ್ ಸರ್ವೆ ಅಲ್ಲ, ಬರೀ ಜಾತಿ ಗಣತಿ ಅಷ್ಟೇ. ಸೋಷಿಯೋ ಎಜುಕೇಷನಲ್ ಸರ್ವೆ ಮಾಡೋದ್ರಿಂದ ಈಗ ನೀವು ಸ್ವಾತಂತ್ರ್ಯ ಬಂದ ಮೇಲೆ ನೀವು ಏನಾಗಿದ್ದೀರಿ? ನಿಮ್ಮ ಜನ್ರೇಷನಲ್ಲಿ ವಿದ್ಯಾವಂತರಾಗಿದ್ದಾರಾ, ಅಥವಾ 2ನೇ ಜನರೇಷನ್ ಆಗಿದ್ದಾರಾ, 3ನೇ ಜನರೇಷನ್ ಆಗಿದ್ದಾರಾ, 4ನೇ ಜನರೇಷನ್ ಆಗಿದೆಯಾ ಇಲ್ವಾ? ನೀವು ಕೆಲಸದಲ್ಲಿ ಇದ್ದೀರಾ ಇಲ್ವಾ? ನಿಮ್ಗೆ ಆಸ್ತಿ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕಲ್ಲ ನಮಗೆ. ಗೊತ್ತಾದರೆ ನಿಮಗೆ ಕಾರ್ಯಕ್ರಮ, ಯಾರು ಹಿಂದೆ ಬಿದ್ದಿದ್ದೀರಿ ಅವರಿಗೆ ಕಾರ್ಯಕ್ರಮಗಳು ಮಾಡಬೇಕಲ್ಲ. ಈಗ ಈಗ ಇಂದಿರಾ ಸಹಾನಿ ಕೇಸು 1992 ಇಂದಿರಾ ಮಂಡಲ್ ಕಮಿಷನ್ ವರದಿ ಚಾಲೆಂಜ್ ಆಗಿದ್ದದು. ಕಾನ್ಸ್ಟಿಟ್ಯೂಷನಲ್ ಬೆಂಚು ರಚನೆಯಾಗಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಕೇಳಿದ್ರು, ನಿಮಗೆ ಡಾಟಾ ಇದೆಯಾ, ಜಾತಿ ಡಾಟಾ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಜಾತಿ ಡಾಟಾ ಎಲ್ಲಿದೆ? ಅದಕ್ಕೆ ನಾನು 84-85ರಲ್ಲಿ ಇದು ಕಾಂತರಾಜ್ ವರದಿಯನ್ನು ಮಾಡಿದ್ದು.
ಅಲ್ಲ ಎಂಥದ್ದು 2014-15 ಇದು ಸರ್ವೆ ಮಾಡಿಸಿದ್ದು. ಹೌದು. ಆ ಸರ್ವೆ ವಿರೋಧ ಮಾಡಿಬಿಟ್ರು, ಅದು ಸೈಂಟಿಫಿಕ್ ಆಗಿಲ್ಲ, ಆಮೇಲೆ ಎಲ್ಲರೂ ಒಳಗೊಂಡಿಲ್ಲ, ಈ ಥರ ಎಲ್ಲ ಮಾಡ್ತಾಯಿದ್ರು. ಆಮೇಲೆ 10 ವರ್ಷನೂ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕೆ ಹೊಸ ಸರ್ವೆ ಮಾಡೋಕ್ಕೆ ಪ್ರಾರಂಭ ಮಾಡಿರೋದು. ಅಲ್ಲ, ಈ ಸರ್ವೆ ಬರುವಾಗಲೂ ಕೂಡ ವಿರೋಧ ಬರಲ್ಲ ಅಂತ ಏನು ಗ್ಯಾರಂಟಿ? ಈ ಸರ್ವೆ ಈಗ ವರದಿ ಕೊಡುವಾಗಲೂ ಕೂಡ ಮತ್ತೆ ವಿರೋಧ ಬರಬಹುದಲ್ವಾ? ಅಥವಾ ಅವಾಗ ಸರ್ಕಾರ ಅದನ್ನ ಅಂಗೀಕರಿಸುತ್ತಾ? ನನ್ನ ಪ್ರಕಾರ ವಿರೋಧ ಮಾಡೋರು ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ, ಅಥವಾ ತಾತ್ವಿಕ ಹಿನ್ನೆಲೆ ಇಟ್ಕೊಂಡು ಮಾಡ್ತಾ ಇಲ್ಲ. ಸುಮ್ಮನೆ ವಿರೋಧ ಮಾಡಬೇಕು, ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ. ಐ ಡೋಂಟ್ ಥಿಂಕ್ ಅದಕ್ಕೆ ನಮಗೆ ಯಾರು ವಿರೋಧ ಮಾಡಿದ್ದಾರೆ, ಯಾರು ವಿರೋಧ ಮಾಡೋರು ಅದು ಮುಖ್ಯ ಅಲ್ಲ. ನಮಗೆ ಮಾಹಿತಿ ಬೇಕಲ್ಲ. ಹೌದು. ಯಾರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮುಂದೆ ಬಂದಿದ್ದಾರೆ, ಯಾರು ಬಂದಿಲ್ಲ, ಇದು ಮಾಹಿತಿ ಎಲ್ಲಿ ಸಿಗೋದು? ಯಾವುದ್ರ ಮೇಲೆ ಸಿಗೋದು? ಹೇಳಿ ನೀವೇ, ಯಾವುದ್ರ ಮೇಲೆ ಸಿಕ್ಕೋದು? ಸಮೀಕ್ಷೆ. ಅದಕ್ಕೆ ಮಾಹಿತಿ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆಲವರು ವಿರೋಧ ಮಾಡ್ತಾರೆ, ಕೆಲವರು ನಾವು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಈಗ ನಾವೇನು ಹೇಳೋದು, ನೀವೇನು ಹೇಳ್ತೀರಿ ಅದನ್ನು ಬರ್ಕೊಬರೋದು ಅಷ್ಟೇ ಅಲ್ವಾ? ಹೌದು. ನೀವು ಏನಪ್ಪ, ನೀವು ಯಾವ ಇದಕ್ಕೆ ಸೇರಿದ್ಯಾ, ನಂಬರ್ 1, ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಜಾತಿಗೆ ಸೇರಿದ್ಯಾ, ಏನು ಓದಿದ್ಯಾ, ಏನು ಓದೇ ಇಲ್ವಾ, ನೀನು ಕೆಲಸದಲ್ಲಿ ಇದೆಯಾ ಇಲ್ವಾ, ನಿನ್ನ ಜಮೀನು ಇದೆಯಾ ಇಲ್ವಾ, ಮನೆ ಇದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಬೇಕಲ್ಲ. ಹೆಂಗೆ ಗೊತ್ತಾಗೋದು ಹೇಳಿ? ಇದು ಸರ್ವೆ ಮಾಡದೆ ಹೋದರೆ ಹೇಗೆ ಗೊತ್ತಾಗುತ್ತೆ? ಹೆಂಗೆ ಸುಮ್ಮನೆ ಸರ್ವೆ ಮಾಡ್ದೇನೆ ಗೊತ್ತಾಗ್ಬಿಡ್ತದ? ಏನು ಮಾಯಾಮಂತ್ರ ಮಾಡೋಕ್ಕಾಗತ್ತಾ? ಐ ಡೋಂಟ್ ನೋ. ವಿರೋಧ ಮಾಡೋರಿಗೆ ನನ್ನ ಪ್ರಕಾರ ಅವ್ರಿಗೆ ಅಜ್ಞಾನದಿಂದ ಮಾಡ್ತಾ ಇದ್ದಾರೋ, ಅಥವಾ ರಾಜಕೀಯವಾಗಿ ಮಾಡ್ತಾ ಇದ್ದಾರೋ, ಅಥವಾ ಇನ್ಯಾವುದೇ ಕಾರಣ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಬಟ್ ಈ ಬಾರಿ ಮಾಹಿತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಈ ಬಾರಿ ಅಂಗೀಕಾರ ಆಗುತ್ತೆ ಸರ್ ಸಮೀಕ್ಷೆ ವರದಿಯನ್ನು? ಈ ಸಾರಿ ನೋಡಪ್ಪ, ಇಲ್ಲಿವರೆಗೆ ಒಟ್ಟು ಆವರೇಜು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇವತ್ತಿನವರಿಗೆ, ಇನ್ನು ಇವತ್ತು ನಾಳೆ ನಾಳಿದ್ದು 31 ಇದು ಮಾಡಿದ್ದೀವಿ. ಇವತ್ತಿನವರಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯದಲ್ಲಿ 100ಕ್ಕೆ 100 ಆಗಿದೆ. ಮಂಡ್ಯ 100.16, ತುಮಕೂರು 98.33 ಇವ್ರ ಜಿಲ್ಲೆ. ಆಮೇಲೆ ಚಿಕ್ಕಮಗಳೂರು 96.56, ಬಳ್ಳಾರಿನಲ್ಲಿ 82.41 ಆಗಿದೆ. ಇದು ಕಡಿಮೆ ಆಗಿರೋದು. ಸೊ ಇನ್ನೂ ನನ್ನ ಪ್ರಕಾರ 92 ಅವರೇಜ್, 92-93 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು 5 ದಿನ ಇದೆ, ಇವತ್ತು ನಾಳೆ 31ರವರೆಗೂ ಇದೆ. ಹೌದು, ಆಗ್ತದೆ. ಆಮೇಲೂ ಕೂಡ ಆನ್ಲೈನ್ನಲ್ಲೂ ಕೂಡ ಮಾಡ್ಬೋದು. ಸರ್ವೆಗೆ ಮಾಹಿತಿ ಕೊಡಬೇಕಾದ್ರೆ ಆನ್ಲೈನ್ ಮೂಲಕನೂ ಕೂಡ ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರು ನಗರದಲ್ಲೇ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದು, ಯಾಕಂದರೆ ಒಂದು ಹೊರ ರಾಜ್ಯದವರು ಬೆಂಗಳೂರು ನಗರದಲ್ಲಿ ಇದ್ದಾರೆ ಹೆಚ್ಚಾಗಿ. ಒಂದು ಸುಮಾರು 20-25% ಹೊರ ರಾಜ್ಯದವರು ಇದ್ದಾರೆ. 20-25 ದೇ ಮೇ ನಾಟ್ ಪಾರ್ಟಿಸಿಪೇಟ್. ಸೊ ಆ ಥರ ಇರ್ತದೆ. ಬಿಕಾಸ್ ಅವರು ದೇ ಆರ್ ನಾಟ್ ದಿ ಸಿಟಿಜನ್ಸ್ ಆಫ್ ದಿ ಕರ್ನಾಟಕ. ಯಾರು ಕರ್ನಾಟಕ ಸಿಟಿಜನ್ಸ್ ಇದ್ದಾರೆ ಅವ್ರನ್ನ ನಾವು ಟ್ಯಾಕಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇವರಾಜ ಅರಸು ಅವರ ಸುದೀರ್ಘ ಕಾಲದವರೆಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದಂಥವರು ದೇವರಾಜ ಅರಸು ಅವರು.
ತಾವು ಈಗ ಆ ದಾಖಲೆಯನ್ನು ಮುರಿಯುವ ಹೊಸ್ತಿಲಲ್ಲಿದ್ದೀರಿ. ದೇವರಾಜ ಅರಸು ಅವರ ದಾಖಲೆ, ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿರುವಂಥವ್ರು. ತಮ್ಮಲ್ಲಿ ಈ ಸುದೀರ್ಘ ಆಡಳಿತದ ಅವಧಿ ಎಷ್ಟು ತೃಪ್ತಿ ತಂದಿದೆ ಮತ್ತು ಈ ದಾಖಲೆಯನ್ನು ಮುರಿದು ಕೂಡ ತಾವು ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಅವಧಿಯವರೆಗೂ ಕೂಡ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿದವರು ಅನ್ನುವಂತಹ ದಾಖಲೆಯ ಬಗ್ಗೆ ತಾವೇನು ಹೇಳ್ತೀರಿ? ನನಗೆ ದಾಖಲೆ ಬಗ್ಗೆ ನಂಬಿಕೆ ಇಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ವರ್ಷ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೋ ದಾಖಲೆ ಮುರಿಬೇಕು, ದೇವರಾಜ ಅರಸರವರ ದಾಖಲೆ ಮುರಿಬೇಕು ಅಂತಕ್ಕಂಥದ್ದು ನನಗೆ ಅದು ಮನಸ್ಸಿನಲ್ಲಿಲ್ಲ. ಆದರೆ ನಾವು ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತೀವಿ ಅಷ್ಟು ದಿನ ಜನಪರವಾಗಿರಬೇಕು, ಸಮಾಜಮುಖಿಯಾಗಿರ್ಬೇಕು ಅಷ್ಟೇ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 10 ವರ್ಷ ಇರ್ತೀರಿ. 10 ವರ್ಷದ ಆಳ್ವಿಕೆ ಗೊತ್ತಿಲ್ಲ ನನಗೆ. ಈಗ ಹೈಕಮಾಂಡ್ನವರು ಅಂತಿಮವಾಗಿ ತೀರ್ಮಾನ ಮಾಡೋರು ಯಾರು? ಈಗ ನನಗೆ ಜನ ಆಶೀರ್ವಾದ ಮಾಡಿದ್ದಾರೆ 5 ವರ್ಷ ಇರಿ ಅಂತ. ನಾನು ಹೈಕಮಾಂಡ್ನವರು ಒಂದು ವೇಳೆ ತೀರ್ಮಾನ ತಗೊಂಡ್ರೆ, ಬೇರೆ ತೀರ್ಮಾನ ತಗೊಂಡ್ರೆ ಅದು ಮಾಡಬೇಕಾಗ್ತದೆ. ಅದಕ್ಕೆ ಓಪನ್ ಆಗಿದೆ, ಮುಕ್ತವಾಗಿ ಯಾರೇ ಕಾಂಗ್ರೆಸ್ನವರಾದರೂ ಕೂಡ ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಏನು ತೀರ್ಮಾನ ತಗೊಳ್ತಾರೆ ಅದೇ ಅಂತಿಮ. ನವೆಂಬರ್ ತಿಂಗಳಲ್ಲೇ 2.5 ವರ್ಷ ತುಂಬೋದ್ರಿಂದಾಗಿ, ಸರ್ಕಾರಕ್ಕೆ ನವೆಂಬರ್ ತಿಂಗಳಲ್ಲಿ 2.5 ವರ್ಷ ತುಂಬೋದ್ರಿಂದಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಯಾಕಂದರೆ ಹಿಂದೆಯೂ ಕೂಡ ನೀವು ಅರ್ಧದಲ್ಲಿ ಪುನರ್ರಚನೆಯನ್ನು ಮಾಡಿದ್ರಿ, ತುಂಬ ದೊಡ್ಡ ಸಂಖ್ಯೆಯಲ್ಲಿ ಪುನರ್ರಚನೆಯನ್ನು ಮಾಡಿದ್ರಿ. ಪ್ರಭಾವಿ ಸಚಿವರುಗಳಾಗಿದ್ದಂಥವ್ರನ್ನೂ ಕೂಡ ಆ ರಾಜಕೀಯದ ಸವಾಲನ್ನು ಕೂಡ ಸ್ವೀಕರಿಸಿದ್ರಿ. ಅವತ್ತು ಒಬ್ಬರು ಪಕ್ಷದಿಂದ ರಾಜೀನಾಮೆಯನ್ನು ಕೊಟ್ಟು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಒಂದು ಬೈ ಎಲೆಕ್ಷನ್ ಕೂಡ ಬರುವಂಗಾಯಿತು ಕಳೆದ ಬಾರಿ ನೀವು ಕ್ಯಾಬಿನೆಟ್ ರೀಶಫಲ್ ಮಾಡಿದಾಗ. ಆದರೆ ಆ ರಾಜಕೀಯ ನಿರ್ಧಾರವನ್ನು ನೀವು ತೆಗೆದುಕೊಂಡಿದ್ರಿ ಅವತ್ತು. ಇವತ್ತು ಕೂಡ ಅದೇ ರೀತಿಯಾಗಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಸೀರಿಯಸ್ ಆಗಿ ಪ್ಲಾನನ್ನು ಮಾಡಿದ್ದೀರಾ? ಯಾವ ರೀತಿಯಾಗಿ? ಹೈಕಮಾಂಡ್ನವರೇ ಈಗ ಒಂದು 3-4 ತಿಂಗಳ ಹಿಂದೆ ರೀಸಫಲ್ ಮಾಡಿ ಅಂತ ಹೇಳಿದರು, ಹೊಸಬರಿಗೆಲ್ಲ ಅವಕಾಶ ಕೊಡಿ ಅಂತ ಹೇಳಿದರು. ನಾನು 2.5 ವರ್ಷ ತುಂಬಲಿ, ಅರ್ಧ ಸಮಯ ಆಗ್ತದೆ, ಆಮೇಲೆ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಪ್ಕೊಂಡಿದ್ರು. ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ, 2.5 ವರ್ಷ ಸಂದರ್ಭದಲ್ಲಿ ನಾನು ಭೇಟಿ ಮಾಡಿ ಕೇಳ್ತೀನಿ ಹೈಕಮಾಂಡ್ನವ್ರಿಗೆ, ಅವ್ರು ಒಪ್ಪಿಗೆ ಕೊಟ್ಟರೆ ರೀಸಫಲ್ ಮಾಡೇ ಮಾಡ್ತೀವಿ. ಬಿಹಾರ ಚುನಾವಣೆಯ ಬಗ್ಗೆ ಯಾವ ರೀತಿಯಂಥ ನಿರೀಕ್ಷೆಯನ್ನು ಬಿಹಾರ ಚುನಾವಣೆಯಲ್ಲಿ, ಯಾಕಂದರೆ ತಾವು ಕೂಡ ಬಿಹಾರಕ್ಕೆ ಕಳೆದ ಬಾರಿ ರಾಹುಲ್ ಗಾಂಧಿ ಅವರ ಯಾತ್ರೆಯ ಸಂದರ್ಭದಲ್ಲಿ ಹೋಗಿದ್ದೀರಿ, ಬಿಹಾರದಲ್ಲಿ ಹೋಗಿ ಬಂದಿದ್ದೀರಿ. ಬಿಹಾರದಲ್ಲಿ ಈ ಬಾರಿಯ ಚುನಾವಣೆಯ ಬಗ್ಗೆ ನನಗಿರೋ ಮಾಹಿತಿ ಪ್ರಕಾರ ಈ ಸಾರಿ ಇಂಡಿಯಾ ಬ್ಲ್ಯಾಕು ಗೆಲ್ತದೆ ಅಂತಕ್ಕಂಥ ಮಾಹಿತಿ ಇದೆ. ದಟ್ ಈಸ್ ಮೈ ಇನ್ಫಾರ್ಮೇಷನ್. ಅಲ್ಟಿಮೇಟ್ಲಿ ಜನ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧರಾಗಬೇಕಾಗತ್ತೆ ಎಲ್ರೂ. ಸೊ ಈಗಿರೋ ಇನ್ಫಾರ್ಮೇಷನ್ ಪ್ರಕಾರ, ಮತ್ತು ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನೋಡಿದಾಗ ಜನ ರಾಹುಲ್ ಗಾಂಧಿಯವ್ರ ಬಗ್ಗೆ ಭಾಳ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿದ್ರು. ಮತ್ತು ರಾಜಕೀಯ ಪದ್ಧತಿ ಅವ್ರಿಗೂ ರಾಹುಲ್ ಗಾಂಧಿಯವ್ರ ಬಗ್ಗೆ ಒಳ್ಳೆಯ ನಾಯಕರು ಅಂತಕ್ಕಂಥ ಭಾವನೆ ಇತ್ತು. ಸೊ ಹಂಗಾಗಿ ಇಂಡಿಯಾ ಬ್ಲ್ಯಾಕ್ ಗೆಲ್ಲಬಹುದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಇತ್ತೀಚಿನ ರಾಜಕೀಯದ ವಿಚಾರಗಳಿಗೆ ಬಂದಾಗ ತಾವು ರಾಷ್ಟ್ರ ರಾಜಕಾರಣದಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗಗಳ ಪರವಾದಂತಹ ಒಂದು ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ಮಾಡುವಂಥದ್ದು, ಸಂಘಟನೆಯನ್ನು ಮಾಡುವಂಥದ್ದು, ಈ ವಿಚಾರಗಳಲ್ಲಿ ತಾವು ಕೂಡ ಮುಂಚೂಣಿಯಲ್ಲಿದ್ದೀರಿ. ಬೆಂಗಳೂರು ರೆಸಲ್ಯೂಷನ್ ಅನ್ನುವಂಥದ್ದನ್ನು ದೆಹಲಿಯಲ್ಲೂ ಕೂಡ ಹೋಗಿ ಆ ಬೆಂಗಳೂರು ರೆಸಲ್ಯೂಷನನ್ನು ತಾವು ಆ ಸಭೆಯಲ್ಲೂ ಕೂಡ ತಾವು ವರದಿ ಮಂಡನೆಯನ್ನು ಕೂಡ ಮಾಡಿದ್ರಿ. ರಾಷ್ಟ್ರ ರಾಜಕಾರಣದ ಬಗ್ಗೆ ತಮಗೆ ಆಸಕ್ತಿ ಎಷ್ಟರ ಮಟ್ಟಿಗೆ? ಕೇವಲ ಇಂಥದ ಸೀಮಿತ ವಿಚಾರಗಳಿಗೆ ಮಾತ್ರನಾ ಅಥವಾ ಅದರ ಹೊರತಾಗಿ ರಾಷ್ಟ್ರ ರಾಜಕಾರಣದ ಬಗ್ಗೆ? ಈಗ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ. ಟು ಟೆಲ್ ಯು ದಿ ಟ್ರೂತ್, ಆಸಕ್ತಿ ಇಲ್ಲ. ಆದರೆ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರು
ನನಗೂ ಕೂಡ ಒಬ್ಬರು ಮೆಂಬರ್ ಮಾಡಿದರು. ಅದು ಸೀಮಿತವಾಗಿರ್ತಕ್ಕಂಥದ್ದು. ಸೊ ಅದನ್ನು ಮೊದಲನೇ ಮೀಟಿಂಗು ಮೈಸೂರು ಕರ್ನಾಟಕದಲ್ಲಿ ಮಾಡಬೇಕು ಅಂತಂದ್ರು, ಕರ್ನಾಟಕದಲ್ಲಿ ಮಾಡಿದ್ದು ಅಷ್ಟೇ ಮೊದಲನೇ ಮೀಟಿಂಗು. ಆಮೇಲೆ ಎರಡನೇ ಮೀಟಿಂಗು ಅಲ್ಲಿ ಡೆಲ್ಲಿನಲ್ಲಿ ನಡೀತು, ನಾನು ಹೋಗಿದ್ದೆ, ಅದು ನಡೀತು. ಬಟ್ ರಾಷ್ಟ್ರ ರಾಜಕಾರಣಕ್ಕೆ ಹೋಗಬೇಕು ಅನ್ನೋದಾಗಲಿ ಅಥವಾ ರಾಷ್ಟ್ರ ರಾಜಕಾರಣ ಮಾಡಬೇಕು ಅನ್ನೋದಾಗಲಿ ಅದು ಇಲ್ಲ, ಆಸಕ್ತಿ ಇಲ್ಲ. 2028 ಚುನಾವಣೆಯಲ್ಲಿ ಹಾಗಾದರೆ ತಾವು ಸ್ಪರ್ಧಿಸುವುದಿಲ್ಲ ಅನ್ನುವಂಥದ್ದು ಆ ತೀರ್ಮಾನ ಇವಾಗಲೂ ಕೂಡ ಇದೆಯಾ, ಅಥವಾ ಮತ್ತೆ ಪರಿಶೀಲನೆಯನ್ನು ಮಾಡುವಂಥ ಸ್ಥಿತಿ ಬಂತು ಅಂದರೆ ಪರಿಶೀಲನೆ ಮಾಡ್ತೀರಾ? ಈಗ ನಾನು 2028ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದೆ. ಬಟ್ ಎಲ್ಲ ನಮ್ಮ ಸ್ನೇಹಿತರು ಹಿತೈಷಿಗಳು ಎಲ್ಲರೂ ಕೂಡ ನೀವು 2028 ಚುನಾವಣೆಗೆ ನಿಲ್ಲೇಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಕಾರಣ ಯಾಕಪ್ಪ ಅಂತಂದರೆ, ನೀವು ನಿಲ್ಲೋದ್ರಿಂದ ಪಕ್ಷಕ್ಕೆ ಅನುಕೂಲ ಆಗ್ತದೆ, ಮುಂದೆ ಅಧಿಕಾರಕ್ಕೆ ಬರಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಇನ್ನೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ತೀರ್ಮಾನ ಮಾಡಿಲ್ಲ. ಅಹಿಂದ ನಾಯಕತ್ವದ ವಿಚಾರ ಚರ್ಚೆಗೆ ಬಂತು. ಅಹಿಂದಕ್ಕೆ ಸೈದ್ಧಾಂತಿಕ ನಾಯಕತ್ವವನ್ನು ಕೊಡುವಂಥವರು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿ, ಈ ರೀತಿಯಾದಂಥ ಚರ್ಚೆಗಳು ಕೂಡ ಬಂದಿದ್ದಾವೆ. ಈ ವಿಷಯದಲ್ಲಿ ತಮ್ಮ ನಿಲುವು ಏನಿದೆ? ಅಹಿಂದ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಹೋಗೋದಕ್ಕಿರುವಂತಹ ನಾಯಕತ್ವ ಕಾಂಗ್ರೆಸ್ನಲ್ಲಿ ಯಾರು ಇದನ್ನು ಸಮರ್ಥವಾಗಿ, ಕಾಂಗ್ರೆಸ್ನವರಿಂದ ಮಾತ್ರ ಸಾಧ್ಯನಾ ಇದು? ಅಹಿಂದ ಅಂತಕ್ಕಂಥ ಸಂಘಟನೆ ಇದೆಯಲ್ಲ, ಯಾವ ರಾಜಕೀಯ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇರ್ತದೆ? ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಅಂದರೆ ಅಹಿಂದ. ಅವರಲ್ಲಿ ಬಡವರು ಕೂಡ ಇದ್ದಾರೆ, ಎಲ್ಲ ಜಾತಿನಲ್ಲಿರ್ತಕ್ಕಂಥ ಬಡವರು ಕೂಡ ಇದ್ದಾರೆ. ಆ ಬಡವರಿಗೂ ಕೂಡ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಯಾವ ಪಕ್ಷ ಸಾಮಾಜಿಕ ನ್ಯಾಯದ ಪರ ಇದೆ ಆ ಪಕ್ಷದ ಪರ ನಿಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕ. ಸಾಮಾಜಿಕ ನ್ಯಾಯ, ಎಲ್ರಿಗೂ ಸಮಾನ ಅವಕಾಶಗಳು ಸಿಗಬೇಕು, ಬಡವ್ರಿಗೂ ಸಮಾನ. ಈಗ ನಾವು 5 ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದೀವಿ. ಯಾವುದಾದ್ರು ಧರ್ಮಕ್ಕೆ, ಒಂದು ಧರ್ಮಕ್ಕೆ ಸೀಮಿತನ, ಒಂದು ಜಾತಿಗೆ ಸೀಮಿತನ, ಅಥವಾ ಒಂದು ಪಕ್ಷಕ್ಕೆ ಸೀಮಿತನ? ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿಗಳಿದ್ದಾರೆ. ಒಂದು ಜಾತಿ ಇಲ್ಲ. ಈಗ BJPಯವರು ತಗೊಳ್ತಾ ಇಲ್ವ? ಬಡವರು ತಗೊಳ್ತಾ ಇಲ್ವಾ? ಹಿಂದೂ ಧರ್ಮದವರು ತಗೋತಾ ಇಲ್ವಾ? ಕ್ರಿಶ್ಚಿಯನ್ ಧರ್ಮದವ್ರು ತಗೋತಾ ಇಲ್ವಾ? ಇಸ್ಲಾಂ ಧರ್ಮದವ್ರು ತಗೋತಾ ಇಲ್ವಾ? ಬೌದ್ಧ ಧರ್ಮದವ್ರು ತಗೋತಾ ಇಲ್ವಾ? ಜೈನ ಧರ್ಮದವ್ರು ತಗೋತಾ ಇಲ್ವಾ? ಅದು ಇಂಥ ಜಾತಿ ಅಂತ ಏನಿಲ್ಲ. ಎಲ್ಲ ಎಲ್ಲ ಧರ್ಮದಲ್ಲಿರ್ತಕ್ಕಂಥ, ಜಾತಿಲಿರ್ತಕ್ಕಂಥ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರು, ಅವ್ರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಶಕ್ತಿ ಕೊಡಬೇಕು. ಅವರು ನಾವು ಸಮಾಜ ನಿರ್ಮಾಣ ಆಗಬೇಕು, ಜಾತಿ ಹೋಗಬೇಕು, ವರ್ಗ ಹೋಗಬೇಕು ಅಂತ ಸುಮ್ಮನೆ ಹೋಗ್ಬಿಡ್ತದ? ಬಸವಣ್ಣ ಯಾವ ಕಾಲದಲ್ಲಿ ಹೇಳಿದ್ದು? 850 ವರ್ಷಗಳ ಹಿಂದೆ ಜಾತಿ ಹೋಗಬೇಕು, ವರ್ಗ ಹೋಗಬೇಕು ಅಂತ. ಹೋಗಿದ್ಯಾ? ಇವ ನಾರವ ಅಂತ ಅಂದ್ಬಿಡಪ್ಪ, ಇವ ನಮ್ಮವ ಅಂತನೂ ಅಂತ ಹೋಗಿದ್ಯಾ? ಅದು 850 ವರ್ಷಗಳ ಹಿಂದೆ ಹೇಳಿದ್ದದು. 850 ವರ್ಷಗಳ ಹಿಂದೆ ಹೋಗಿಲ್ಲ ಅಂತಂದರೆ ಕಾರಣ ಯಾಕೆ ಅಂತಂದರೆ, ನಮ್ಮ ಜಾತಿ ವ್ಯವಸ್ಥೆ ಜಡತ್ವದಿಂದ ಕೂಡಿರ್ತಕ್ಕಂಥ ವ್ಯವಸ್ಥೆ. ಜಡತ್ವ, ಚಲನೆ ಇಲ್ಲ. ಯಾವ ಸಾಮಾಜಿಕ ವ್ಯವಸ್ಥೆಗೆ ಚಲನೆ ಇರಲ್ಲ ಅಲ್ಲಿ ಬದಲಾವಣೆ ಆಗಲ್ಲ. ಬದಲಾವಣೆ ಆಗಬೇಕಾದ್ರೆ ಸಾಮಾಜಿಕ, ಆರ್ಥಿಕ ಚಲನೆ ಇರಲೇಬೇಕು. ಚಲನೆ ಇಲ್ಲದೆ ಹೋದರೆ ನೀವು ಅದಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಚಲನೆ ಪ್ರಾರಂಭ ಆಗುತ್ತೆ. ಜಾತಿ ರಹಿತವಾದಂಥ, ವರ್ಗ ರಹಿತವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸಮಾನತೆ ಅವ್ರು ಏನು ಹೇಳಿದ್ರು ಅಂತಂದರೆ 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಆ ಸಂವಿಧಾನ ಜಾರಿಗೆ ಬರೋ ದಿನ ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದರೆ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆಯನ್ನು ಎಲ್ಲಿವರೆಗೆ ಅಳಿಸಾಕಲ್ಲ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ, ಸಮಾನ ಅವಕಾಶಗಳು ಸಿಕ್ಕಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು. ಅದರಿಂದ ನಾವು ಜಾತಿ ವ್ಯವಸ್ಥೆ ಇದೆಯಲ್ಲ ನಾನು ಯಾರು ಮಾಡಿದ್ರು ಅನ್ನೋದಕ್ಕೆಲ್ಲ ಈಗ ಹೋಗಲ್ಲ. ಜಾತಿ ವ್ಯವಸ್ಥೆ ಇದೆ ಮಾಡಿಬಿಟ್ಟಿದ್ದಾರೆ. ನಾವು ಹುಟ್ಟಿದ್ದೀವಿ ಯಾವ್ಯಾವ ಜಾತಿಲಿ ಏನು ಅರ್ಜಿ ಹಾಕೊಂಡಿದ್ನ ಕುರುಬರ ಜಾತಿಲಿ ಹುಟ್ಟಬೇಕು ಅಂತ, ಅಥವಾ ಹಿಂದೂ ಧರ್ಮದಲ್ಲೇ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಜಾತಿ ವ್ಯವಸ್ಥೆ ಇತ್ತು, ಹುಟ್ಟಿದ್ದೀವಿ ಅಷ್ಟೇ. ಹಾಗಂತೇಳಿ ನಾನು ಬೇರೆ ಸೌಲಭ್ಯಗಳಿಂದ ವಂಚಿತರಾಗಬೇಕು ಅಂತ ಇದೆಯಾ? ಮತ್ತು ಜಾತಿ ವ್ಯವಸ್ಥೆಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಜಾತಿಯಿಂದ ಅಳೀತೀರಾ, ನನ್ನ ವ್ಯಕ್ತಿತ್ವದಿಂದ ಅಳೀತೀರಾ? ನಾನು ಹಣಕಾಸಿನ ಮಂತ್ರಿ ಆದೆ ಮೊದಲು 1994ರಲ್ಲಿ. ಲಂಕೇಶ್ ಪತ್ರಿಕೆಯಲ್ಲಿ ಬರೆದರು. ಏನಂತ ಬರೆದ್ರು ಗೊತ್ತಾ? ಇವನಿಗೆ 100 ಕುರಿ ಲೆಕ್ಕ ಹಾಕಕ್ಕೆ ಬರಲ್ಲ, ಇವನು ಕರ್ನಾಟಕದ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಹೆಂಗಪ್ಪ ನಿಭಾಯಿಸ್ತಾರೆ ಅಂತ ಬರೆದರು. ನಾನೀಗ 16 ಬಜೆಟ್ ಮಂಡಿಸಿದ್ದೀನಿ. ಕುರುಬರ ಜಾತಿಯಲ್ಲಿ ಹುಟ್ಟಿರೋನು 16 ಬಜೆಟು, ಮೋಸ್ಟ್ಲಿ ನಂಬರ್ 1 ಇನ್ ಕರ್ನಾಟಕ. ಹೌದು, ಇದು ಹೆಂಗಾಗ್ತದೆ? ಅದರಿಂದ ಜಾತಿಯಿಂದ ಅವರ ಸಾಮರ್ಥ್ಯವನ್ನು ಅಳಿಬಾರ್ದು. ಅವ್ರ ಸಾಮರ್ಥ್ಯ ನಿಜವಾಗಿದ್ದರೆ ಸಾಮರ್ಥ್ಯವನ್ನು ಅಳಿಬೇಕು. ಅದು ಬಿಟ್ಬಿಟ್ಟು ಜಾತಿಯಿಂದ ಅಳಿಯೋದಿದೆಯಲ್ಲ, ಅದು ಹೋಗ್ಬೇಕು. ಧನ್ಯವಾದ ಮುಖ್ಯಮಂತ್ರಿಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನ್ಯೂಸ್ 18 ಕನ್ನಡದ ಪರವಾಗಿ ತಮಗೆ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ನಮ್ಮ ಸರ್ಕಾರ, ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಇರುವಂತಹ ವ್ಯವಸ್ಥೆ ಎಲ್ಲದರ ಬಗ್ಗೆಯೂ ಕೂಡ ಮತ್ತು ತನ್ನ ರಾಜಕೀಯದ ನಿಲುವುಗಳ ಬಗ್ಗೆಯೂ ಕೂಡ ಅತ್ಯಂತ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಮನದಟ್ಟು ಮಾಡಿಕೊಟ್ಟಿರುವಂಥದ್ದು. ನಮಸ್ಕಾರ. ಸಮೃದ್ಧ ಕರ್ನಾಟಕ ಹೇಗಿರಬೇಕು, ನಮ್ಮ ಕನಸಿನ ಕರ್ನಾಟಕ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಇಷ್ಟು ಹೊತ್ತು ಸಂವಾದದಲ್ಲಿ ಪಾಲ್ಗೊಂಡಂತಹ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ನ್ಯೂಸ್ 18 ಕನ್ನಡದ ಪರವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಗೆ ನೆಟ್ವರ್ಕ್ 18ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಸರ್, ಅದೇ ರೀತಿಯಾಗಿ ಹೆಡ್ ಆಫ್ ಮಾರ್ಕೆಟಿಂಗ್ ಇಂಡಿಯನ್ ಲ್ಯಾಂಗ್ವೇಜಸ್ನ ಪಂಕಜ್ ಸೋನಿ ಅವರು, ಬಸವರಾಜ್ ಅವರು, ಜನರಲ್ ಮ್ಯಾನೇಜರ್ ಸೌತ್ ನ್ಯೂಸ್ 18 ವೇದಿಕೆಯಲ್ಲಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು, ಅದೇ ರೀತಿಯಾಗಿ ಮ್ಯಾನೇಜಿಂಗ್ ಎಡಿಟರ್ ಸೌತ್ ಎಡಿಟೋರಿಯಲ್ ಅಂಡ್ ಕಂಟೆಂಟ್ ವಿವೇಕ್ ನಾರಾಯಣ್ ಸರ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಮುಖ್ಯಮಂತ್ರಿಗಳಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಗ್ತಾ ಇದೆ. ನ್ಯೂಸ್ 18 ಕನ್ನಡದ ಪರವಾಗಿ ರೈಸಿಂಗ್ ಕರ್ನಾಟಕ 2025 ಸಮೃದ್ಧ ಕರ್ನಾಟಕ ಹೇಗಿರಬೇಕು, ಸಮೃದ್ಧ ಕರ್ನಾಟಕಕ್ಕೆ ಬೇಕಾದಂತಹ ಯೋಜನೆಗಳು, ಜನಪರ ಯೋಜನೆಗಳ ಮೂಲಕ ಕರ್ನಾಟಕದ ಅಭಿವೃದ್ಧಿಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗೋದಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳು ಆಗಬೇಕು ಅನ್ನೋದರ ಬಗ್ಗೆ ತನ್ನ ಕಲ್ಪನೆಗಳು, ಯೋಜನೆಗಳ ಮೂಲಕ ಇದೀಗ ರಾಜ್ಯವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಹ ಮುಖ್ಯಮಂತ್ರಿಗಳು, ಅನೇಕ ಭಾಗ್ಯಗಳ ಸರದಾರ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಯಶಸ್ವಿಯಾಗಿ ನಿರ್ವಹಿಸ್ತಾ ಇರುವ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ. ಕುವೆಂಪು ಮಾತಿನಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾನೆ ಕರ್ನಾಟಕವನ್ನ ಮುನ್ನಡೆಸ್ತಾ ಇದ್ದಾರೆ. ನೇರ ನಡೆ ನುಡಿಯ ಮೂಲಕ ತನ್ನದೇ ಛಾಪು ಮೂಡಿಸಿ ಕರ್ನಾಟಕವನ್ನ ಮುನ್ನಡೆಸ್ತಾ ಇರುವ ಹೆಮ್ಮೆಯ ಮುಖ್ಯಮಂತ್ರಿಗಳು ಇದೀಗ ನಮ್ಮ ಸಂವಾದದಲ್ಲಿ
ಪಾಲ್ಗೊಂಡು ಅನೇಕ ವಿಚಾರಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತಹ ಶ್ರೀ ಸಿದ್ದರಾಮಯ್ಯ ಅವರಿಗೆ ಬೀಳ್ಕೊಡುಗೆಯನ್ನ ಕೊಡ್ತಾ ಇದ್ದೇವೆ. ದ್ವಿಭಾಷಾ ನೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಧ್ಯತೆ ಏನು ಮತ್ತು ಸವಾಲುಗಳು ಏನಿದ್ದಾವೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂವಾದವನ್ನು ನಡೆಸಿಕೊಳ್ಳಿದ್ದಾರೆ ನನ್ನ ಕಲಿಗಾಗಿರುವಂಥ ನವಿತಾ ಜೈನ್. ಪ್ಲೀಸ್ ವೆಲ್ಕಮ್ ನವಿತಾ. ಇನ್ನು ಈ ಸಂವಾದದಲ್ಲಿ ಪಾಲ್ಗೊಳ್ಳಿಕ್ಕೆ ಅತಿಥಿಯಾಗಿ ಆಗಮಿಸಿರುವಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಅವರು, ಹಾಗೆ ನಟಿ ಪೂಜಾ ಗಾಂಧಿ ಅವರು, ಬನವಾಸಿ ಬಳಗದ ಅಧ್ಯಕ್ಷರಾಗಿರುವಂಥ ಆನಂದ್ ಜಿ, ಈ ಮೂವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಅನ್ನುವಂಥದ್ದನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ. ರೈಸಿಂಗ್ ಕರ್ನಾಟಕ 2025ರ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರೈಸಿಂಗ್ ಕರ್ನಾಟಕ ಸಂವಾದದಲ್ಲಿ ನಾವಿವತ್ತು ಮಾತನಾಡೋದಕ್ಕೆ, ಅರ್ಥೈಸೋದಿಕ್ಕೆ ಅಥವಾ ಈ ವಿಚಾರದಲ್ಲಿ ಯಾಕೆ ಬೇಕು ಈ ನೀತಿ ಅನ್ನೋದನ್ನ ಮಾತನಾಡೋದಕ್ಕೆ ಇರುವಂತಹ ವಿಚಾರ ಅಂತ ಹೇಳಿದ್ರೆ ದ್ವಿಭಾಷಾ ನೀತಿ, ಸಾಧ್ಯತೆ ಮತ್ತು ಸವಾಲುಗಳು. ಎಸ್ ಮೂರ್ತಿಯವರ ಒಂದು ನಾಟಕ ಇದೆ, ಆವ್ರಾ ಭಾವ ಅನ್ನೋದು. ಬಹಳ ಹಳೆಯ ನಾಟಕ, ಲೈಟ್ ಹಾರ್ಟೆಡ್ ನಾಟಕ. ಈ ನಾಟಕದಲ್ಲಿ ಒಂದು ವಠಾರದಲ್ಲಿ ಬೇರೆ ಬೇರೆ ಕುಟುಂಬಗಳು, ಬೇರೆ ಭಾಷೆಯ ಕುಟುಂಬಗಳು ಯಾವ ರೀತಿಯಾಗಿ ಇರುತ್ತೆ, ಅಲ್ಲಿ ಕಮ್ಯುನಿಕೇಷನ್ ಕನ್ಫ್ಯೂಷನ್ ಹೇಗಾಗತ್ತೆ ಅನ್ನೋದನ್ನ ಲೈಟ್ ಹಾರ್ಟೆಡ್ ಆಗಿ ನಗ್ನಗ್ತಾ ತೋರಿಸಿದ್ದಾರೆ. ನಗ್ನಗ್ತಾನೆ ಸಾಮರಸ್ಯ ವಿಚಾರವನ್ನ ತಿಳಿಸಿದ್ದಾರೆ. ಆ ಸಾಮರಸ್ಯದ ನಾಟಕ ಆ ಕಾಲಕ್ಕೆ ಈ ಕಾಲಕ್ಕೆ ಪ್ರಸ್ತುತ ಆದರೂ ಕೂಡ ಸಂದರ್ಭ ಸನ್ನಿವೇಶಗಳು ಬದಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಾರಣ ಈಗಾಗಲೇ ಆ ನಾಟಕದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾಮರಸ್ಯ ಇತ್ತು, ಆದರೆ ಬರ್ತಾ ಬರ್ತಾ ಯಾವ ರೀತಿಯಾಗಿ ಭಾಷೆಯ ವಿಚಾರದಲ್ಲಿ ಬದಲಾವಣೆಗಳು ಆದವು ಅನ್ನೋದನ್ನ ನೋಡ್ತಾ ಹೋದ್ರೆ ಆಗ್ಲೂ ಕೂಡ ಆ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗಿನಿಂದಲೇ ಆರಂಭ ಆಯಿತು. ಕರ್ನಾಟಕದಲ್ಲಿ ಗೋಕಾಕ್ ಚಳವಳಿಯ ನಡೆಯಿತು. ಇಂತಹ ಸಂದರ್ಭದಲ್ಲಿ ಪರವಾಗಿಲ್ಲ, ನಾವು ತ್ರಿಭಾಷಾ ಸೂತ್ರವನ್ನ ಅಳವಡಿಸಿಕೊಳ್ಳೋಣ ಅಂತ ಇದ್ದಾಗ್ಲೂ ಕೂಡ ಹಿಂದಿ ಹೇರಿಕೆ ಮಾಡುವಂತಹ ಪ್ರಯತ್ನಗಳಾಯಿತು. ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋದನ್ನ ಹೇಳುವಂತಹ ಪ್ರಯತ್ನಗಳಾಯಿತು. ಎಲ್ಲರೂ ಹಿಂದಿ ಕಲಿಬೇಕು, ಅದನ್ನು ತುರಿಸುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಇಂತಹ ಸಂದರ್ಭದಲ್ಲೇ ಯಾಕೆ ಬೇಕು ನಮಗೆ ಬೇರೆ ಭಾಷೆಗಳು, ನಮ್ಮ ಭಾಷೆ ಇಂಪಾರ್ಟೆಂಟ್ ಅನ್ನೋದನ್ನ ಹೇಳುವ ಪ್ರಯತ್ನಗಳಾಗಿಯೇ ತ್ರಿಭಾಷಾ ಸೂತ್ರದಿಂದ ದ್ವಿಭಾಷಾ ಸೂತ್ರಕ್ಕೆ ಬರುವಂತಹ ಸಂದರ್ಭ. ಆ ನಿಟ್ಟಿನಲ್ಲಿ ಶಿಕ್ಷಣ ನೀತಿ ಆಯೋಗ ಕೂಡ ವರದಿಯನ್ನ ಕೊಟ್ಟಿದೆ. ಹಾಗಾದ್ರೆ ಯಾಕೆ ಬೇಕು ದ್ವಿಭಾಷಾ ನೀತಿಯ ಸಾಧ್ಯತೆಗಳು, ಸವಾಲುಗಳು, ಪ್ರಯೋಜನಗಳು, ಕನ್ನಡದ ಮೇಲೆ ಕನ್ನಡಿಗರಿಗೆ ಯಾವೆಲ್ಲ ಪ್ರಯೋಜನಗಳಾಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದರ ಬಗ್ಗೆ ಇನ್ನಷ್ಟು ಅರ್ಥೈಸೋದಕ್ಕೆ ಜೊತೆಗೆ ನಾನಿಲ್ಲಿ ಕೇವಲ ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತ್ಕೊಂಡಿದ್ದೀನಿ. ಕಾರಣ ಇದನ್ನ ಯಾಕೆ ಬೇಕು ಅನ್ನೋದನ್ನ ಅರ್ಥೈಸೋದಕ್ಕೆ ನನ್ನ ಜೊತೆ ಅತಿಥಿಗಳಿದ್ದಾರೆ. ಅವರನ್ನು ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದೇ ರೀತಿಯಾಗಿ ಬೇರೆ ಭಾಷೆ ಆದರೂ ಕೂಡ, ಬೇರೆ ರಾಜ್ಯ ಆದರೂ ಕೂಡ ಕರ್ನಾಟಕಕ್ಕೆ ಬಂದು ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿ ಕನ್ನಡತಿಯೇ ಆಗಿ ಈಗ ಕನ್ನಡದ ಪರ ಹೋರಾಟ ಮಾಡ್ತಾ ಇರುವಂತಹ ನಟಿ ಪೂಜಾ ಗಾಂಧಿ ಅವರಿದ್ದಾರೆ. ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಕೇವಲ ಮಾತೃಭಾಷೆ ಅಲ್ಲ, ಅಥವಾ ಕೇವಲ ಅದು ನಮ್ಮ ಉಸಿರಲ್ಲ, ನಮ್ಮ ಜೊತೆನೆ ಅದು ಉಸಿರಾಗಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರಹಗಾರರಾಗಿ, ಹೋರಾಟಗಾರರಾಗಿ, ಬನವಾಸಿ ಬಳಗದ ಅಧ್ಯಕ್ಷರಾಗಿ ಕನ್ನಡದಲ್ಲಿ ದ್ವಿಭಾಷಿ ಅಥವಾ ಈ ಒಂದು ದ್ವಿಭಾಷಾ ಸೂತ್ರ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೋರಾಟ ಮಾಡ್ತಾ ಇರುವಂತಹ ಆನಂದ್ ಜಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ದ್ವಿಭಾಷಾ ನೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸರ್. ಮೊದಲನೇದಾಗಿ ಫಸ್ಟ್ ನಿಮಗೆ ನಾನು ಕೇಳೋದು, ಒನ್ ವರ್ಡ್ ಅಲ್ಲಿ ದ್ವಿಭಾಷಾ ಸೂತ್ರ ಅಥವಾ ನೀತಿ ಬೇಕಾ ಬೇಡವಾ? ಬೇಕು 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 ಅನ್ನೋದಾದ್ರೆ ಈಗ ಒಂದಷ್ಟು ಮಾತುಗಳು ಕೇಳಿ ಬರ್ತದೆ. ನಾನು ಆಗಲೇ ಹೇಳಿದೆ, ನಾನು ಡೆವಿಲ್ಸ್ ಅಡ್ವೊಕೇಟ್ ಆಗಿ ಕೂತಿದ್ದೀನಿ ಅಂತ ಹೇಳಿ. ಕೆಲವರು ಹೇಳ್ತಾರೆ ಈಗಾಗಲೇ ನಮ್ಮದು ಜಾಗತಿಕ ಬಂಡವಾಳ ಹೂಡಿಕೆ ಕರ್ನಾಟಕ ಮೊದಲನೇಲಿ ಇರುವಂತಹ ಸಂದರ್ಭದಲ್ಲಿ ಈ ಬಹುಭಾಷಾ ಪ್ರೌಢಿಮೆಯಿಂದಾಗಿಯೇ ನಾವು ಎಲ್ಲ ಕೂಡ ಇಂತಹ ಒಂದು ವಿಚಾರವನ್ನು ಕಲ್ತ್ವಿ, ಹಾಗಾಗಿ ಬಹುಭಾಷೆ ಬೇಕು ನಮಗೆ ಅನ್ನುವಂತಹ ವಿಚಾರ ಹೇಳ್ತಾರೆ. ಹಾಗಾದ್ರೆ ಇದು ಸತ್ಯನಾ? ಒಂದು ವೇಳೆ ಬೇಕು ಅನ್ನೋದಾದ್ರೆ ಯಾಕೆ? ಈಗ ಭಾಷೆಗಳು ಭಾರತದ ದೊಡ್ಡ ಶಕ್ತಿ. ಅದು
2011 ಜನಗಣತಿಯಲ್ಲಿ ಭಾರತದಲ್ಲಿರುವ ಮಾತೃಭಾಷೆಗಳು ಮತ್ತು ಸ್ವತಂತ್ರ ಭಾಷೆಗಳ ಒಟ್ಟು ಸಂಖ್ಯೆ 19,568. ಇದರಲ್ಲಿ ಭಾರತದ ಸಂವಿಧಾನದ 8ನೇ ಪರಿಚ್ಛೇದದಲ್ಲಿ ಸೇರಿಸಿರುವ ಭಾಷೆಗಳು ಕೇವಲ 22. ಇದರ ಪರಿಣಾಮ ಏನಾಗ್ತಿದೆ ಅಂತಂದರೆ 1990 ಅನಂತರದ ಜಾಗತೀಕರಣದ ಬೆಳವಣಿಗೆ ಏನಿದೆ, ಮಾರುಕಟ್ಟೆ ನಮ್ಮದು ವಿಸ್ತರಿಸಿದಾಗೆ, ಯಾವ ಮಾರುಕಟ್ಟೆ ಬಗ್ಗೆ ನೀವು ಮಾತಾಡ್ತಿದ್ರೋ ಅದು ವಿಸ್ತಾರವಾದ ಹಾಗೆ ಭಾಷೆಗಳು ಜಾಹೀರಾತಿನ ಭಾಷೆಯಾಗಿ ಪರಿವರ್ತನೆ ಹೊಂದುತ್ತಿರುವಂಥ ಸಂದರ್ಭದಲ್ಲಿ ತುಂಬ ಸೃಜನಶೀಲವಾದಂಥ ಭಾಷೆಗಳು ಸಾವಿನ ಅಂಚೆಗೆ ಚಲಿಸುವುದನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯುನೆಸ್ಕೋ ಮೊದಲಾದಂಥ ಸಂಸ್ಥೆಗಳು ಈಗಾಗಲೇ ನಮ್ಮ ಮುಂದೆ ಇಟ್ಟಿವೆ. 2011 ಅನಂತರ ಅಂದರೆ 1947 ಅನಂತರ 2011 ವರೆಗಿನ ನಡುವೆ ಭಾರತದಲ್ಲಿ ಸತ್ತು ಹೋದ ಭಾಷೆಗಳ ಸಂಖ್ಯೆ 254. ಮುಂದಿನ 50 ವರ್ಷದಲ್ಲಿ ಭಾರತದಿಂದ ಎಕ್ಸ್ಟಿಂಕ್ಟ್ ಅಂತ ಹೇಳ್ತೀವಲ್ಲ, ಸಾಯಲಿರುವ ಭಾಷೆಗಳ ಸಂಖ್ಯೆ 290. ಇದು ಯಾವುದೂ ಅತಿರೇಕದ ಅಂಕಿಅಂಶಗಳಲ್ಲ. ಯಾಕಂದರೆ ಈಗಾಗಲೇ ನಾವು ಭಾಷೆಗಳು ಪತನಮುಖಿಯಾಗುವುದು, ಸಾಯುವುದು, ಕಣ್ಮರೆಯಾಗುವುದು ನಾವು ಕಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು ಭಾಷೆಗಳನ್ನು ಉಳಿಸುವುದು ಹೇಗೆ ಅಂತ. ಈ ಭಾಷೆಯನ್ನು ಉಳಿಸುವುದಕ್ಕೆ ಬೇಕಾದಂಥ ಒಂದು ಭಾಷಾ ನೀತಿಯನ್ನು ಇವತ್ತಿನವರೆಗೆ ಭಾರತ ಸರ್ಕಾರಕ್ಕೆ ರೂಪಿಸಲಿಕ್ಕೆ ಆಗಲಿಲ್ಲ. ಸರ್ಕಾರ ಯಾವುದೇ ಇರಲಿ, ಭಾರತಕ್ಕೊಂದು ಭಾಷಾ ನೀತಿ ಇಲ್ಲ. ನಮಗೆ 1968ರಿಂದ ನಾವು ಒಪ್ಪಿಕೊಂಡು ಬಂದಿರುವ ಭಾಷಾ ನೀತಿ ಯಾವುದು ಅಂದರೆ ತ್ರಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರದ ಸಮಸ್ಯೆ ಏನು ಅಂತಂದರೆ, ತ್ರಿಭಾಷಾ ಸೂತ್ರವನ್ನು 1968ರಿಂದ ಕರ್ನಾಟಕ ಅಂಗೀಕರಿಸಿಕೊಂಡು ಬಂತು. ಇದರಿಂದ ಕರ್ನಾಟಕಕ್ಕೆ ಉದ್ಯೋಗದ ದೃಷ್ಟಿಯಿಂದಾಗಲಿ ಅಥವಾ ಬಹುಭಾಷಿಕತೆಯ ದೃಷ್ಟಿಯಿಂದಾಗಲಿ ಯಾವುದೇ ಒಂದು ದೃಷ್ಟಿಕೋನದಿಂದ ತ್ರಿಭಾಷಾ ಸೂತ್ರವನ್ನು 68ರಿಂದ ಅಂಗೀಕರಿಸಿಕೊಂಡು ಬಂದ ಮೇಲೆ ಕರ್ನಾಟಕಕ್ಕೆ ಏನು ಲಾಭ ಆಗಿದೆ ಎಂಬ ಒಂದು ವಿಶ್ಲೇಷಣೆ ತೋರಿಸಿ ನನಗೆ. ಇದು ಒಂದು ಪ್ರಶ್ನೆ. ಎರಡನೇದು, 1968ರಿಂದಲೇ ತಮಿಳುನಾಡು ದ್ವಿಭಾಷಾ ಸೂತ್ರವನ್ನೇ ಒಪ್ಪಿಕೊಂಡು ಬಂದದ್ದು. ಈಗ ನೀವು ಕಂಪೇರ್ ಮಾಡಿ, ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿಕೊಂಡು ಬಂದ ಕರ್ನಾಟಕಕ್ಕೆ ಲಾಭ ಆಗಿದೆ ಅಂದರೆ ತಮಿಳುನಾಡಿಗೆ ನಷ್ಟ ಆಗಿರಲೇಬೇಕು. ಅದೇ ಮಾನದಂಡದಲ್ಲಿ ತಮಿಳುನಾಡಿಗೆ ಲಾಭ ಆಗಿದೆ ಅಂದರೆ ಕರ್ನಾಟಕಕ್ಕೆ ನಷ್ಟ ಆಗಿರಬೇಕು. ಉತ್ತರ ಭಾರತದಲ್ಲಿ ಏನು ಮಾಡಿದರು? ತ್ರಿಭಾಷಾ ಸೂತ್ರವನ್ನು ಅಂಗೀಕರಿಸಿದರು, ಪೂರ್ತಿ ಅಂಗೀಕರಿಸಲಿಲ್ಲ, ಪಾರ್ಶ್ವಿಕವಾಗಿ. ಅವರು ಏನು ಹೇಳಿದರೆ, 68ರ ಕೊಠಾರಿ ಆಯೋಗ ಏನು ಹೇಳ್ತದೆ ಅಂತಂದರೆ, ಹಿಂದಿಯೇತರ ರಾಜ್ಯಗಳ, ನೋಡಿ ಹಿಂದಿ ಮಾತನಾಡುವ ರಾಜ್ಯಗಳು UP, ಬಿಹಾರ್ ಅಥವಾ ಡೆಲ್ಲಿ, ಮಧ್ಯಪ್ರದೇಶ್ ಮೊದಲಾದ ಬೃಹತ್ ರಾಜ್ಯಗಳು ಇವತ್ತು ಸುಮಾರು 66 ಕೋಟಿ ಜನ ಹಿಂದಿ ಮಾತಾಡ್ತಾರೆ. ಇವತ್ತು ಭಾಳ ದೊಡ್ಡ ಸಂಖ್ಯೆ ಅದು. ಈಗ ಆ ಭಾಷೆಯನ್ನು ಮಾತನಾಡುವ ರಾಜ್ಯಗಳ ಜನರು ತ್ರಿಭಾಷಾ ಸೂತ್ರದ ಅಂಗವಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಆಧುನಿಕ ಭಾಷೆಯನ್ನು ಕಲಿಬೇಕು ಎಂಬುದು 68ರ ಕೊಠಾರಿ ಆಯೋಗದ ಶಿಫಾರಸು. ನನಗೆ ಉತ್ತರ ಭಾರತದ ಹಿಂದಿ ರಾಜ್ಯಗಳ ಒಂದು ಉದಾಹರಣೆ ಕೊಡಿ. ಅವರು ಹಿಂದಿಯೇತರ ರಾಜ್ಯಗಳ ಯಾವ ಭಾಷೆಯನ್ನು ಕಲಿತಾರೆ? ಅವರು ಏನು ಮಾಡಿದರು? ಹಿಂದಿ ಉಳಿಸ್ಕೊಂಡ್ರು, ಇಂಗ್ಲೀಷು ಉಳಿಸ್ಕೊಂಡ್ರು, ಮೂರನೇ ಭಾಷೆಯಾಗಿ ಹಿಂದಿಯೇತರ ರಾಜ್ಯಗಳ ಒಂದು ಭಾಷೆಯನ್ನು ಕಲಿಯುವುದರ ಹೊರತಾಗಿ ಅದು ಬಾಂಗ್ಲಾ ಕಲಿಬೋದು, ಒಡಿಯಾ ಕಲಿಬೋದು, ತೆಲುಗು ಕಲಿಬೋದು, ತಮಿಳು ಕಲಿಬೋದು, ಕನ್ನಡ ಕಲಿಬೋದು, ಆಪ್ಷನ್ಸ್ ಇದೆ. ಅವರು ಅದನ್ನೆಲ್ಲವನ್ನು ಬಿಟ್ಟು ಮಾರ್ಕ್ ಹೆಚ್ಚು ಬರ್ತದೆ ಎಂಬ ಕಾರಣಕ್ಕೆ ಸಂಸ್ಕೃತವನ್ನು ತೆಕ್ಕೊಂಡ್ರು. ಇದರ ಅರ್ಥ ಏನು ಅಂತಂದರೆ, ನಮಗೆ ಒಂದು ಭಾಷಾ ನೀತಿ ಇಲ್ಲ. 68ರಿಂದ ಬಂದ ಭಾಷಾ ನೀತಿಯನ್ನು ಕರ್ನಾಟಕ ಒಂಥರ, ತಮಿಳುನಾಡು ಒಂಥರ, ಹಿಂದಿ ರಾಜ್ಯಗಳು ಇನ್ನೊಂಥರ ಮಾಡಿದ್ದೇವೆ ವಿನಃ ಒಂದು ಏಕರೂಪತೆ ಇಲ್ಲ. ಇದರಿಂದಾಗಿ ನಾನು ಆರಂಭದಲ್ಲಿ ಹೇಳಿದ ಭಾರತೀಯ ಭಾಷೆಗಳು ಸೊರಗುತ್ತವೆ. ಇದನ್ನು ಉಳಿಸುವುದಕ್ಕೆ ನಮಗೆ ದ್ವಿಭಾಷಾ ಸೂತ್ರ ಖಂಡಿತವಾಗಲೂ ಬೇಕು. ಒಂದೇ ಒಂದು ಪ್ರಶ್ನೆ ಹೇಳ್ತೇನೆ. ದ್ವಿಭಾಷಾ ಸೂತ್ರವನ್ನು ಅಂಗೀಕರಿಸಿದಾಗ, ಅಂದರೆ ಈಗ ಏನು ರಾಜ್ಯ ಶಿಕ್ಷಣ ನೀತಿ ಅದು ಇನ್ನೂ ಕೂಡ ಪಬ್ಲಿಕ್ ಡಾಕ್ಯುಮೆಂಟ್ ಆಗಿಲ್ಲ, ಚರ್ಚೆಗೂ ಸಿಗ್ತಾ ಇಲ್ಲ. ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಹೌದು, ಕ್ಯಾಬಿನೆಟ್ ಇನ್ನೂ ಅದನ್ನು ಚರ್ಚೆ ಮಾಡಿ ಅಂಗೀಕರಿಸಬೇಕು, ಅದೆಲ್ಲ ಇದೆ. ಇದರ ನಡುವೆ ದ್ವಿಭಾಷಾ ಸೂತ್ರವನ್ನು ತರಗತಿಯಲ್ಲಿ ಶಿಕ್ಷಣದಲ್ಲಿ ಅಂಗೀಕರಿಸಿದಾಗ ಇತರ ಭಾಷೆಗಳನ್ನು ಕಲಿಬಾರದು ಅಂತ ಎಲ್ಲಿಯೂ ಇಲ್ಲ. ಈಗ ಹಿಂದಿ ಪ್ರಚಾರ ಸಭೆ ಇದೆ, ಹಿಂದಿ ಅಂತ ಇಟ್ಟುಕೊಳ್ಳಿ. ಹಿಂದಿ ಪ್ರಚಾರ ಸಭೆ ಹಿಂದಿಯನ್ನು ಹೇಳಿಕೊಡೋದಕ್ಕೆ ಯಾರೂ ಬ್ಯಾನ್ ಮಾಡಿಲ್ಲ. ಅಥವಾ ನಾನು ಮೂರನೇ ಭಾಷೆಯಾಗಿ ನನ್ನ ಮಾತೃಭಾಷೆ, ನಾನು ಕನ್ನಡಿಗ, ಆದರೆ ನನ್ನ ಮನೆಯಲ್ಲಿ ತುಳು ಮಾತಾಡ್ತೇನೆ, ನಾನು ತುಳುವನ್ನು ಮಾತಾಡೋದಾದ್ರೆ ಮಾತಾಡ್ಬೋದು. ಸೊ ಮೂರನೇ ಬೇಡ ಅಥವಾ ಮಾತಾಡಬಾರ್ದು ಅನ್ನೋದಿಲ್ಲ.
ಇಲ್ಲ. ಇಂಟ್ರೆಸ್ಟ್ ಅದು. ಆದರೆ ಮಾತೃಭಾಷೆ. ಮಕ್ಕಳಿಗೆ ನೋಡಿ, ಈ ವರ್ಷ ಈಗ ಏನಾಗಿದೆ, ನಾನು ಹಿಂದಿ ಓದುವ ಕಾಲಘಟ್ಟದಲ್ಲಿ 60ರ ದಶಕದಲ್ಲಿ ಹಿಂದಿ 50 ಮಾರ್ಕಿಗೆ ಓದಬೇಕಾಗಿತ್ತು. 50 ಮಾರ್ಕಿಗೆ ನಾನು ಹಿಂದಿ ಓದುವಾಗ ನನಗೆ ಮಿನಿಮಮ್ ಮಾರ್ಕ್ ಇರಲಿಲ್ಲ ಪಾಸಿಗೆ. ನೀವು 5 ಆದರೂ ತಗೊಳ್ಳಿ, 10 ಆದರೂ ತಗೊಳ್ಳಿ, 25 ಆದರೂ ತಗೊಳ್ಳಿ, ಆದರೆ ನಾವು ಹಿಂದಿ ಕಲ್ತೆವು. ನಿಧಾನವಾಗಿ 50 ಮಾರ್ಕಿನ ಹಿಂದಿಯನ್ನು 100 ಮಾಡಿದರು. 100 ಮಾಡಿ ಪಾಸ್ ಮಾಡಲಿಕ್ಕೆ ಮಿನಿಮಮ್ 35 ಅಂತ ಮಾಡಿದರು. 80ರ ದಶಕಕ್ಕೆ 35 ಮಿನಿಮಮ್ ಮಾಡಿದಲ್ಲದೆ ಎವರೇಜಿಗೆ ಸೇರಿಸಿದರು. ನೋಡಿ, ಒಂದು ಭಾಷೆಯನ್ನು ನೀವು ಹೀಗೆ ಬೆಳೆಸಿ ಎವರೇಜಿಗೆ ಸೇರಿಸಿದರ ಪರಿಣಾಮ ಏನಂದರೆ, ನೀವು ಕಳೆದ ಎಕ್ಸಾಮ್ನಲ್ಲಿ SSLCಯಲ್ಲಿ 90,000 ಮಕ್ಕಳು ಫೈಲ್ ಆದರು. 1,10,000 ಮಕ್ಕಳು ಫೈಲ್ ಆದರು. ಆದ್ದರಿಂದ ಭಾಷೆಯನ್ನು ಕಲೀಲಿಕ್ಕೆ ಅವಕಾಶಗಳು ನಮ್ಮ ದೇಶದಲ್ಲಿ ಇದ್ದೇ ಇದೆ. ನಾನು ದೆಹಲಿಗೆ ಹೋಗಿ 15 ದಿವಸದಲ್ಲಿ ಹಿಂದಿ ಕಲಿತೆ. ನಾನು ವ್ಯವಹಾರಕ್ಕೆ ಬೇಕಾದಷ್ಟು ಭಾಷೆಯನ್ನು ಯಾರು ಎಲ್ಲಿ ಮೇಡಮ್ ಅವರು ಇಲ್ಲೇ ಇದ್ದಾರೆ, ಅಲ್ಲೆಲ್ಲೋ ಮೀರತ್ತಿಂದ ಬಂದು ಇಲ್ಲಿ ಬಂದು ಕನ್ನಡ ಕಲ್ತರು. ಸೊ ಈ ಥರದ ತೊಂದರೆಗಳು ಏನೂ ಇಲ್ಲ. ಆದರೆ ಶಿಕ್ಷಣ ವ್ಯವಸ್ಥೆ ಒಳಗಡೆ ಕಲಿತು ಮರೆಯಬಹುದಾದಂಥ ಒಂದು ಭಾಷೆಯನ್ನು ಅನಗತ್ಯವಾಗಿ ಹೇರಿ ಆ ಭಾಷೆಯೂ ಬೆಳೆಯೋದಿಲ್ಲ, ಮಕ್ಕಳ ಕ್ರಿಯೇಟಿವ್ ಕೂಡ ಬೆಳೆಯೋದಿಲ್ಲ. ಆದ್ದರಿಂದ ಬಹಳ ಚೆನ್ನಾಗಿ ಯೋಚನೆ ಮಾಡಿದ ದ್ವಿಭಾಷಾ ಸೂತ್ರದ ಬಳಕೆ ಏನಿದೆ, ಅನುಷ್ಠಾನ ಏನಿದೆ, ಇದು ಭಾಷೆಗಳನ್ನು ಬೆಳೆಸ್ತದೆ. ಎಸ್ ಸರ್, ನಿಮ್ಮ ಉತ್ತರದಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ, ಯಾಕಂದರೆ ಅರ್ಥೈಸೋದಕ್ಕೆ ಅಂತ ಹೇಳಿ. ನಾನು ಡೈರೆಕ್ಟ್ ಆಗಿ ಆನಂದ್ ಸರ್ ಹತ್ರ ಹೋಗ್ತೀನಿ. ಆನಂದ್ ಅವರೇ, ಈಗ ಸರೇ ಹೇಳಿದರು, ಒಂದು ಕಡೆ ಹೇರಿಕೆಯ ವಿಚಾರ, ಮತ್ತೊಂದು ಕಡೆ ನಾವು ಮಕ್ಕಳಿಗೆ ಭಾಷೆಯನ್ನು ಯಾಕೆ ಜಾಸ್ತಿ ಕಲಿಸಬಾರ್ದು ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಮಕ್ಕಳಿಗೆ ಆ ಪ್ರಾಯದಲ್ಲಿ ಎಷ್ಟು ಬೇಕಾದರೂ ಯಾವ ಲ್ಯಾಂಗ್ವೇಜನ್ನು ಕಲಿಯುವಂತಹ ಒಂದು ಗುಣಮಟ್ಟ ಇರುತ್ತೆ ಅವರ ಮಕ್ಕಳಲ್ಲಿ ಅನ್ನುವಂಥದ್ದು. ಹಿಂದಿ ಹೇರಿಕೆ ಅನ್ನುವಂಥ ವಿಚಾರ ಬಂದಾಗ ಹಿಂದಿ ಯಾಕೆ ಕಲಿಬಾರ್ದು ಅನ್ನುವ ಪ್ರಶ್ನೆಗಳಿದೆ. ಹಾಗಾದರೆ ಹಿಂದಿ ಬೇಡ ಅನ್ನೋದನ್ನು ನೀವು ಅಲ್ಲಿ ಒಂದು ರೀತಿಯಲ್ಲಿ ಹೇರುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಾ ಅನ್ನುವ ಪ್ರಶ್ನೆಗಳು ಕೂಡ ಇದೆ. ಯಾವುದು ಭಾಷೆನ ಕಲಿಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಇವಾಗ ಹಿಂದಿ ಕಲಿಬೇಡಿ, ಇನ್ನೊಂದು ಕಲಿಬೇಡಿ ಅನ್ನೋ ಪ್ರಶ್ನೆ ಇಲ್ಲ ಇಲ್ಲಿ. ಮತ್ತೆ ಇದು ಕಲಿಕೆಗೆ ಸಂಬಂಧಪಟ್ಟ ವಿಷಯ ಮಾತ್ರ ಅಲ್ಲ, ಆಡಳಿತಾತ್ಮಕ. ದಿಸ್ ಈಸ್ ಮೋರ್ ಪೊಲಿಟಿಕಲ್, ಅಂದರೆ ರಾಜಕೀಯವಾಗಿರುವಂಥ ವಿಷಯ ಇದು. ಯಾಕೆಂದರೆ ಇಡೀ ಭಾರತ ರೂಪುಗೊಂಡಾಗ ಅವ್ರಿಗೆ ಬೇಕಾಗಿದ್ದದೇನೆಂದರೆ ಇಡೀ ಭಾರತನ ಹಿಂದಿ ಭಾರತ ಮಾಡಬೇಕು. ಹಿಂದಿ ಭಾರತ ಮಾಡೋದು ಅಂದರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಾತ್ಮ ಗಾಂಧಿ ಅವರಿಂದಲೇ ಶುರುವಾಗಿದೆ. ದಕ್ಷಿಣ ಭಾರತ ಪ್ರಚಾರ ಸಭಾ ಮಾಡ್ಕೊಂಡಿದ್ದಾರೆ. ಅದ್ರ ಉದ್ದೇಶ ಏನಂತಂದರೆ ಇಡೀ ಭಾರತದಲ್ಲಿ ನಮಗೊಂದು ಭಾಷೆ, ಒಂದು ದೇಶ ಒಂದು ಭಾಷೆ, ಇದು ಭಾಳ ಅಪಾಯಕಾರಿಯಾದಂಥ ಹೇಳಿಕೆ. ಒಂದು ದೇಶಕ್ಕೆ ಒಂದು ಭಾಷೆ ಅಂತಂದರೆ ಒಂದು ಭಾಷೆಗೆ ಒಂದು ದೇಶ ಬೇಕಾಗುತ್ತೆ. ಇದು ಭಾಳ ಅಪಾಯಕಾರಿಯಾದ ಹೇಳಿಕೆ. ಹಾಗಾಗಿ ನೀವು ಒಂದು ದೇಶಕ್ಕೆ ಒಂದು ಭಾಷೆ ಮಾಡ್ತೀವಿ ಅಂತ ಉಳಿದವನ್ನು ಕೊಲ್ಲಕ್ಕಾಗಲ್ಲ. ಯಾವುದೇ ಒಂದು ಬಹುಭಾಷಿಕ ನಾಡಲ್ಲಿ ಒಂದು ಭಾಷೆಗೆ ಉಳಿದವಕ್ಕಿಂತ ಮೇಲಿನ ಸ್ಥಾನ ಇಟ್ಟ ತಕ್ಷಣ ಉಳಿದ ಭಾಷೆಗಳು ಸಾಯ್ತಾ ಹೋಗುತ್ತೆ. ಅದು ಎಲ್ಲ ಭಾಷೆಗೂ ಅನ್ವಯ ಆಗುತ್ತೆ. ಇಲ್ಲಿ ಸಮಸ್ಯೆ ಏನಂತಂದರೆ ಯಾರು ಯಾವ ಭಾಷೆ ಕಲಿತೀವಿ ಅನ್ನೋದಕ್ಕಿಂತ ನಮ್ಮ ಶಿಕ್ಷಣದ ವ್ಯವಸ್ಥೆನಲ್ಲಿ ನಾವು ಯಾವುದನ್ನು ಅನುಸರಿಸ್ಕೊಂಡು ಬಂದಿದ್ದೀವಿ ತ್ರಿಭಾಷೆ ಹೆಸರಲ್ಲಿ, ಇದರಲ್ಲಿರೋ ತಾರತಮ್ಯ ಬಹಳ ಮುಖ್ಯವಾಗಿ ನಮಗೆ ಕಾಣಿಸ್ಬೇಕು. ಯಾಕೆಂದರೆ ಭಾರತದ ಸಂವಿಧಾನ ಹೇಳಬೇಕಾದ್ರೆ ನಮಗೆ ಸಮಾನತೆ ಅಂತ ಹೇಳುತ್ತೆ, ಅವಕಾಶಗಳ ಸಮಾನತೆ ಅಂತ ಹೇಳುತ್ತೆ. ಆಪರ್ಚುನಿಟಿ ಅಂದರೆ ನಮಗೂ ಸಮಾನವಾಗಿರಬೇಕು. ನೀವು ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಯಾವ್ದಾದ್ರು ನಿಮ್ಗೆ ಹುದ್ದೆಗಳು ಬೇಕು ಅಂದಾಗ ನನ್ನ ಭಾಷೆಯಲ್ಲಿ ನೀವು ಪರೀಕ್ಷೆ ಮಾಡದೆ ಹೋದರೆ ಎಲ್ಲಿ ಸಮಾನತೆ, ಯಾವ ಅವಕಾಶದ ಸಮಾನತೆ? ಇದು ಒಂದು ಮೇಲ್ ಕಾಣಿಸ್ತಾ ಇರೋದು. ಆದರೆ ಒಳಗಡೆ ನಾವು ನೋಡ್ತಾ ಹೋದಾಗ ಹಿಂದಿ ಭಾಷೆಯವರು ದೇಶದ ಯಾವ ಮೂಲೆಗೆ ಹೋದರೂ ಹಿಂದಿನಲ್ಲಿ ಅವರಿಗೆ ಎಲ್ಲ ಸಿಗಬೇಕು, ತೊಂದರೆ ಆಗಬಾರ್ದು. ಕರ್ನಾಟಕದಂಥ ಕನ್ನಡದ ನೆಲದಲ್ಲೂ ಕೂಡ ಇಲ್ಲಿ ಮಕ್ಕಳಿಗೆ 1ನೇ ಕ್ಲಾಸಿಂದ ಹಿಂದಿ ಕಲಿಸ್ತೀವಿ, ಹಿಂದಿಯವ್ರು ಬಂದಾಗ ಹಿಂದಿಲಿ ಮಾತಾಡಿ ಅನ್ನೋ ಮನಸ್ಥಿತಿ ಹಿಂದಿ ವಸಾಹತುಶಾಹಿ ಮನಸ್ಥಿತಿ. ಇದು ನಮಗೆ ನಾವು ಹೇಳ್ತಾ ಇರೋದೇನೆಂದರೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಹಿಂದಿ ನಾಡಲ್ಲಿ ಹಿಂದಿನೇ ಸಾರ್ವಭೌಮ. ನಾವು ಅದ್ರ ಬಗ್ಗೆ ವಿರೋಧ ಮಾಡ್ತಾ ಇಲ್ಲ. ಹಾಗಿದ್ದಾಗ ನೀವು ಒಂದು ನಾಡಿನ ಮಕ್ಕಳಿಗೆ 1ನೇ ಕ್ಲಾಸಿಂದ ಕಲಿಸ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪಾಗುತ್ತೆ. ಮತ್ತು ನೀವು ಎತ್ತಿದ ಪ್ರಶ್ನೆ, ಚಿಕ್ಕನ್ನಲ್ಲಿ ಬಹಳ ಭಾಷೆಗಳನ್ನ ಕಲಿಬೋದು ಅಂತಿದೆಯಲ್ಲ, ಇದರಲ್ಲಿ ವಿಶ್ವಸಂಸ್ಥೆ ಕೊಟ್ಟಿರೋದು 2 ವರದಿಗಳಿದೆ. ಒಂದು ಏನು ಹೇಳುತ್ತೆ, ಒಂದು ಭಾಷೆಯ ಮೇಲೆ ಅವರಿಗೆ ಹಿಡಿತ ಬರಬೇಕು, ಅದಕ್ಕೆ ಒಂದು ವಯಸ್ಸಿದೆ, 10ನೇ ವಯಸ್ಸೋ 12ನೇ ವಯಸ್ಸೋ ಬಂದ ಮೇಲೆ ಇನ್ನೊಂದು ಭಾಷೆನ ಕಲಿಯೋದು ಸುಲಭ ಅಂತ. ಇನ್ನೊಂದು ವರದಿ ಇತ್ತೀಚೆಗೆ ನಮ್ಮ NEP ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕಲಿಸಿರೋದೇನೆಂದರೆ ತುಂಬ ಚಿಕ್ಕ ವಯಸ್ಸಲ್ಲಿ 3ನೇ ವಯಸ್ಸಿನಲ್ಲಿ ಮಕ್ಕಳಿಗೆ ಜಾಸ್ತಿ ಭಾಷೆ ಕಲಿಸ್ಬೋದು, ಮಲ್ಟಿಲಿಂಗ್ವಲ್ ಎಜುಕೇಷನ್ ಅಂತ ಅವರು ರೆಫರ್ ಮಾಡ್ತಾ ಇದ್ದಾರೆ. ಆ ವರದಿನ ನೀವು ನೋಡಬೇಕು. ನಿಜವಾಗ್ಲೂ ಆ ವರದಿ ರೂಪಿಸಿರೋದು ಎಲ್ಲಿಗೆ ಅಂತಂದರೆ ಇದು ಆಫ್ರಿಕಾದಂಥ ಖಂಡಗಳಲ್ಲಿ ಜನಗಳು ಮಾತಾಡೋ ಭಾಷೆನೇ ಬೇರೆ, ಅವರ ಕಲಿಕೆಯ ಭಾಷೆನೇ ಬೇರೆ, ಅವ್ರ ಭಾಷೆನಲ್ಲಿ ಕಲಿಕೆ ಇಲ್ಲ. ಹಾಗಿದ್ದಾಗ ಆ ಮಕ್ಕಳಿಗೆ ಶಾಲೆಯ ಭಾಷೆ, ಸಮುದಾಯ ಸಮಾಜದ ಭಾಷೆ ಮತ್ತು ಮನೆಯಲ್ಲಾಡೋ ಭಾಷೆ ಇವುಗಳ ಪರಿಚಯ ಚಿಕ್ಕನ್ನಲ್ಲಿ ಮಾಡಿಕೊಟ್ರೆ ಓದು ಕಷ್ಟ ಆಗಲ್ಲ ಅಂತ ಮಾಡಿರೋದು. ಕರ್ನಾಟಕಕ್ಕೆ ಏನಿದೆ ಅಂತ ಸಮಸ್ಯೆ, ಮಕ್ಕಳಿಗೆ ತಾಕತ್ತಿದೆ 3 ಭಾಷೆ ಕಲಿಯೋಕ್ಕೆ, ಅದಕ್ಕೆ ಕಲೀಲಿ ಅನ್ನೋದು ಮಕ್ಕಳ ಮೇಲೆ ಹೇರಿಕೆ ಮಾಡೋ ವಿಧಾನ.
ಮೂಲತಃ ಅದಲ್ಲ. ಅದು ಇರೋದೇನೆಂದರೆ ಒಂದು ಭಾಷೆಯಲ್ಲಿ ಪ್ರಭುತ್ವ ಸಾಧಿಸಿ ಆಮೇಲೆ ಕಲೀಲಿ ಅಂತ. ಭಾಳ ಮುಖ್ಯ ನನಗನ್ಸೋದು ತಾರತಮ್ಯದ ವ್ಯವಸ್ಥೆಯ ವಿರುದ್ಧವಾಗೇ ನಾವು ದ್ವಿಭಾಷೆ ಬೇಕು ಅಂತ ಹೇಳ್ತಾ ಇರೋದು. ಯಾವ ಉತ್ತರ ಪ್ರದೇಶ ಎಲ್ಲಿ ಈ ತ್ರಿಭಾಷಾ ಬಗ್ಗೆ ಹೇಳಿದಾಗೆ ಅವರು 3 ಭಾಷೆ ಕಲಿಬೇಕು, ನಾವು 3 ಭಾಷೆ ಕಲಿಬೇಕು ಅಂತಂದಾಗ ಬಹಳ ಸಮಾನವಾಗಿ ಕಾಣುತ್ತೆ. ಆದರೆ ಹಿಂದಿ ನಾಡುಗಳ ಮಕ್ಕಳಿಗೆ 3ನೇ ಭಾಷೆ ಆಯ್ಕೆ ಸ್ವಾತಂತ್ರ್ಯ ಇದೆ, 3ನೇ ಭಾಷೆ ಅವರು ಆರಿಸ್ಕೋಬೋದು. ನಮಗೆ ಕಡ್ಡಾಯ ಹಿಂದಿ. ಇದೇ NEP-ನಲ್ಲೂ ಮುಂದುವರೆದಿದೆ. NEP-ನಲ್ಲಿ ಕೂಡ ಹಿಂದಿ ಏತರ ನಾಡುಗಳಿಗೆ ಹಿಂದಿ ಕಡ್ಡಾಯವಾದ 3ನೇ ಭಾಷೆ ಆಗಿದೆ. NEP ನಾವು ನೋಡಬೇಕು, 4.11 ಪಾಯಿಂಟ್ ನಾವು ಓದಿದ್ರೆ ಅಂದರೆ ಹಿಂದಿ ಕಡ್ಡಾಯ ಅಂತ ಬರೆಯಲ್ಲ ಜಾಂಡ್ರವರು, ಬರಿಬೇಕಾದ್ರೆ ತ್ರಿಭಾಷಾ ನೀತಿಯನ್ನು ಮುಂದುವರಿಸ್ತೀವಿ ಅಂತ ಬರೀತಾರೆ. ಅಂದ್ರೇನು, ಹಿಂದಿ ಕಡ್ಡಾಯ ಮಾಡ್ತೀವಿ ಅಂತ. ಈ ಕಡ್ಡಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ನನ್ನ ಒಂದು ಮುಖ್ಯವಾದ ಪಾಯಿಂಟ್ ಅಂದರೆ ಎಲ್ಲ ರಾಜ್ಯಗಳೇನಿದೆ, ಹಿಂದಿ ನಾಡುಗಳೇನಿದೆ, ಅವರ SLC ಪರೀಕ್ಷೆಯ ಮಾರ್ಕ್ಸ್ ಕಾರ್ಡ್ನ ನೀವು ನೋಡಬೇಕು. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ್ ಪ್ರದೇಶ್, ಬಿಹಾರ್ ಎಲ್ಲ ಕಡೆ, ವೆಸ್ಟ್ ಬೆಂಗಾಲ್, ಆಮೇಲೆ ತಮಿಳ್ನಾಡು ಎಲ್ಲ ಕಡೆ 500 ಅಂಕಗಳಿಗೆ ಮಾತ್ರ ಅವ್ರು ಉತ್ತರ ಬರೀತಾರೆ. ಕನ್ನಡದ ಮಕ್ಕಳು ಯಾಕೆ 600 ಅಂಕಕ್ಕೆ ಬರೀಬೇಕು? ನಾವು 500 ಅಂಕಕ್ಕೆ ಬರೀತೀವಿ, ನಾವು 2 ಭಾಷೆ ಕಲಿತೀವಿ. ಆಯ್ಕೆ ನಾವು 3ನೇ ಭಾಷೆ ಆಯ್ಕೆ ನಮಗಿರಲಿ, ನಾವು ಯಾವ್ದು ಬೇಕಾದ್ರೂ ಕಲಿತೀವಿ. ತುಳು ಯಾಕೆ ಕಲ್ತ್ಕೋಬಾರ್ದು ಶಾಲೆಯಲ್ಲಿ? ಇನ್ನೊಂದು ಯಾಕೆ ಕಲ್ತ್ಕೋಬಾರ್ದು? ಈ ಸ್ವಾತಂತ್ರ್ಯ, ಈ ಸಮಾನತೆ, ಈ ದೃಷ್ಟಿಯಿಂದ ಇದು ಶಿಕ್ಷಣಕ್ಕಿಂತ ಹೆಚ್ಚಾಗಿ ಇದು ರಾಜಕೀಯವಾದ ವಿಷಯ, ಪೊಲಿಟಿಕಲ್ ಇಶ್ಯೂ. ಹಾಗಾಗಿ ದ್ವಿಭಾಷೆಯನ್ನು ನಾವು ಖಂಡಿತ ದ್ವಿಭಾಷೆಯನ್ನು ತರಬೇಕು ಅನ್ನೋದು ನನ್ನ ನಿಲುವು. ಎಸ್ ಸರ್, ಅನೇಕ ವಿಚಾರಗಳು ಇದೆ. ಇನ್ನು ನಾವು ಮಾತನಾಡೋದು ರಾಜಭಾಷಾ ಸಮಿತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನಾವು ಮಾತನಾಡಬೇಕಾಗುತ್ತೆ. ಪೂಜಾ ಗಾಂಧಿ ಅವರೇ, ನಾನು ಆಗಲೇ ಹೇಳಿದೆ, ನಾವು ಬೇರೆ ಕಡೆಯಿಂದ ಬಂದಂಥವರು ಯಾವ ರೀತಿಗೆ ವಲಸಿಗರಾದಂತಹ ಸಂದರ್ಭದಲ್ಲಿ ಇಲ್ಲಿ ಅವರು ಹೇಗೆ ದಬ್ಬಾಳಿಕೆ ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಆದರೆ ಅವೆಲ್ಲದಕ್ಕೂ ಕೂಡ ನೀವು ಹೊರತಾಗಿ ಇಲ್ಲಿಯವರೇ ಆಗಿ ಕನ್ನಡತಿಯಾಗಿ ಕನ್ನಡದ ಪರ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಕನ್ನಡದ ಪ್ರೀತಿಯ ಬಗ್ಗೆ, ಕನ್ನಡದ ಭಾಷೆಯ ಬಗ್ಗೆ ಮೊದಲನೇದಾಗಿ ಈ ರೀತಿಯಾಗಿ ನಾನು ಕಲಿಬೇಕು, ನಾನು ಹೋರಾಟ ಮಾಡಬೇಕು ಅಂತ ಅನಿಸಿದ್ದು ಯಾವಾಗ? ನೀವು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಯಿತು. ಯಾಕೆ ಅಂದರೆ 2-3 ವರ್ಷಗಳಿಂದ ನಾನು ಕನ್ನಡನ ಓದೋದು, ಬರೆಯೋದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಅನಿಸ್ತಾ ಇದೆ ಪೂಜಾ ಗಾಂಧಿಗೆ ಏನೋ ಹೊಸದಾಗಿ ಕನ್ನಡದ ಮೇಲೆ ಪ್ರೀತಿ ಬಂದಿದೆ ಅಂತ. ಆದರೆ 18 ವರ್ಷದ ಹಿಂದೆ ನನ್ನ ಇಂಟರ್ವ್ಯೂಸು, ಕ್ಲಿಪ್ಪಿಂಗ್ಸು ಎಲ್ಲ ನೋಡೋದಾದರೆ ಆವಾಗ ಕೂಡ ನಾನು ಕನ್ನಡ ಮಾತನಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಎಷ್ಟು ಸತಿ ಟೀಕೆ ಬಂದಿದೆ, ಎಷ್ಟು ಸತಿ ನನ್ನ ಮಾತನ್ನ ಅಪಾರ್ಥ ಆಗಿ ಅವಮಾನ ಆಗಿದೆ. ಆದರೆ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಬಿಟ್ಟಿಲ್ಲ. ಸೊ ಏನಂದರೆ ನಾನು ಒಂದು ಆ್ಯಕ್ಟರ್ ಆಗಿ ಕರ್ನಾಟಕಕ್ಕೆ ಬಂದೆ. ಮುಂಗಾರು ಮಳೆ ಶೂಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋದೆ. ರಿಲೀಸ್ ಆದಮೇಲೆ ವಾಪಸ್ ಬಂದಾಗ ಕರ್ನಾಟಕದಲ್ಲಿ ಸಿಕ್ಕಿರೋ ಪ್ರೀತಿ, ವಿಶ್ವಾಸ, ಗೌರವ ನಾನು ಆವಾಗನೇ ಡಿಸೈಡ್ ಮಾಡಿದೆ, ಬೆಂಗಳೂರು ನನ್ನ ಮನೆ, ನಾನು ಕನ್ನಡ ಕಲಿತೀನಿ, ಕನ್ನಡದಲ್ಲೇ ಮಾತಾಡ್ತೀನಿ, ಏನೇ ಆದರೂ ಆಗಲಿ ಕನ್ನಡನೇ ನನಗೆ ಮೊದಲೇದು. ಮತ್ತು ಈ ಬದುಕು, ಈ ಜೀವನ ನನಗೆ ಏನು ಒಂದು ಕಣ್ಸಲ್ಲಿ ಕೂಡ ಕಾಣದೇ ಇರುವಂಥ ಒಂದು ಜೀವನ ನನಗೆ ಸಿಕ್ಕಿದೆ. ಇದು ಕನ್ನಡದಿಂದ ಮತ್ತು ಕನ್ನಡಿಗರ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಹೋರಾಟಗಳ ವಿಚಾರ ಅಂತ ಹೇಳಿ ಬಂದಾಗ, ಈಗ ವಲಸಿಗರು ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ಇಂತಹ ಸಂದರ್ಭದಲ್ಲಿ ವಲಸಿಗರಾದವರು ಅಥವಾ ಒಂದು ಬೇರೆ ರಾಜ್ಯದಿಂದ ಇಲ್ಲಿ ಬಂದವರು ಕನ್ನಡವನ್ನು ಅಥವಾ ಆಯಾ ಪ್ರಾದೇಶಿಕ ಭಾಷೆಯನ್ನು ಕಲಿಯೋದು ಎಷ್ಟು ಇಂಪಾರ್ಟೆಂಟ್? ನೋಡಿ, ಈಗ ವಲಸೆ ಬರೋದು ಇದು ಸಾವಿರಾರು ವರ್ಷಗಳಿಂದ ನಡೀತಾ ವಿಷಯ. ಇವತ್ತು ಇದು ಏನು ಹೊಸ ವಿಷಯ ಅಲ್ಲ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಈ ವಲಸೆ ಪ್ರಾಬ್ಲಮ್ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ ಈಗ ಅಮೆರಿಕದಲ್ಲಿ ನೋಡಿ ನೀವೇ ಏನಾಗ್ತಾ ಇದೆ ಅಂತ. ಸೊ ಯಾವ ಸಮಾಜ 4 ದಿಕ್ಕುಗಳಿಂದ ತನ್ನ ಕಡೆಗೆ ಬರ್ತಾ ಇರೋ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಹೊಸ ವಿಚಾರಧಾರೆಗಳನ್ನು ಮತ್ತು ಆವಿಷ್ಕಾರಗಳನ್ನು ತೆರೆದ ಬಾಹುಗಳಿಂದ, ಓಪನ್ ಆರ್ಮ್ಸಿಂದ ತಯಾರು ಮಾಡೋಕ್ಕೆ ರೆಡಿಯಾಗಿರ್ತಾರೋ, ಯಾವ ಸಮಾಜ ಅದರ ಕಡೆಗೆ ಬರ್ತಾ ಇರೋ ಜ್ಞಾನಿಗಳನ್ನು, ತಂತ್ರಜ್ಞಾನಿಗಳನ್ನು, ವಿಜ್ಞಾನಿಗಳನ್ನು ಮತ್ತು ವ್ಯಾಪಾರಿಗಳನ್ನು, ಸಮಾಜಶಾಸ್ತ್ರಜ್ಞರನ್ನು ಅಯಸ್ಕಾಂತದ ಹಾಗೆ ಒಂದು ಮ್ಯಾಗ್ನೆಟ್ ಇದ್ದಂಗೆ ತನ್ನ ಕಡೆಗೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶಕ್ತಿ ಇರುತ್ತೋ ಆ ಸಮಾಜ, ಆ ರಾಜ್ಯ, ಆ ರಾಷ್ಟ್ರವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಸೈದ್ಧಾಂತಿಕವಾಗಿ ಡೆಫಿನೆಟ್ಲಿ ಗೆಲ್ಲುತ್ತೆ ಮತ್ತು ನಿಲ್ಲುತ್ತೆ. ಯಾಕೆಂದರೆ ಇತಿಹಾಸದ ಪ್ರತಿ ಹಂತದಲ್ಲೂ ನೀವು ನೋಡೋದಾದರೆ ಇದು ಪ್ರೂವ್ ಆಗಿರೋ ಪರಂ ಸತ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೆ ನಾವು ಬರೋ ಎಲ್ಲ ಜನರನ್ನು, ಬರೋ ಎಲ್ಲ ವಿಚಾರಗಳನ್ನು, ಸಂಸ್ಕೃತಿಗಳನ್ನು ನಾವು ಸ್ವೀಕಾರ ಮಾಡೋಕ್ಕೆ ನಮಗೆ ಅನಿವಾರ್ಯ ಆಗಿದ್ದರೆ
ಇಲ್ಲಿ ಇರೋ ಕನ್ನಡಿಗರನ್ನ ಕಾಪಾಡೋದು ಯಾರು ಅಂತ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಇದು ತುಂಬ ಒಂದು ಗಂಭೀರವಾದ ಪ್ರಶ್ನೆ. ಸೊ ನನ್ನ ಪ್ರಕಾರ ನಾನು ಏನು ನೋಡ್ತಾ ಇದ್ದೀನಿ, ನನ್ನ ಲಿಮಿಟೆಡ್ ನಾಲೆಜಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ 2 ಇಂಪ್ಲಿಮೆಂಟೇಷನ್ಸು ನಮ್ಮ ರಾಜ್ಯದಲ್ಲಿ ಆಗಬೇಕು. ಮೊದಲನೇದಾಗಿ ನಿರುದ್ಯೋಗಿ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಉದ್ಯೋಗದ ಅವಕಾಶಗಳು ಸಿಗಬೇಕು. ನೋಡಿ, ಮೀಸಲಾತಿ ಈಗ ಸರೋಜಿನಿ ಮಹಿಷಿ ವರದಿ ಕಾಲದಿಂದ ಹಿಡಿದು ಮೀಸಲಾತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಮಾರು ಆದೇಶಗಳ ಪ್ರಕಾರ ನಮ್ಮ ಭಾರತ ಸಂವಿಧಾನದಲ್ಲಿ ಮೀಸಲಾತಿ ಸಿಗೋದು ತುಂಬ ಕಷ್ಟ. ಅದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ. ಆದರೆ ಸರ್ಕಾರ ಬೇರೆ ಏನಾದರೂ ಒಂದು ವ್ಯವಸ್ಥೆನ ಮಾಡಿಕೊಂಡು, ಈಗ ಒಂದು ಎಕ್ಸಾಂಪಲ್ ನಾನು ಮಾತಾಡ್ಬೋದಾ? ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಒಂದು ಸೊಲ್ಯೂಷನ್ ಇದಕ್ಕೆ ಏನಿರ್ಬೋದು ಅಂತ ನಾನು ಯೋಚನೆ ಮಾಡಿದಾಗ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿ ಪುರುಷೋತ್ತಮ್ ಸರ್ ಮುಖಾಂತರ ನಾನು ಪ್ರಾಧಿಕಾರಕ್ಕೆ ಸಬ್ಮಿಟ್ ಮಾಡಿದೆ. ಸರ್ಗೆ ಕೂಡ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಈಗ ಕರ್ನಾಟಕ ಸರ್ಕಾರದ ಹತ್ರ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಬೋರ್ಡಲ್ಲಿ, ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸ್ಕಿಲ್ ಕನೆಕ್ಟ್ ಅಂತ ಪೋರ್ಟಲ್ ಇದೆ. ಆ ಪೋರ್ಟಲ್ದು ಕೆಲಸ ಏನಂದರೆ, ನಿರುದ್ಯೋಗಿಗಳನ್ನು ಮತ್ತು ಸರ್ಕಾರಿ, ಖಾಸಗಿ, MNC ಕಂಪ್ನಿಗಳನ್ನು ಒಂದೇ ವೇದಿಕೆ, ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ತಗೊಂಡ್ಬಾರ್ದು ಅಂತ. ಸೊ ಈಗ ಏನಾಗಬೇಕು ಅಂದರೆ, ನಿರುದ್ಯೋಗಿ ಕನ್ನಡತಿಯರು ಯಾರು ಇದ್ದಾರೆ ಅಂತ ಮೊದಲನೇದಾಗಿ ಗುರ್ತಿಡ್ಕೋಬೇಕು. 15 ವರ್ಷ ಕರ್ನಾಟಕದಲ್ಲಿ ಇದ್ದು ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಅಥವಾ ಕನ್ನಡನ ಒಂದು ಭಾಷೆ ಆಗಿ 10ನೇ ತರಗತಿಯಲ್ಲಿ ಪಾಸ್ ಆಗಿದ್ರೆ ಅಂಥ ನಿರುದ್ಯೋಗಿ ಕನ್ನಡತಿಯರು ಅವ್ರ ಡಾಕ್ಯುಮೆಂಟ್ಸ್ನ ಸ್ಕಿಲ್ ಕನೆಕ್ಟ್, ಅವ್ರ ಡಾಕ್ಯುಮೆಂಟ್ಸ್ನ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿ ಅವರಿಗೆ ಒಂದು ಯುನೀಕ್ ಐಡೆಂಟಿಫಿಕೇಷನ್ ನಂಬರ್, ಅನನ್ಯ ಸಂಖ್ಯೆ ಸಿಗಬೇಕು. ಆ ಅನನ್ಯ ಸಂಖ್ಯೆನ, ಆ ಯುನೀಕ್ ಐಡೆಂಟಿಫಿಕೇಷನ್ ನಂಬರ್ನ ಅವರು ಸ್ಕಿಲ್ ಕನೆಕ್ಟ್ ಪೋರ್ಟಲಲ್ಲಿ ಅಪ್ಲೋಡ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್ನ ರಿಜಿಸ್ಟರ್ ಮಾಡಿಕೊಂಡು ಅವರು ಏನಾಗುತ್ತೆ ಅಂದರೆ ಆ ಪೋರ್ಟಲ್ ಮುಖಾಂತರ ಸರ್ಕಾರ ಹತ್ರ ಒಂದು ಡೇಟಾ ಸಿಗುತ್ತೆ. ಈ ಡೇಟಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಮುಖ್ಯ ರೋಲ್ ಪ್ಲೇ ಮಾಡುತ್ತೆ. ಯಾಕೆ ಅಂದರೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಎಷ್ಟು ಜನ ನಿರುದ್ಯೋಗಿ ಕನ್ನಡತಿಯರು ಯಾವ ಊರಲ್ಲಿದ್ದಾರೆ, ಯಾವ ಗ್ರಾಮದಲ್ಲಿದ್ದಾರೆ, ಯಾವ ಡಿಸ್ಟ್ರಿಕ್ಟ್ನಲ್ಲಿದ್ದಾರೆ ಅಂತ. ಸೊ ಹಾಗಾಗಿ ಅವ್ರ ಏಜ್ ಏನೋ, ಕ್ವಾಲಿಫಿಕೇಷನ್ ಏನೋ, ಅವರು ಯಾವ ರೀತಿ ಉದ್ಯೋಗ ಪಡ್ಕೊಳ್ಳೋಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ, ಸೊ ಇದೆಲ್ಲ ವಿಷಯಗಳು ಗೊತ್ತಾಗುತ್ತೆ. ಸೊ ಆನ್ ದಿ ಅದರ್ ಹ್ಯಾಂಡ್ ಸ್ಕಿಲ್ ಕನೆಕ್ಟ್ ಪೋರ್ಟಲ್ ಜೊತೆ ಸೇರಿ ಒಂದು ಹೊಸ ಡಿಪಾರ್ಟ್ಮೆಂಟ್ ನಿರ್ಮಾಣ ಆಗಬೇಕು. ಅದಕ್ಕೆ ಬೇಕಾಗಿರೋದು ಇಚ್ಛಾಶಕ್ತಿ ಅನ್ನೋದನ್ನ ನಾವಿಲ್ಲಿ ಆ ಡಿಪಾರ್ಟ್ಮೆಂಟು ನಿರಂತರವಾಗಿ ಈ ಡೇಟಾನ ಸರ್ಕಾರಿ ಕಂಪ್ನಿಗಳಿಗೆ, ಖಾಸಗಿ ಕಂಪ್ನಿಗಳಿಗೆ ಮತ್ತು MNC ಕಂಪ್ನಿಗಳಿಗೆ ಸಾಫ್ಟ್ ಪುಷ್ ಕೊಡ್ತಾ ಹೋಗಬೇಕು. ಆವಾಗ ಏನಾಗುತ್ತೆ ಅಂದರೆ ನಿರುದ್ಯೋಗಿ ಕನ್ನಡತಿಯರಿಗೆ ಒಂದು ಉದ್ಯೋಗ. ನೋಡಿ, ಮೀಸಲಾತಿ ನಾವು ಕೇಳ್ತಾ ಇಲ್ಲ, ಅದು ಆಗೋದಿಲ್ಲ, ಎಲ್ಲರಿಗೂ ಗೊತ್ತಿದೆ, ಡಿಮಾಂಡು ಮಾಡ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಮತ್ತು MNC ಕಂಪ್ನಿಗಳು, ಈ ಕಂಪ್ನಿಗಳು ಎಲ್ಲ ಕೈ ಜೋಡಿಸಿ ಇವರಿಗೆ ಸ್ಕಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಒಂದು ಲೆವೆಲ್ಗೆ ರೆಡಿ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಎರಡನೇದಾಗಿ ನಾನು ಶಾರ್ಟ್ಕಟ್ಟಲ್ಲೇ ಹೇಳ್ಬಿಡ್ತೀನಿ. ಎರಡನೇದಾಗಿ ಉಳಿದಿರೋ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಒಂದು ವಿಶ್ವ ದರ್ಜೆಯ ಶಿಕ್ಷಣ ಸಿಗಬೇಕು. ನಮ್ಮ ಭಾಷೆ ಉಳಿಸ್ಬೇಕು, ಬೆಳೆಸ್ಬೇಕು ಅಂತಂದರೆ, ಯಾಕೆಂದರೆ ಇಟ್ಸ್ ಅಗೇನ್ ಅ ಬಿಗ್ ಥಿಂಗ್. ಯಾಕೆಂದರೆ ಈಗ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಓದಿಸ್ಬೇಕು ಅಂದರೆ ಒಂದೇ ಪ್ರಶ್ನೆ ಬರುತ್ತೆ, ಮೇಡಮ್ ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಾ ಅಥವಾ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ? ಯಾರಲ್ಲಿ ಓದ್ತಾ ಇದ್ದಾರೆ ಮಕ್ಕಳು, ಅವರು ನಾವೇ ಎಲ್ಲ ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಏನಂದರೆ ಅವರು ಬಾವಿಗೆ ತಳ್ಳಿರೋ ಮಕ್ಕಳು ಆಲ್ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ದೊಡ್ಡ ಚೇಂಜ್ ಬೇಕು. ಈಗ KPS ಅಂತ ಲಾಂಚ್ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. KPS ಬರಬೇಕು, ಆದರೆ ಫಸ್ಟು ಕನ್ನಡ ಮಾಧ್ಯಮಗಳಿಗೆ ಸೌಕರ್ಯಗಳು ಸಿಗಬೇಕು, ಆಮೇಲೆ ಇಂಗ್ಲೀಷ್ ಮೀಡಿಯಮ್ದಲ್ಲೇ ಮಾಡಿ ಅಂತ ನಾವು ಹೇಳೋಕೆ ಇಷ್ಟಪಡ್ತೀವಿ.
ಒಂದು ಕನ್ನಡ ಮಾಧ್ಯಮದ ವಿಚಾರಗಳಂತ ಹೇಳಿ ಬಂದಾಗ ಈಗಲೇ ಮೇಡಮ್ ಹೇಳಿದಾಗೆ ಒಂದು ಪ್ರಶ್ನೆ ಏನಂತ ಹೇಳಿದರೆ ಎಲ್ಲರೂ ಕೂಡ ಪ್ರಭಾವಿಗಳಿರುವವರು ಅಥವಾ ಅವರು ಇಂಟರ್ನ್ಯಾಷನಲ್ ಸ್ಕೂಲ್ಗಳು ಅಂತ ಬರುತ್ತೆ, ಅಥವಾ ಎಲ್ಲರೂ ಕೂಡ ಪ್ರಭಾವಿಗಳು ಅಥವಾ ಶ್ರೀಮಂತರು ಎಲ್ಲರೂ ಕೂಡ ಅವರಿಗೆ ಯಾವುದು ಬೇಕು ಅಂತಹ ಸ್ಕೂಲ್ಗೆ ಕಳಿಸ್ತಾರೆ, ಹೋಗೋದೆಲ್ಲ ಬಡವರೇ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನ್ನುವಂತಹದ್ದು ಒಂದು ಚರ್ಚೆ. ಆದರೆ ಮತ್ತೊಂದು ಕಡೆ ಇಲ್ಲಿ ದ್ವಿಭಾಷಾ ಸೂತ್ರಕ್ಕೆ ಸರ್ ಏನೆಲ್ಲ ಸವಾಲುಗಳಿದೆ, ಸಾಧ್ಯತೆಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದರೆ? ಈಗ ಭಾಳ ದೊಡ್ಡ ಸಮಸ್ಯೆ ಇರೋದು ಕರ್ನಾಟಕ ಒಂದು ರಾಜ್ಯವಾಗಿ ಅದು ಒಂದು ಬಹುಭಾಷಿಕ ರಾಜ್ಯ. ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ, ಭಾರತದ ಯಾವುದೇ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕದಲ್ಲಿ ಇರುವಷ್ಟು ಭಾಷೆಗಳು ಬೇರೆ ರಾಜ್ಯಗಳಲ್ಲಿ ಇಲ್ಲ. ಇದಕ್ಕೆ ಕಾರಣ ಚಾರಿತ್ರಿಕವಾದ್ದು. ನೀವು ಕರ್ನಾಟಕವನ್ನು ಒಂದು ಸಂಪೂರ್ಣ ದಕ್ಷಿಣ ಭಾರತ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಚಾಮರಾಜನಗರದಿಂದ ಕನ್ಯಾಕುಮಾರಿವರೆಗೆ 600 ಕಿಲೋಮೀಟರ್ ಇದೆ. ಬೀದರದಿಂದ ಚಾಮರಾಜನಗರದವರೆಗಿನ ಉದ್ದ 680 ಕಿಲೋಮೀಟರ್. ಇದರ ಅರ್ಥ ಏನು ಅಂತಂದರೆ ಚಾಮರಾಜನಗರದ ದಕ್ಷಿಣಕ್ಕೆ ಇನ್ನೊಂದು ಕರ್ನಾಟಕ ಹಿಡಿಯುವಷ್ಟು ಜಾಗ ಇದೆ. ಪೂರ್ಣ ದಕ್ಷಿಣ ಭಾರತ ಅಲ್ಲ ಇದು. ನಾವು ಬೇರೆ ಕಾರಣಗಳಿಗೆ ವಿಂಧ್ಯ ಪರ್ವತದಿಂದ ದಕ್ಷಿಣಕ್ಕಿರುವ ರಾಜ್ಯಗಳನ್ನು ದಕ್ಷಿಣ ರಾಜ್ಯಗಳು ಅಂತೆಲ್ಲ ಹೇಳಿಕೊಂಡು ಬಂದಿದ್ದೇವೆ. ಹೇಳಿದರೆ ಜನಗಳಿಗೆ ಅರ್ಥ ಆಗ್ತದೆ. ಆದರೆ ಸಾಂಸ್ಕೃತಿಕವಾಗಿ ನೋಡಿದಾಗ ನೋಡಿ, ತಮಿಳುನಾಡಿನ ಕೊನೆ ಆಗುವುದು ಕನ್ಯಾಕುಮಾರಿಯಲ್ಲಿ, ಕೇರಳದ ಕೊನೆ ಆಗುವುದು ಕನ್ಯಾಕುಮಾರಿಯಲ್ಲಿ, ಕರ್ನಾಟಕದ ಕೊನೆ ಆಗುವುದು ಕಾವೇರಿ ನದಿಯಲ್ಲಿ. ಹೀಗಾಗಿ ದಕ್ಷಿಣದಿಂದ ಅನೇಕ ಜನ ಕರ್ನಾಟಕಕ್ಕೆ ವಲಸೆ ಬಂದಿದ್ದಾರೆ. ಕರ್ನಾಟಕಕ್ಕೆ ಭಾಳ ಉದ್ದವಾದಂಥ ಕೋಸ್ಟ್ ಅಥವಾ ಕರಾವಳಿ ಇರೋದರಿಂದ ಪರ್ಷಿಯಾದಿಂದ ಆಮೇಲೆ ಬೇರೆ ಬೇರೆ ಕಡೆಯಿಂದ, ನಾನು ಅದರ ವಿವರ ಹೇಳೋದಿಲ್ಲ, ಅಲ್ಲಿಂದ ಜನ ಬಂದಿದ್ದಾರೆ. ಈ ಕಡೆಯಿಂದ ಆಂಧ್ರ ಕಡೆಯಿಂದ ಬಂದಿದ್ದಾರೆ. ಆಮೇಲೆ ಸಹ್ಯಾದ್ರಿ ಖಂಡವನ್ನು ಬೆಟ್ಟವನ್ನು ದಾಟಿ ಉತ್ತರದಿಂದ ಬೇಕಾದಷ್ಟು ಬಂದಿದ್ದಾರೆ. ಬೌದ್ಧ ಧರ್ಮ ಅಲ್ಲಿಂದ ಬಂತು, ಜೈನ ಧರ್ಮ ಅಲ್ಲಿಂದ ಬಂತು, ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತಿಗಳು ತಮಿಳುನಾಡು ಬೇಡ ಅಂತ ಕರ್ನಾಟಕಕ್ಕೆ ಬಂದರು, ಹೀಗೆ ಕರ್ನಾಟಕ ಚಾರಿತ್ರಿಕವಾಗಿ ಅನೇಕ ಸಮುದಾಯಗಳನ್ನು ತನ್ನೊಳಗೆ ಮಾಡಿಕೊಂಡದ್ದರಿಂದ, ನಾವು ಮಾಡಿದ್ದಲ್ಲ, ಚರಿತ್ರೆಯನ್ನು ಮಾಡಿದ್ದರಿಂದ ಕರ್ನಾಟಕದಲ್ಲಿ ಇವತ್ತು 230 ಭಾಷೆ ಇದೆ ಕನ್ನಡದ ಜೊತೆಗೆ. ನಾನು ಕನ್ನಡ ಪ್ರಾಧಿಕಾರ ಇದರ ಬಗ್ಗೆ ಒಂದು ಯೋಜನೆ ತಯಾರು ಮಾಡ್ತಾ ಇದೆ. ಈಗ ಇದರಲ್ಲಿ ಕೆಲವು ಸಣ್ಣ ಭಾಷೆಗಳಿದ್ದಾವೆ, ಭಾಳ ಸಣ್ಣ ಭಾಷೆಗಳು, 1000 ಜನ 2000 ಜನ ಮಾತಾಡೋ ಭಾಷೆ. ಅದನ್ನು ಏನು ಮಾಡೋಕ್ಕಾಗಲ್ಲ ಈಗ ಸದ್ಯಕ್ಕೆ, ಅನ್ಲೆಸ್ ಸರ್ಕಾರ ಏನಾದರೂ ಬೇರೆ ಯೋಜನೆಗಳನ್ನು ಮಾಡಿ, ಯಾಕಂದರೆ ಆ ಭಾಷೆಗಳು ಸಾಯ್ತಾ ಇವೆ. ಉದಾಹರಣೆಗೆ ಕೊರಗ ಭಾಷೆ 1881 ಜನಗಣತಿಯಲ್ಲಿ 55,000 ಇದ್ದ ಭಾಷೆ 2011 ಜನಗಣತಿಯಲ್ಲಿ 5,000 ಇಳಿದಿದೆ. ಅದು ಈವನ್ ಕೊಡಗಿನವರು ಯಾರಾದರೂ ಇರ್ಬೋದು ಇಲ್ಲಿ, ಕೊಡವ ಭಾಷೆ ಕೂಡ 2001 ಜನಗಣತಿಯಲ್ಲಿ 1,66,000 ಇದ್ದದ್ದು 2011 ಜನಗಣತಿಯಲ್ಲಿ 1,36,000 ಆಗಿದೆ. 19% ಕೆಳಗಿಳಿದಿದೆ. ಅನೇಕ ಭಾಷೆಗಳು ಪತನಮುಖಿ ಆಗುತ್ತಿರುವಂಥ ಒಂದು ಸಂದರ್ಭದಲ್ಲಿ ನಾವು ಭಾಷೆಯನ್ನು ಉಳಿಸುವಾಗ ಈ ಎಲ್ಲ ಭಾಷೆಗಳನ್ನು ಶಿಕ್ಷಣದ ಒಳಗಡೆ ಅಕಾಮಡೇಟ್ ಮಾಡೋದು ಹೇಗೆ ಎಂಬುದು ಮೇಜರ್ ಸಮಸ್ಯೆ. ಹಿಂದಿ ನನ್ನ ಪ್ರಕಾರ ಸಮಸ್ಯೆ ಅಲ್ಲ. ಅದು ಹಿಂದಿ ದೊಡ್ಡ ಭಾಷೆ, 66 ಕೋಟಿ ಜನ ಮಾತಾಡ್ತಾರೆ. ಹಿಂದಿ ನಿಜವಾಗಲೂ ಆಗಬೇಕಾದ್ದು, ಈಗ ರಾಷ್ಟ್ರೀಯ ಏಕತೆ ಇತ್ಯಾದಿಗಳೆಲ್ಲ ಹೇಳ್ತಾರಲ್ಲ, ಅದು ಆಗಬೇಕಾದ್ದು ಎಲ್ಲಿ ಅಂತಂದರೆ ಹಿಂದಿ ಭಾಷಿಕರು ಬೇರೆ ಭಾಷೆಗಳನ್ನು ಕಲಿಬೇಕು. ನೀವು ಬ್ಯಾಂಕ್ಗಳಿಗೆ ಹೋಗಿ ಹಿಂದಿ ಬರ್ತದೆ, ನಾವು ರಾಷ್ಟ್ರ ಭಾಷೆ, ನೀವು ಹಿಂದಿ ಕಲೀರಿ ಅಂತ ಹೇಳುವುದಲ್ಲದೆ ಅವರು ಸ್ಥಳೀಯ ಭಾಷೆಗಳನ್ನು ಕಲಿಯುವುದಿಲ್ಲ ಅದನ್ನೇ ಆನಂದ ಹೇಳಿದ್ದು. ಫೈನಲಿ ಇದೊಂದು ಪೊಲಿಟಿಕಲ್ ಪ್ರಶ್ನೆ ಅಂತ. ನಾನು ಒಂದು ಉದಾಹರಣೆ ಹೇಳ್ತೇನೆ, ಮಕ್ಕಳಿಲ್ಲಿ ಇರೋದರಿಂದ. ಡೆಲ್ಲಿಯಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಕಾಲೇಜ್ ಇದೆ, ಹನ್ಸ್ರಾಜ್ ಕಾಲೇಜ್ ಅಂತ ಗೊತ್ತಿದೆ, ನಮ್ಮ ಶಾರುಖ್ ಖಾನ್ ಓದಿದ ಕಾಲೇಜ್ ಅದು. ಅಲ್ಲಿ ಒಬ್ಬರು ಹಿಂದಿ ಪ್ರೊಫೆಸರ್ ಇದ್ದಾರೆ. ಆ ಹಿಂದಿ ಪ್ರೊಫೆಸರ್ ನನಗೊಂದು ಸರಿ ಫೋನ್ ಮಾಡಿದರು, ನಿಮ್ಮ ಹತ್ರ ಮಾತಾಡಬೇಕು ಬರಲ್ಲ ಅಂತ. ಬನ್ನಿ ಅಂದೆ ನಾನು. ಅವ್ರು ಬಂದು ನನ್ನ ಹತ್ರ ಕೇಳಿದ ಮೊದಲ ಪ್ರಶ್ನೆ, ಹಿಂದಿ ಪ್ರೊಫೆಸರ್, ಹನ್ಸ್ರಾಜ್ ಕಾಲೇಜ್, ಅವ್ರ ಹೆಸರು ಹೇಳೋದಿಲ್ಲ, ಕಾಲೇಜು ಹೇಳಿದ್ದೀನಿ, ಅವರ ಪ್ರೊಫೆಷನ್ ಕೂಡ ಹೇಳಿದ್ದೀನಿ. ಅವರು ಕೇಳಿದ ಮೊದಲ ಪ್ರಶ್ನೆ, ಬಿಲಿಮಲೆ ಸಾಬ್ ಯ ಕನ್ನಡ ಕಹಾಕಿ ಭಾಷಾ ಹೈ. ಇದು ಹಿಂದಿಯವರ ಒಂದು ಸಾಮಾನ್ಯ ಧೋರಣೆ, ಎಲ್ಲರದಲ್ಲ, ಒಂದು ಸಾಮಾನ್ಯ ಧೋರಣೆ. ಆದ್ದರಿಂದ ಇದು ಹೋಗಬೇಕಾದ್ರೆ ಅವ್ರು ಕಲಿಬೇಕು. ಬಟ್ ಕರ್ನಾಟಕದಲ್ಲಿ ಏನಂತಾರೆ, ಈಗ ನೋಡಿ, ಈಗ ಹಿಂದಿಯನ್ನು ಪ್ರಥಮ ಭಾಷೆಯಾಗಿ ಕಲಿಬಾರದು ಅಂತ ಹೊಸ ಶಿಕ್ಷಣ ನೀತಿ ಎಲ್ಲಿ ಹೇಳುವುದಿಲ್ಲ. ನೀವು ಹಿಂದಿಯನ್ನು ಪ್ರಥಮ ಶಿಕ್ಷಣವಾಗಿ ನೀವು ಕಲಿಯುವುದಿದ್ದರೆ ಕಲೀರಿ, ಆದರೆ ಎರಡನೇ ಭಾಷೆಯಾಗಿ ಕನ್ನಡವನ್ನು ಕಲಿಬೇಕು ಅಂತ ಹೇಳ್ತದೆ. ನೋಡಿ, ಈಗ ನಿಮ್ಮ ಮುಂದಿರುವ ಸವಾಲು ಯಾವುದು ಅಂದರೆ, ನೀವು ಹಿಂದಿ ಓದಿ, ನಾವು ಹಿಂದಿ ಭಾಷಿಕರು ಅದೆಲ್ಲ, ನೀವು ಹಿಂದಿ ನಿನ್ನೆ ಯಾರೋ ಹೇಳ್ತಾ ಇದ್ರು, ನಾವು ಎಲ್ಲರೂ ಕರ್ನಾಟಕದವರು ಹಿಂದಿ ಕಲೀರಿ, ವಿರೋಧ ಮಾಡಲ್ಲ, ಆದರೆ ನೀವು ಎರಡನೇ ಭಾಷೆಯಾಗಿ ಕನ್ನಡವನ್ನೇ ಓದಬೇಕು. ಇಲ್ಲ, ಈಗ ಗ್ಲೋಬಲ್ ಇದು 1990 ನಂತರ ಗ್ಲೋಬಲ್ ಆಗಿದೆ. ನಮ್ಮ ಮಕ್ಕಳು ಚೆನ್ನಾಗಿ ಇಂಗ್ಲೀಷ್ ಕಲಿಬೇಕಂದ್ರೆ ನೀವು ಮೊದಲ ಭಾಷೆ ಇಂಗ್ಲೀಷ್ ಓದಿ, ಎರಡನೇ ಭಾಷೆಯಾಗಿ ಕನ್ನಡವನ್ನೇ ಓದಬೇಕು. ಮೊದಲನೇ ಭಾಷೆ ಇಂಗ್ಲೀಷು, ಎರಡನೇ ಭಾಷೆ ಹಿಂದಿ ಅಂತಂದರೆ ನೀವು ಕರ್ನಾಟಕದಲ್ಲಿ ಇದ್ದು ಕನ್ನಡವನ್ನು ಕಲಿಯದೆ ಹೋಗುವುದಿದೆಯಲ್ಲ, ಇದು ದೇಶಕ್ಕೆ ಅಪಾಯ. ಭಾರತದ ಒಕ್ಕೂಟ ವ್ಯವಸ್ಥೆಗೆ ನಾವು ಮಾಡಬಹುದಾದ ಬಹಳ ದೊಡ್ಡ
ಅನ್ಯಾಯ. ಯಾಕಂದರೆ ಒಕ್ಕೂಟ ವ್ಯವಸ್ಥೆ ಫೆಡರಲ್, ಅಮೇರಿಕದಷ್ಟು ನಮ್ಮದು ಭಾಳ ಸ್ಟ್ರಾಂಗ್ ಆದ ಫೆಡರಲ್ ಸಿಸ್ಟಮ್ ಅಲ್ಲ. ಆದರೂ ನಮ್ಮ ಭಾಷೆಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ, ಅದನ್ನು ಉಳಿಸ್ಕೊಳ್ಬೇಕು. ಸೊ ನಾವು ಕನಿಷ್ಠ ಏನಿಲ್ಲ ಅಂದರೆ 230 ಭಾಷೆಯಲ್ಲಿ 10,000 15,000 ಭಾಷೆ ಅಥವಾ 25,000 ಅಂತ ಇಟ್ಟುಕೊಳ್ಳಿ. ಅದಕ್ಕಿಂತ ಹೆಚ್ಚು ಮಾತನಾಡುವ ಜನರಿದ್ದರೆ ಅದು ಏನಾಗಿದೆ ಅಂದರೆ ಮೇಡಮ್, ಈಗ ಕಮ್ಯುನಿಟಿಗಳು ಏನಾಗಿದೆ, ಅಖಿಲ ಕರ್ನಾಟಕದಲ್ಲಿ ಇಲ್ಲ ಅವು. ಈ ಕೊರಗರು ಕುಂದಾಪುರದ ಹತ್ರ ಸೆಟ್ಲ್ ಆಗಿದ್ದಾರೆ, ಕೂರ್ಗಿಗಳು ಮಡಿಕೇರಿ ಹತ್ರ ಇದ್ದಾರೆ, ಆಮೇಲೆ ಅರೆಭಾಷೆ ಮಾತಾಡೋರು ಸುಳ್ಯ ಕಡೆ ಇದ್ದಾರೆ. ಎಲ್ಲ ಒಂದೊಂದು ಗ್ರೂಪಲ್ಲಿರೋದು, ಎಲ್ಲ ಕಡೆ ಇಲ್ಲ ಅವರು. ಅಲ್ಲಿ ಯಾವುದೋ ಒಂದು ಶಾಲೆಯಲ್ಲಿ ಅವರ ಪಾಠ ಓದಲಿಕ್ಕೆ ಅವಕಾಶ ಕೊಡಿ, ಒಂದು ಶಾಲೆಯಲ್ಲಿ, ಇಡೀ ಕರ್ನಾಟಕಕ್ಕಲ್ಲ. ಆದ್ದರಿಂದ ನಾವು ಕರ್ನಾಟಕದಲ್ಲಿ ಇರುವ ಅನೇಕ ಭಾಷೆಗಳಲ್ಲಿ ಕನಿಷ್ಠ 10,000ಕ್ಕಿಂತ ಹೆಚ್ಚು ಜನ ಮಾತಾಡೋ ಭಾಷೆ ಇದ್ದರೆ ಆ ಕಮ್ಯುನಿಟಿಗಳು ಎಲ್ಲಿವೆಯೋ, ಈಗ ಸಿದ್ಧಿ ಭಾಷೆ ತುಂಬ ಬ್ಯೂಟಿಫುಲ್ ಆದ ಭಾಷೆ. ಉತ್ತರ ಕರ್ನಾಟಕದ ಒಂದು ಕಡೆ ಸಿದ್ಧಿ ಭಾಷೆ ಓದಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ಭಾಷೆ ಉಳಿತದೆ. ಕೊರಗರು ನಾಮಾವಶೇಷ ಅದು ಎಕ್ಸ್ಟಿಂಕ್ಟ್ ಆಗುವ ಒಂದು ಕಮ್ಯುನಿಟಿ. ಅದು ನಿಮ್ಮ ಭಾಷೆಯನ್ನು ಕಲೀಲಿಕ್ಕೆ ಕುಂದಾಪುರದಲ್ಲಿ ಒಂದು ಶಾಲೆಯಲ್ಲಿ ಅವಕಾಶ ಇದೆ ಅಂತಂದರೆ ಸರ್ಕಾರ ಅದಕ್ಕೆ ಬೇಕಾದಂಥ ಒಂದು ಪಾಠ ಪುಸ್ತಕ ಮಾಡಲಿಕ್ಕೆ ತಯಾರಿರಬೇಕು. ಆದ್ದರಿಂದ ಭಾಳ ದೊಡ್ಡ ಸವಾಲು ಹಿಂದಿಗಿಂತ ಹೆಚ್ಚಾಗಿ ನೋಡಿ, ಏಕೀಕರಣದ ಬಗ್ಗೆ ಬಂತು. ಆವಾಗ ಏಕೀಕರಣ ಆದಾಗ ಕನ್ನಡ ರಾಜ್ಯ ಭಾಷೆ ಆಯಿತು. ಅದು ಯಾವ ಬಗೆಯ ಕನ್ನಡ ರಾಜ್ಯ ಭಾಷೆ ಆಯಿತು ಎಂಬುದು ಇನ್ನೊಂದು ಪ್ರಶ್ನೆ. ಅದರ ಬಗ್ಗೆ ನಾವು ಹೇಳೋದು ಬೇಡ. ಆದರೆ ಹಾಗೆ ಕನ್ನಡ, ತೆಲುಗು, ತಮಿಳು, ಮಲಯಾಳಗಳೆಲ್ಲ ರಾಜ್ಯ ಭಾಷೆಗಳಾದಾಗ ಆ ರಾಜ್ಯದಲ್ಲಿ ಶತಮಾನಗಳಿಂದ ಸಣ್ಣ ಭಾಷೆಗಳು ಏನದು? ಕೇರಳದಲ್ಲಿ 130ಕ್ಕಿಂತ ಹೆಚ್ಚು ಭಾಷೆಗಳಿದೆ, ಕೇಳುವವರಿಲ್ಲ. ಟ್ರೈಬ್ಸ್ಗಳಿದ್ದಾವೆ, ಕೇಳುವವರಿಲ್ಲ. ಆದ್ದರಿಂದ ಹಿಂದಿಯಿಂದ ನಮಗೇನು ತೊಂದರೆ ಆಗ್ತದೆ, ಆ ತೊಂದರೆಗಳನ್ನು ನಾವು ಬೇರೆಯವರಿಗೆ ಮಾಡಬಾರ್ದಲ್ವಾ? ಆದ್ದರಿಂದ ಶಿಕ್ಷಣ ನೀತಿ ಈ ಸಣ್ಣ ಭಾಷೆಗಳಿಗೆ ಒಂದು ಮಾಡಿಕೊಡೋ, ಇದರ ಸವಾಲು ಇರುವುದು ಎಲ್ಲಿ ಅಂದರೆ ಸರ್ಕಾರ ಇದನ್ನು ಪೂರ್ತಿಯಾಗಿ ಅನುಷ್ಠಾನಕ್ಕೆ ತರಬೇಕು. NEP ಮಾಡುವಾಗ ಏನು ಮಾಡಿದರು, ಪೂರ್ತಿಯಾಗಿ ಅನುಷ್ಠಾನಕ್ಕೆ ತರಲಿಲ್ಲ ಅವರು. ಸ್ವಲ್ಪ ಮಾಡಿದರು ಅನುಕೂಲಕ್ಕಾಗುವಾಗೆ. ಇದು ಹಾಗೆ ಆಗಬಾರ್ದು. ನೀವು ತಂದರೆ ಪ್ರಥಮ 1ನೇ ತರಗತಿಯಿಂದ ಅಥವಾ ಪ್ರೀ ಶಿಕ್ಷಣ ಅಂತ ಏನು ಹೇಳ್ತೀರಿ, ಅಲ್ಲಿಂದ ಹೈ ಲೆವೆಲ್ವರೆಗೆ MA ನೀವು ಪೂರ್ತಿ ಹಂತವಾಗಿ ತನ್ನಿ. ಒಂದೇ ತಾರೆ ಅಲ್ಲದಿದ್ದರೂ 10 ವರ್ಷದಲ್ಲಿ ತನ್ನಿ, 20 ವರ್ಷದಲ್ಲಿ ತನ್ನಿ. ನಮ್ಮಲ್ಲಿ ಏನಾಗ್ತಾರೆ, ಸರ್ಕಾರ ಬದಲಾದ ಕೂಡಲೇ ನೀತಿ ಬದಲಾಗೋದು, ಅವರು ತಂದದನ್ನು ನಾವು ಬಿಡೋದು. ಹಿಂಗೆ ಮಾಡಿದರೆ ಜನರೇಷನ್ ಹಾಳಾಗ್ಬಿಡುತ್ತೆ, ರಾಜಕೀಯ ಪ್ರವೇಶ ಆಗಬಾರ್ದು. ಆದ್ದರಿಂದ ಎಲ್ಲ ಭಾಷೆಗಳನ್ನು ಉಳಿಸಿಕೊಳ್ಳುವ ಹಾಗೆ. ಆದರೆ ಕನ್ನಡ ರಾಜ್ಯ ಭಾಷೆ ಆದ್ದರಿಂದ ಅದನ್ನು ಎಲ್ಲದಕ್ಕಿಂತ ಮೇಲೆ ಇಟ್ಟು ಭಾಷೆಯನ್ನು ಬೆಳೆಸಲಿಕ್ಕೆ ಬೇಕಾದ ಸೂತ್ರವನ್ನು ಕಂಡುಕೊಳ್ಳಬೇಕು. ಸರ್ಕಾರ ಇದಕ್ಕೆ ತುಂಬ ಮನಸ್ಸು ಮಾಡಬೇಕು. ಎಸ್ ಸರ್, ನೀವು ಹೇಳಿದ್ರಿ ಕನ್ನಡ ಭಾಷೆಯ ಕಡ್ಡಾಯ ಆಗಬೇಕು ಅಂತ ಹೇಳಿ. ಆನಂದ್ ಸರ್, ಈಗ ಆ ಭಾಷೆ ಕಡ್ಡಾಯ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ವರದಿ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ. ದ್ವಿಭಾಷಾ ಸೂತ್ರ ನೀತಿ, ಶಿಕ್ಷಣ ನೀತಿ ಆಯೋಗದ ವಿಚಾರದಲ್ಲಿ ಕನ್ನಡ ಭಾಷೆ ಕಡ್ಡಾಯ ಆಗಬೇಕು ಅಂತ ಏನಿಲ್ಲ ಅನ್ನುವಂತಹ ವರದಿ ಕೂಡ ಈಗ ಚರ್ಚೆ ಆಗ್ತಾ ಇದೆ, ಅದರಲ್ಲಿ ಇದೆ ಅನ್ನುವಂಥದ್ದು. ಹಾಗಾದರೆ ಆ ವರದಿ ಸಮರ್ಪಕವಾಗಿದೆ ಅಂತ ಅನ್ಸುತ್ತಾ? ಒಂದು ವೇಳೆ ದ್ವಿಭಾಷಾ ಸೂತ್ರ ಈ ಒಂದು ನೀತಿ ಕಾನೂನು ಆದರೆ ಆವಾಗ ಕನ್ನಡಕ್ಕೆ, ಕರ್ನಾಟಕಕ್ಕೆ ಯಾವ ರೀತಿಯಂತಹ ಪ್ರಯೋಜನಗಳಾಗುತ್ತೆ? 2 ಪ್ರಶ್ನೆಗಳು ಸರ್. ಇಲ್ಲ, ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯ ಆಗಬೇಕು ಅನ್ನೋದ್ರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಕಡ್ಡಾಯ ಆಗಬೇಕು, ಅದರಲ್ಲಿ ಆ ಒಂದು ವರದಿಯಲ್ಲಿ ಇಲ್ಲದೆ ಇರುವ ಪ್ರಶ್ನೆ ಇಲ್ಲ. ಇವಾಗ ಯಾವ ವರದಿ, ಥೊರಟ್ ಸಮಿತಿ ವರದಿ ಅಂತ ಹೇಳ್ತಾ ಇದೀವಲ್ಲ, ಮುಖ್ಯವಾಗಿ ಕರ್ನಾಟಕಕ್ಕೆ ಬರೋರು, ಕರ್ನಾಟಕದಲ್ಲಿರೋರು ಕನ್ನಡದಲ್ಲಿ ಯಾಕೆ ವ್ಯವಹರಿಸಬೇಕು ಅಥವಾ ಯಾಕೆ ಕಡ್ಡಾಯ ಮಾಡಬೇಕು ಅಂದರೆ, ನಾವು ಅವ್ರಿಗೆ ಹೇರಿಕೆ ಮಾಡೋಕ್ಕಲ್ಲ. ಇದು ಕನ್ನಡ ನಾಡಲ್ಲಿರೋ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು. ಬ್ಯಾಂಕಲ್ಲಿ ಕೂತಿರೋ ಅಧಿಕಾರಿ ಗ್ರಾಮೀಣ ಪ್ರದೇಶದಲ್ಲಿ ಅವ್ರಿಗೆ ಹೋದವ್ರಿಗೆ ಅವ್ರ ಭಾಷೆಯಲ್ಲಿ ನೀವು ಯಾವ ಸೇವೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಅದು ದೊಡ್ಡ ಪ್ರಶ್ನೆ. ಅದಕ್ಕೋಸ್ಕರ ಕನ್ನಡ ಕಡ್ಡಾಯ ಆಗಲೇಬೇಕು, ಅದ್ರ ಬಗ್ಗೆ 2ನೇ ಮಾತೇ ಇಲ್ಲ. ಇನ್ನು ಕನ್ನಡ ಕಡ್ಡಾಯ ಮಾಡೋದ್ರಿಂದ ಬೇರೆ ಭಾಷೆಗಳಿಗೆ ಏನು ಅಂತಂದರೆ, ಈಗ ದ್ವಿಭಾಷಾ ನೀತಿ ಮಾಡೋದ್ರಿಂದ ಏನಂದರೆ 3ನೇ ಭಾಷೆನ ಕಿತ್ತಾಕಬೇಕು ಆ ಥರ ಎಲ್ಲ ಏನಿಲ್ಲ. 3ನೇ ಭಾಷೆ ಪರೀಕ್ಷೆ ತೆಗೆದಾಕಿ ಅಂತ ಹೇಳ್ತಾರೆ. 3ನೇ ಭಾಷೆ ಪರೀಕ್ಷೆ ತೆಗೆದಾಕಿ, ಹಿಂದಿನಾರೋ ಕಲ್ತ್ಕೊಳ್ಳಿ. ಯಾವುದು ಇವಾಗ ಹೊರಟಿರೋ ನೀತಿನಲ್ಲಿ ಕೂಡ ದ್ವಿಭಾಷೆ ಅಂತೇಳಿ 2ನೇ ಭಾಷೆ ಆ ಥರ ಮಾಡಿಲ್ಲ. ಶಾಲೆಗಳಲ್ಲಿ ಕಲಿಯೋದಕ್ಕೆ 3 ಭಾಷೆನೇ ಮಾಡ್ತಾರೆ. ಅದರಲ್ಲಿ ಏನಂತಂದರೆ, ಮೊದಲನೇ ಭಾಷೆ ತಾಯ್ನುಡಿ ಅಥವಾ ಕನ್ನಡ, 2ನೇ ಭಾಷೆ ಇಂಗ್ಲೀಷು ಅಥವಾ ಇನ್ನೇ ಹೀಗೆ ಬರುತ್ತೆ. ಅದು ವಿವರ ಬಂದಾಗ ಏನು ಸಾರಾಂಶವಾಗಿ ಏನು ಕಾಣುತ್ತೆ ಅಂದರೆ, ಒಬ್ಬ ಕನ್ನಡ ನಾಡಿನಲ್ಲಿ ಓದೋವನು ಕಡ್ಡಾಯವಾಗಿ ಕನ್ನಡವನ್ನು ಮೊದಲನೇ ಭಾಷೆ ಅಥವಾ 2ನೇ ಭಾಷೆಯಾಗಿ ಕಲಿತಾನೆ. ಇದು ಕಡ್ಡಾಯ. ಮೊದಲನೇ ಭಾಷೆಯಾಗಿ ಇವಾಗ ಬೇರೆ ತಾಯ್ನುಡಿಯವರಿದ್ದಾರೆ, ಉರ್ದು, ತಮಿಳು, ತೆಲುಗು, ಇನ್ಯಾವುದೋ ತಾಯ್ನುಡಿ ಮಕ್ಕಳು ಇಲ್ಲಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವರು ನಮ್ಮ ಭಾಷೆ ನಾವು ಕಲಿಬೇಕು, ನಮ್ಗೆ ಅವಕಾಶ ಇಲ್ಲ, ನಾವು ಮೊದಲನೇ ಭಾಷೆಯಾಗಿ ನಮ್ಮ ಭಾಷೆ ತೊಗೋತೀವಿ, ತಮಿಳು ತೊಗೋತೀವಿ ಅಂದರೆ ಧಾರಾಳವಾಗಿ ತೊಗೊಳ್ಳಿ, ಅದಕ್ಕೆ ಅವಕಾಶ ಇದೆ. ಆದರೆ 2ನೇ ಭಾಷೆಯಾಗಿ ಕಡ್ಡಾಯವಾಗಿ ಕನ್ನಡ ಕಲಿಬೇಕು. ಇದು ಇವಾಗಿರುವಂಥ ನಿಯಮ.
ಇದು ಮಾಧ್ಯಮಕ್ಕೆ ಅನ್ವಯ ಆಗ್ತಿಲ್ಲ. ಅಂದರೆ ಯಾವ ಮಾಧ್ಯಮದಲ್ಲಿ ಓದಬೇಕು ಅಂತ ಹೇಳ್ತಿಲ್ಲ. ಭಾಷೆಗಳು ನೀವು 3 ಕಲಿತೀವಿ ಅಂದರೆ ಮೊದಲನೇ ಭಾಷೆ ಅಥವಾ 2ನೇ ಭಾಷೆ ಕಡ್ಡಾಯ ಕನ್ನಡ ಆಗಿರಬೇಕು. ಯಾಕೆ ಕಡ್ಡಾಯ ಆಗಬೇಕು ಕನ್ನಡ ಅಂದರೆ, ನೀವು ಕಲಿತಾ ಇರೋ ಕನ್ನಡ ಇಡೀ ಕನ್ನಡ ಸಮಾಜ, ಇಡೀ ಕರ್ನಾಟಕದ ಜನತೆಗೆ ಬೇಕಿರೋದು. ಇಡೀ ಆಡಳಿತದಲ್ಲಿ ಕನ್ನಡ ತರ್ತೀವಿ, ಅರ್ಜಿಗಳು ಕನ್ನಡದಲ್ಲಿರುತ್ತೆ, ಫಲಕಗಳು ಕನ್ನಡದಲ್ಲಿರುತ್ತೆ ಅಂದರೆ ಓದೋ ಮಕ್ಕಳೇ ಇಲ್ಲದೆ ಇದ್ದಂಥ ಪರಿಸ್ಥಿತಿ ನಾವು ಕಟ್ಟೋಕ್ಕಾಗಲ್ಲ. ಮತ್ತು ಇಲ್ಲಿರೋವಂಥ ಕನ್ನಡ ಮಾತ್ರ ಬಲ್ಲವರಿಗೆ ತಮಿಳ್ನಾಡಲ್ಲಿ ತಾವು ಅನಾಥರಾಗೋಕ್ಕೆ ಬಿಡೋಕ್ಕಾಗಲ್ಲ. ಕನ್ನಡ ಮಾತ್ರ ಬಲ್ಲವನು ಬ್ಯಾಂಕ್ಗೆ ಹೋಗ್ಬಿಟ್ಟು ನಂಗೆ ಅವ್ರ ಭಾಷೆ ಬರ್ತಿಲ್ಲ ಅಂತ ಅನಕ್ಷರಸ್ಥ ಆಗ್ಬಿಡ್ತಾನಲ್ಲ, ಇದು ತಪ್ಪಬೇಕಾಗತ್ತೆ. ಹಾಗಾಗಿ ಬ್ಯಾಂಕಲ್ಲಿ ಕೂತ್ಕೊಳ್ಳೋನು ಕನ್ನಡ ಬರಲೇಬೇಕು. ಸಾರ್ವಜನಿಕರ ಜೊತೆ ವ್ಯವಹಾರ ಮಾಡೋ ಖಾಸಗಿ ಆಗಲಿ, ಸರ್ಕಾರಿ ಆಗಲಿ, ಕೇಂದ್ರ ಸರ್ಕಾರಿ ಆಗಲಿ, ಈ ನಾಡಿನ ಜನರ ಜೊತೆ ವ್ಯವಹರಿಸಬೇಕಾದ್ರೆ ಅದು ನಮ್ಮ ಭಾಷೆಲೇ ಆಗಬೇಕು. ನಮ್ಮ ಭಾಷೆಯಲ್ಲಿ ಆಗಬೇಕು ಅನ್ನೋದು ಅದೇ ಸಮಾನತೆ, ಅದೇ ಸರಿಯಾಗಿರೋದು, ಅದೇ ಸ್ವಾತಂತ್ರ್ಯ. ಇದನ್ನು ಕನ್ನಡದ ಭಾರತದ ಸಂವಿಧಾನದಲ್ಲಿ ಪ್ರಿಯಾಂಬಲ್ ಅಂತ ಏನು ಹೇಳ್ತೀವಿ, ಪೀಠಿಕೆನಲ್ಲಿ ಸಾರಾಂಶದಲ್ಲಿ ಹೇಳಿದ್ರು, ವಾಸ್ತವದಲ್ಲಿ ಜಾರಿ ಮಾಡೋಕ್ಕಾಗಿಲ್ಲ. ಈ ಜಾರಿ ಮಾಡೋ ಕಡೆಗೆ ಇದೊಂದು ಹೆಜ್ಜೆ. ಹಾಗಾಗಿ ಕನ್ನಡ ದ್ವಿಭಾಷಾ ನೀತಿ ತರೋದರಿಂದ ಕನ್ನಡಿಗರಿಗೆ ಅನುಕೂಲ ಆಗುತ್ತೆ, ಕರ್ನಾಟಕದಲ್ಲಿ ಕನ್ನಡದ ಸಾರ್ವಭೌಮತ್ವನ ಉಳಿಸುತ್ತೆ. ಇದೇ ರೀತಿ ಬೇರೆ ಕಡೆನೂ ಆಗಲಿ, ತೊಂದರೆ ಇಲ್ಲ. ಅದೇ ರೀತಿ ಮಕ್ಕಳಿಗೆ, ಪೋಷಕರಿಗೆ ಇನ್ನೊಂದು ಭಾಷೆ ಕಲಿಬೇಕು ಅನ್ನೋ ಹಕ್ಕೇನಿದೆ ಅದನ್ನು ಕೂಡ ಕಾಪಾಡುತ್ತೆ, ಅದನ್ನೇನು ಕಸೀತಾ ಇಲ್ಲ. ಹಾಗಾಗಿ ಇದು ಸರಿಯಾಗಿದೆ ಅಂತ ಅನ್ನೋದು ನಿಲುವಾಗತ್ತೆ. ಒಂದು ಅವರು ಹೇಳಿದ್ದಕ್ಕೆ ಪೂರಕವಾಗಿ ಒಂದೇ ವಾಕ್ಯದಲ್ಲಿ, ಈಗ ಮಾಧ್ಯಮದ ವಿಷಯಕ್ಕೆ ಬಂದಾಗ ಹೊಸ ಶಿಕ್ಷಣದ ಒಪ್ಪುದು ಬಿಡುದು ಬೇರೆ, ಅದು ಏನು ಹೇಳಿದೆ ಅಂತ ಹೇಳುದು ನಾನು. ಯಾಕಂದರೆ ಇನ್ನೂ ಸಾರ್ವಜನಿಕ ಚರ್ಚೆಗೆ ಅದು ಬಿಡುಗಡೆನೇ ಆಗಿಲ್ಲ, ಕ್ಯಾಬಿನೆಟ್ಗೂ ಹೋಗಿಲ್ಲ, ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಈಗ 5ನೇ ಕ್ಲಾಸಿನವರೆಗೆ ಮಾತೃಭಾಷೆ ಮಾಧ್ಯಮ, ಅದು ಬಹುಮಟ್ಟಿಗೆ ಕನ್ನಡ ಮಾಧ್ಯಮ. ಓಕೆ, ಹೀಗೆ ಹೇಳುವಾಗ ಇಂಗ್ಲೀಷ್ ಅನ್ನೋದು ನಿರಾಕರಿಸ್ತಾ ಇಲ್ಲ. ನೀವು 1ನೇ ತರಗತಿಯಿಂದಲೇ ಇಂಗ್ಲೀಷನ್ನು ಒಂದು ಭಾಷೆಯಾಗಿ ಕಲಿಸಿ ಎಂಬ ಮಾತನ್ನು ಹೇಳ್ತದೆ. ಯಾಕಂದರೆ ಜಾಗತೀಕರಣದ ಇನ್ನೊಂದು ಪ್ರಶ್ನೆ ಇರೋದು ಸರ್, ಅನೇಕರಿಗೆ ಹೇಳ್ತಾ ಇರುವಂಥದ್ದು, ಇಂಗ್ಲಿಷ್ ನಮ್ಗೆ ಎಲ್ರಿಗೂ ಕೂಡ ಕಬ್ಬಿಣದ ಕಡಲೆ ಆಗಿರೋ ಸಂದರ್ಭದಲ್ಲಿ ಹಿಂದಿಯಾಗಿ ಅಟ್ಲೀಸ್ಟ್ ಸ್ವಲ್ಪ ನಾವು ಮಾತಾಡಬಹುದು ಅಥವಾ ಎಲ್ಲ ಕಡೆ ವ್ಯವಹರಿಸಬಹುದು ಅನ್ನುವಂತಹ ಚರ್ಚೆಗಳಿಗೆ ಏನು ಹೇಳ್ತೀರಿ? ಅಲ್ಲ, ಈಗ ಅದು ಕಾಮರಾಜ್ ಒಂದು ಭಾಳ ಒಳ್ಳೆಯ ಉದಾಹರಣೆ ಕೊಟ್ಟರು. ನೀವೊಂದು ದೊಡ್ಡ ಏನು ಒಂದು ವೃತ್ತ ಮಾಡಿದರೆ ಅಲ್ಲಿ ಸಣ್ಣ ಇಲಿಯೂ ಹೋಗ್ಬೋದು, ದೊಡ್ಡ ಇಲಿಯೂ ಹೋಗ್ಬೋದು ಅಂತ. ಆದ್ದರಿಂದ ಇಂಗ್ಲೀಷನ್ನು ಕಲಿತ್ರೆ ನಿಮಗೆ ಅಖಿಲ ಭಾರತ ಮಟ್ಟದ ವ್ಯಾಪ್ತಿ ಕೂಡ ಸಿಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದ ವ್ಯಾಪ್ತಿ ಕೂಡ ಸಿಗ್ತದೆ. ಇವತ್ತು ಯಾವುದು ಕೂಡ ನಮ್ಮ ಮಾನ್ಯ ಪ್ರಧಾನಿಗಳು ಸ್ವದೇಶಿ ಇತ್ಯಾದಿಗಳು ಹೇಳ್ತಾರೆ, ಅಥವಾ ಗಾಂಧಿಯ ಸ್ವರಾಜ್ಯದ ಬಗ್ಗೆ ಹೇಳ್ತವೆ, ಎಲ್ಲ ಆಕರ್ಷಕವಾದ ಶಬ್ದಗಳೇ. ಆದರೆ ಇವತ್ತು ಯಾವುದು ಕೂಡ ಸ್ವದೇಶಿಯಾಗಿ ಉಳಿದಿಲ್ಲ. ಈಗ ನಿಮ್ಮ ಚಾನಲನ್ನೇ ನ್ಯೂಸ್ 18 ಅಂತ ಯಾರು ಹೇಳ್ತಾರೆ? ನಾವು ನ್ಯೂಸ್ 18 ಅಂತ ಹೇಳ್ತೀವಿ ನಾವು. ಅದು ಕನ್ನಡವೇ ಆಗ್ಬಿಟ್ಟಿದೆ ಅದು. ಹೀಗಾಗಿ ಇವತ್ತು ಜನರಿಗೆ ಬೇಗ ಅರ್ಥ ಆಗುತ್ತೆ. ಹೌದೌದು. ಹೀಗಾಗಿ 1ನೇ ಕ್ಲಾಸ್ ಈ ಸಮಸ್ಯೆ ಇರುವುದು ಎಲ್ಲಿ ಅಂದರೆ, ನೀವು ಆಗ ಕೇಳಿದಾಗೆ ಈ ಇಂಗ್ಲೀಷನ್ನು ಹೇಳಿಕೊಡುವ ವಿಧಾನ ಇದೆಯಲ್ಲ ನಮ್ಮಲ್ಲಿ, ಅದರಲ್ಲಿ ಸಮಸ್ಯೆ ಇದೆ. ಈಗ ಏನು ಮಾಡಿತು ಸರ್ಕಾರ? ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ತೆಗೆದಾಗ ಕನ್ನಡ ಮಾಧ್ಯಮ ಶಾಲೆಗಳು ಮುಚ್ಚಿ ಹೋದವು. ಇಂಗ್ಲೀಷನ್ನು ಯಾರು ಹೇಳಿಕೊಡಬೇಕು ಅಂತ ಪ್ರಶ್ನೆ ಬಂದಾಗ ಸರ್ಕಾರ ಏನು ಮಾಡಿತು? ಮಾನ್ಯ ಶಿಕ್ಷಣ ಸಚಿವರು ಕನ್ನಡ ಪಾಠ ಮಾಡ್ತಾ ಇದ್ದಂಥ ಅಧ್ಯಾಪಕರಿಗೆ ಒಂದು 3 ತಿಂಗಳು ಟ್ರೈನಿಂಗ್ ಕೊಟ್ಟು ಅವರು ಹಿಂದಿ ಹೇಳಿ ಅಂತ ಹೇಳಿದ್ದು, ಕನ್ನಡ ಹೇಳಿಕೊಡಿ, ಇಂಗ್ಲೀಷ್ ಹೇಳಿಕೊಡಿ ಅಂತ. ಇದು ಶುದ್ಧಾಂಗ ತಪ್ಪು. ನಮ್ಮ ಬಹಳ ಕ್ಷಮಿಸಬೇಕು ಕನ್ನಡ ಅಧ್ಯಾಪಕರಿದ್ದರೆ, ಬಹಳ ಜನ ಇವತ್ತು ಕನ್ನಡ ಅಧ್ಯಾಪಕರಿಗೆ ಕನ್ನಡ ಒಂದು ಭಾಷೆಯಾಗಿ ಹೇಗೆ ಹೇಳಿಕೊಡಬೇಕು ಎಂಬ ಸಂಪೂರ್ಣ ತಿಳುವಳಿಕೆ ಇಲ್ಲ. ಪೆಡಗಾಜಿ ಅಂತ ಹೇಳ್ತೀವಿ ನಾವು. ಭಾಷಾವನ್ನು ಹೇಳಿಕೊಡುವ ವಿಷಯದಲ್ಲಿ ನಾವು 50 ವರ್ಷ ಹಿಂದೆ ಇದ್ದೇವೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ. ನೀವು ಕನ್ನಡದಲ್ಲಿಯೇ ಹಿಂದೆ ಇರುವ ಟೀಚರ್ಗಳಿಗೆ ತರಬೇತಿ ಕೊಟ್ಟು ಇಂಗ್ಲೀಷ್ ಹೇಳಿಕೊಡಿ ಅಂತಂದರೆ ಇನ್ನು 10 ವರ್ಷದಲ್ಲಿ ನಮ್ಮ ಮಕ್ಕಳಿಗೆ ಇಂಗ್ಲೀಷು ಇಲ್ಲ, ಕನ್ನಡವೂ ಇಲ್ಲ, ಯಾವುದೇ ಭಾಷೆ ಇಲ್ಲದಾಗ ಆಗುತ್ತೆ. ನಮ್ಮ ಭಯಂಕರ ಬೈಗಳು ಅಂತ ನನಗೆ ಭಾರಿ ಖುಷಿ ಆಗೋದು. ಅವನಿಗೆ ಭಾಷೆ ಇಲ್ಲ ಅಂತ ಬೈತಾರಲ್ಲ, ಅದಕ್ಕಿಂತ ದೊಡ್ಡ ಬೈಗಳೇ ಇಲ್ಲ ಜಗತ್ತಿನಲ್ಲಿ. ಅವನಿಗೆ ಭಾಷೆ ಇಲ್ಲ ಅಂದರೆ ಏನೂ ಇಲ್ಲ ಅಂತ ಅರ್ಥ. ಹಾಗೆ ಆಗ್ಬಿಡುತ್ತೆ ನಮ್ಗೆ. ಐ ವಾಂಟ್ ಟು ಆ್ಯಡ್ ದಿಸ್ ಥಿಂಗ್ ಅಂದರೆ, ಯಾಕೆಂದರೆ ನನಗೆ ಒಂದು ಆಲ್ಟರ್ನೇಟ್ ಒಪಿನಿಯನ್ ಇದೆ ಈ ವಿಷಯದ ಬಗ್ಗೆ, ದ್ವಿಭಾಷೆ ಮತ್ತು ತ್ರಿಭಾಷೆ ಸೂತ್ರದ ಬಗ್ಗೆ. ನೋಡಿ, ದ್ವಿಭಾಷೆ ಆಗಲಿ ಅಥವಾ ತ್ರಿಭಾಷೆ ಆಗಲಿ, ಮೊದಲನೇದಾಗಿ ಭಾಷೆ ಅನ್ನೋದು ಒಂದು ಸಂವಹನದ ಭಾಷೆ ಇರಬೇಕು. ಎರಡನೇದಾಗಿ ಭಾಷೆ ಅನ್ನೋದು ಭಾವನೆಗಳ ಭಾಷೆ ಇರಬೇಕು. ಕೊನೆಯದಾಗಿ ಅದು ಶಿಕ್ಷಣದ ಭಾಷೆ ಆಗಬೇಕು. ಏನಾಗ್ತದೆ, ಈಗ ಮಗು ತಂದೆ ತಾಯಿ ಜೊತೆ, ಅಕ್ಕ ತಂಗಿ ಜೊತೆ ಮನೇಲಿ ಪರಿಸರಲ್ಲಿ ಆ ಪರಿಸರದ ಭಾಷೆ ಮಾತೃಭಾಷೆಯಲ್ಲಿ ಮಾತಾಡ್ತಾನೆ, ರಾಜ್ಯ ಭಾಷೆಯಲ್ಲಿ ಮಾತಾಡ್ತಾನೆ. ಸ್ಕೂಲ್ಗೆ ಹೋಗಿದ ತಕ್ಷಣ ಅವನಿಗೆ ಅದೇ ಭಾಷೆಯಲ್ಲಿ ಶಿಕ್ಷಣ ಸಿಕ್ಕಿದ್ರೆ ಅವನಿಗೆ ಅರ್ಥ ಮಾಡಿಕೊಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಆದರೆ ಡೈರೆಕ್ಟಾಗಿ ಇಂಗ್ಲೀಷ್, ಹಿಂದಿ ಸಂವಹನ ಇಲ್ಲದೆ ಓದೋದನ್ನು ಬರೆಯೋದನ್ನು ಡೈರೆಕ್ಟಾಗಿ ಹೇಳ್ಕೊಟ್ರೆ ಆ ಮಗು ಮೇಲೆ ತುಂಬ ಒಂದು ಪ್ರೆಷರ್ ಬೀಳುತ್ತೆ. ಸೊ ಇಂಗ್ಲೀಷ್ ವಿರೋಧಿ ಅಲ್ಲ ನಾವು. 150 ದೇಶಗಳಲ್ಲಿ ಇಂಗ್ಲೀಷ್ ಮಾತಾಡ್ತೀವಿ. ಇಂಗ್ಲೀಷ್ ಇಸ್ ಅ
ರಿಕ್ವೈರ್ಮೆಂಟ್, ನೋ ಪ್ರಾಬ್ಲಮ್. ಆದರೆ ಡೈರೆಕ್ಟಾಗಿ ಫಸ್ಟ್ ಇಂಗ್ಲೀಷ್ ಅಥವಾ ಹಿಂದಿ ಸಂವಹನದ ಭಾಷೆ ಆಗಬೇಕು. 5ನೇ ತರಗತಿ ಆದಮೇಲೆ ಅದನ್ನು ಶಿಕ್ಷಣದಲ್ಲೇ ತಗೊಂಡು ಬರಬೇಕು ಅಂತ ನನ್ನ ಅಭಿಪ್ರಾಯ. ಎಸ್, ದ್ವಿಭಾಷಾ ನೀತಿ ಬಂದರೆ ಏನಾಗುತ್ತೆ, ಯಾವ ರೀತಿಯಾಗಿ ಅದರಿಂದ ಪ್ರಯೋಜನ ಆಗುತ್ತೆ, ಇರುವಂತಹ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ 3 ಜನರು ನಮ್ಮ ಎಲ್ಲರಿಗೂ ಕೂಡ ಅರ್ಥೈಸಿದ್ದೀರಿ ಅಂತ ಅಂದ್ಕೊಳ್ತಾ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೂವರಿಗೂ ಕೂಡ ನಮ್ಮ ಈ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ. ದ್ವಿಭಾಷಾ ನೀತಿ ಜಾರಿಯಾದರೆ ಯಾವ ರೀತಿಯಾಗಿ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಅದರಿಂದ ಉಪಯೋಗಗಳು ಆಗತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅನೇಕ ಚರ್ಚೆಗಳು ಆಗ್ತಾ ಇದೆ. ದ್ವಿಭಾಷಾ ನೀತಿ ಜಾರಿ ಆಗಲಿ ಅನ್ನುವಂತಹ ಆಶಯದೊಂದಿಗೆ ನಮ್ಮ ಈ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.